श्रीशैलेशतया पात्रं दीभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं यो नित्यमच्युतपदाम्बुजयुग्मरुक्मौ यामोहतस्तदितराणि गृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणं शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपते पुरादिरामं श्रीमत्तदङ्किरुकलं प्रणमामि मूर्धाम् उत्तमस्तरश्च महदात्मयभट्टनाथः श्रीमत्पिताशेखरयोगिवाहान् भक्ताङ्गिरेण परकालयतीन्द्रनिश्वादन् श्रीमत्पराङ्कुशं प्रणतोऽस्मि नित्यम् नीलासुन्दस्तनगिरिकटियुक्तमस्त्रोच्च कृष्णं पाराज्यं स्वं श्रुतिशतशिरस्सिद्धवद्गायन्ति स्वोच्छिष्टायां प्रतिनिगलितं यामलाकृत्य भुङ्क्ते गोदातस्यै नमण्डमिदं भूय एवास्तु भूयः अन्नमयपुदुरयान्तारङ्गर्क् वन्दतिरुपालै वल्वलियुं ईशयान् पाडिकोत्तारपामारै பூமாலை சூடி கொடுத்தாலை சொல்லும் சூடி கொடுத்த சுடற்கொடிய தொல்மாலை ஆடிய உணவல்ல பல்வழையாய் நாடி நீர் வேங்கடவற்ற எண்ணெய்து எண்ணையும் மாட்டம் நாங்களே நல்கு ஸ்ரீ விஷ்ணு சித்தகுணநந்தீம் ஸ்ரீரங்கராஜா சாட்சாத் கருணையா கமலாநிவான்யாம் சரணம் प्रपद्ये त्रिपुंसस्वसारमुपयन्ति निष्कृतं समानं केतुं प्रतिमुञ्जमानाः ऋतुस्तन्वते कवयप्रजापतिर्मध्ये छन्दसर्वरियन्ति भास्वतीः ज्योतिष्मती प्रतिमुञ्चते नभोरात्रि देवी सूर्यस्य व्रतानि विपश्यन्ति पशभोज्यायमाना नानारूपा भातुरस्य उपस्थे ಇವತ್ತಿನ ಭಾಷಣ ಒಂದು ಮದಗಡಿ ಕರೋಡಿಯಂ கந்தன் கவயம் புயலி கடவி திறவாய் வந்தெங்கும் கோவிலை தனமான் ஆகவே வந்தல் மேல் பல்காது புயலினம் கட்டுமான் வந்தார் விரலிவும் மைத்துனம் பாட செந்தாமரைத்தையார் ஸ்ரீரார் வளை முடிப்பாம் வந்த திருவாய் மகிழ்ந்தோர் என்பாவாய். ಇವತ್ತನ ಅನುಸಂಧಾನ ಭಾಷಣ ಕುತ್ತು ವಿಳಕ್ಕೆರಿಯ போட்டு காது கட்டில் மேல் மெத்தன்ன பஞ்ச கயனத்தில் மேலேறி ஒத்தார பூமுழல் நப்பின்னை கங்கை மேல் வைத்த கிடந்த மலர்மால் பாவாய் திறவாய் மைத்தடன் கண்ணினாய் நீ உன்னமனை எத்தனை போதும் துயிலவட்டாயால் எத்தனையேறும் பிரிவாற்றகில்லாயால் தத்துவம் தகவேரோர் என்பாவாய். ನಿನ್ನೆ ಕುತ್ತು ಬೆಳಕೆರೆ ಭಾಷಣದ ಮೇಲಿನ ಅರ್ಥವನ್ನೆಲ್ಲ ಸ್ವಲ್ಪ ಅನುಸಂಧಾನ ಮಾಡಿದ್ವಿ. ಇವತ್ತು ಅದರ ಒಳಗಿನ ಅರ್ಥವನ್ನು ಸ್ವಲ್ಪ ಮಾಡಿದ್ವಿ. ಕುತ್ತು ಬೆಳಕೆರೆಯ ಆಗಬೇಕಂದ್ರೆ ನಾವು ಅಲ್ಲಿ ಕೃಷ್ಣನ ಅರಮನೆಯಲ್ಲಿ ದೀಪವನ್ನು ಹಚ್ಚಿದ್ರು ಅಂತ. ಅದು ಸ್ವಾಪದೇಶದಲ್ಲಿ ಬೆಳಕು ಅನ್ನೋದು ಜ್ಞಾನ ಸ್ವರೂಪ ಅದು. ಅದರಿಂದ ಅಲ್ಲಿ ಆಚಾರ್ಯರಿಗೆ ತೋರಿಸಿದ್ದಾರೆ ಹೇಗೆ ದೀಪ ತನ್ನನ್ನು ತೋರಿಸ್ಕೊಂಡು ಅದರ ಇರುವ ವ್ಯಾಪ್ತಿಯಲ್ಲಿರುವ ಎಲ್ಲ ಪದಾರ್ಥನೂ ತೋರಿಸುತ್ತಲ್ಲ. ಒಂದು ಬೆಳಕಿದ್ದರೆ ಆ ಬೆಳಕಿನ ದೀಪವೂ ಕಾಣುತ್ತೆ, ಅದರ ಸುತ್ತ ಇರುವ ಪದಾರ್ಥಗಳೆಲ್ಲ ಕಾಣುತ್ತೆ. ಅದೇ ಥರ ಇಲ್ಲಿ ಭಗವಂತನೇ ದೀಪ ಸ್ವರೂಪ. ಆಚಾರ್ಯರು ಇವತ್ತು ಭಗವಂತನನ್ನು ತೋರಿಸಿ ನಮಗೆಲ್ಲವನ್ನು ನಮ್ಮ ಅಜ್ಞಾನವನ್ನು ಹೋಗಿಸಿ ಜ್ಞಾನದೀಪವನ್ನು ಬೆಳಗಿಸ್ತಾರೆ ಅಂದ್ಬಿಟ್ಟು ಅದನ್ನು ಹೇಳ್ಬೋದು. ಕುತ್ತು ಬೆಳಗ್ಗೆ ಅಂತಕ್ಕಂದರೆ ಅದು ಏನಂದರೆ ಇನ್ನೊಂದು ಭಗವಂತನಿಗೆ ಶ್ರುತಿನಲ್ಲಿ ಜ್ಯೋತಿಷಾಂ ಜ್ಯೋತಿಹೀನತೆ, ಜ್ಯೋತಿಷ್ಗೆಲ್ಲ ದೊಡ್ಡ ಜ್ಯೋತಿಷು ಅಂದ್ಬಿಟ್ಟು ಅಂತ. ಇಲ್ಲಿ ಅವನೇ ಜ್ಯೋತಿಷ್ಗಿಂತ ದೊಡ್ಡ ಜ್ಯೋತಿಷಿದ್ದಾನೆ. ಸುತ್ತಲಿರೋದು ಪ್ರಾಕೃತಿಕವಾಗಿ ಒಂದು ದೀಪ ಹಚ್ಚಿಟ್ಟಿದ್ದಾರೆ. ಸಾಂಕೇತಿಕವಾಗಿ ಜನಗಳಿಗೆಲ್ಲ ಗೊತ್ತಾಗಲಿ ಇಲ್ಲಿ ಪರಂಜ್ಯೋತಿಷ್ ಇಲ್ಲಿದ್ದಾನೆ ಅಂತ ಕಾಣಲಿ ಅನ್ನೋ ಥರ ಇಲ್ಲಿ ತೋರಿಸಿಟ್ಕೊಟ್ಟಿದ್ದಾರೆ. ಅದು
ಆದರೆ ಭಗವಂತನ ಹೊಂದೋದೇ ಇಲ್ಲ, ಅವನೇ ಎಲ್ಲ ಜ್ಯೋತಿಗಳ ಜೊತೆ. ಆಮೇಲೆ ಕಠೋಪನಿಷತ್ತು ಹೇಳುತ್ತಲ್ಲ, ನ ಸೂರ್ಯೋ ಬಾಧಿ ನ ಚಂದ್ರ ನ ತಾರಕಂ ಕುತೋಯಂ ಅಗ್ನಿ ಎಂಬುದು ಯಸ್ಯ ಭಾಸ ಸರ್ವಮಿದಂ ಧ್ರುವತಿ ಅಂತ. ಅಲ್ಲಿ ಭಗವಂತನಿದ್ದರೆ ಸೂರ್ಯನಿಗೆ ಬೆಳಕೆ ಅವನಿಗಿದೆ ಬೆಲೆನೇ ಇಲ್ಲ. ಯಾಕೆಂದರೆ ಒಂದು ಸಣ್ಣ ಹಣತೆ ಥರ ಇರ್ತಾನಂತೆ ಭಗವಂತನ ತೇಜಸ್ಸಿನ ಮುಂದೆ. ಚಂದ್ರ ತಾರಕೆಗಳು ಅದೇ ಥರ. ನೀನು ಅಗ್ನಿ ವಿಷಯ ಕೇಳಬೇಕಂತ ಶ್ರುತಿ ಹೇಳಿಬಿಟ್ಟು ಅವನು ಯಸ್ಯ ಭಾಸ, ಅವನು ಜ್ಯೋತಿಷ್ಮಂತನಾಗಿದ್ದರೆ ಇವೆಲ್ಲ ಸ್ವಲ್ಪ ಜ್ಯೋತಿಷ್ ಇರುತ್ತೆ, ಅವನಿಗಿಲ್ಲದೆ ಇದ್ದರೆ ಇವಕ್ಕೂ ಇಲ್ಲ ಅಂದ್ಬಿಟ್ಟು ಭಗವಂತನಿಂದ ಸ್ವಲ್ಪ ಒಂದು ಅಣುವಷ್ಟು ಎರವಲು ಪಡ್ಕೊಂಡು ಇವರೆಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಬೆಳಗ್ತಾ ಇದೆ ಅಂದ್ಬಿಟ್ಟು ಶ್ರುತಿಕೊಂಡಾಗುತ್ತೆ. ಆಗಿರುವ ಭಗವಂತ ಇದ್ದಾನೆ. ಈ ಮೇಲೆ ನಮಗೆ ತಿಳಿಯೋದಕ್ಕೆ ಇದ್ದಾನೆ ಅಂದರೆ ಭಗವಂತ ಇದ್ದಾನೆ ಅಂತ ತೋರಿಸ್ಕೊಡೋಕ್ಕೆ ಅಲ್ಲಿ ಕತ್ತಲಲ್ಲಿ ಭಗವಂತನ ತೋರಿಸೋ ಹಾಗೆ ಆಚಾರ್ಯರು ನಮಗೆ ಎಲ್ಲವನ್ನು ತೋರಿಸ್ಕೊಡ್ತಾರೆ ಅಂದ್ಬಿಟ್ಟು ಅಂತ ಹೇಳಿದ್ರೆ. ಆಮೇಲೆ ಒಟ್ಟು ಕಾಲು ಕಟ್ಟಿಲ್ ಮೇಲೆ ಅಂತ ನಮಗೆ 4 ಕಾಲು ಹೇಳಿದ್ವಿ. ಆ 4 ಕಾಲು ಏನಪ್ಪ ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಅನೇಕ 4 ಅನ್ನೋದಕ್ಕೆ ಅನೇಕ 4 ಹೇಳ್ಬೋದು. ಮುಖ್ಯವಾಗಿ 4 ವೇದಗಳು, ಋಗ್ವೇದ ಸಾಮ ಅಥರ್ವ ವೇದ 4 ಕಾಲುಗಳು ಮುಖ್ಯವಾಗಿ ಅದು ಅದನ್ನು. ಆಮೇಲೆ 4 ವಿಧವಾದಂತಹ ಭಗವಂತನ ಸೃಷ್ಟಿ, ದೇವ ಮನುಷ್ಯ ತಿರ್ಯಕ್ ಸ್ಥಾವರ, ಇವು 4 ಸೃಷ್ಟಿ. ದೇವತೆಗಳು, ಮನುಷ್ಯರು, ತಿರ್ಯಕ್ಕಂದರೆ ಪಶು ಪಕ್ಷಿ ಪ್ರಾಣಿಗಳು, ಮತ್ತು ಸ್ಥಾವರ ಕಲ್ಲು ಬೆಟ್ಟ ಮರ ಆ ಥರದಕ್ಕೆಲ್ಲ ಇದು 4 ಇದೊಂತಾರೆ. ಆಮೇಲೆ 4 ವರ್ಣಗಳು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ 4 ವರ್ಣಗಳನ್ನು ಇದು ಏನು 4 ಭಗವಂತ ಅದ್ರ ಮೇಲೆ ಮಲಗಿದಾನೆ ಅಂದರೆ ಭಗವಂತನ ಕಾಲು 4 ಅಂದರೆ ಇದನ್ನೆಲ್ಲ ಹೇಳುತ್ತೆ ಅಂತ. ಇನ್ನು 4 ಆಶ್ರಮ ಅಂತ ಹೋಗೋದು, ಬ್ರಹ್ಮಚರ್ಯ, ಆಮೇಲೆ ಬ್ರಹ್ಮಚರ್ಯ, ಗೃಹಸ್ಥ, ಗಾರ್ಹಸ್ಥ್ಯ ಅಂದರೆ ಗೃಹಸ್ಥ, ಮತ್ತು ವಾನಪ್ರಸ್ಥ ಮತ್ತು ಸನ್ಯಾಸ, ಇದು 4 ಆಶ್ರಮಗಳು. ಆಮೇಲೆ 4 ಅಧಿಕಾರಿಗಳು ಭಗವಂತ ಗೀತೆ ಹೇಳ್ತಾರೆ. ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ, ಇವೆಲ್ಲ 4 ಅಂತ ಭಗವಂತನನ್ನು ಹೇಳ್ತಾರೆ. ಚತುರ್ವಿಜಾಯೇ ಭಜಂತಿ ಮಾಮ್ ಅಂತ ಹೇಳಿದ್ರೆ 4 ಜನ ಭಗವಂತನ ಆಶ್ರಯ ಬರ್ತಾರೆ. ಹಾಗೆ ಅದೇ ಥರ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಎಲ್ಲಕ್ಕೂ ಕಡೆಯದು ಅತ್ಯಂತ ಶ್ರೇಷ್ಠವಾದದ್ದು ಅಂತ. 4 ವಿಧವಾದ ಮೋಕ್ಷದಲ್ಲೂ 4 ಇದೆ. ಅದರಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಸಾಯುಜ್ಯ ಎಲ್ಲರಿಗೂ ಬೇಕಾಗಿತ್ತು. 4 ವಿಧವಾದ ಮೋಕ್ಷದಲ್ಲೂ 4 ಸ್ತರ ಇದೆ. ಅದು ಯಾರ್ಯಾರು ಯಾವ ಥರ ಇದು ಮಾಡ್ತಾರೆ ಅಂದ್ಬಿಟ್ಟು ಅಂತ. ಅದೇ ಥರ 4 ವಿಧವಾದಂಥ ಸಾಧನೆ, ಕರ್ಮ, ಜ್ಞಾನ, ಭಕ್ತಿ ಮತ್ತು ಪ್ರಬತ್ತಿ, ಇದು 4 ಸಾಧನೆಗಳು ಭಗವಂತನ ಪಡೆಯೋದಕ್ಕೆ. ಆಮೇಲೆ ಅದೇ ಥರ 4 ವಿಧವಾದ ಗತಿಗಳು ಒಬ್ಬ ಮನುಷ್ಯನಿಗೆ. ಒಂದು ಗರ್ಭಗತಿ ಬರಬೇಕು, ಆಮೇಲೆ ಯಾಮ್ಯಗತಿ, ಆಮೇಲೆ ಧೂಮಾಧಿಗತಿ, ಇಲ್ಲ ಅರ್ಚರಾಧಿಗತಿ. ಅನ್ನಂದ್ರೆ ಧೂಮಾದಿ ಅರ್ಚರಾಧಿಗತಿ ಕಡೆಯಲ್ಲಿ ನಮ್ಮ ಯಾವ ಕರ್ಮದಲ್ಲಿ ತಿಳಿಯುತ್ತೆ. ನಾವು ಪಾಪವನ್ನೇ ಮಾಡಿ ಭಗವಂತನಲ್ಲಿ ಶರಣ ಹೋಗ್ತಾ ಇದ್ದರೆ ಧೂಮಾದಿ ಮಾರ್ಗದಲ್ಲಿ ಹೋಗ್ತೀವಿ. ಪಾಪವನ್ನು ಮಾಡಿದ್ರು, ತಪ್ಪನ್ನು ತಿಳ್ಕೊಂಡು ಭಗವಂತನ ಶರಣಾಗತಿ ಮಾಡ್ಕೊಂಡಿದ್ದೆ ಅರ್ಚರಾದಿ ಮಾರ್ಗದಲ್ಲಿ ಹೋಗ್ತೀವಿ. ಅದರಲ್ಲಿ 4 ವಿಧವಾದ ಗತಿಗಳು. ಯಾಮ್ಯಗತಿ ಅಂದರೆ ಯಮನ ಇದಕ್ಕೆ ಹೋಗೋದು, ನರಕಾಲಿಗೆ ಹೋಗ್ತಾರೆ, ಅದು ಯಾಮ್ಯಗತಿ ಅಂದ್ಬಿಟ್ಟು ಅಂತ. ಆಮೇಲೆ 4 ವಿಧವಾದ ಧರ್ಮಗಳು, ಧ್ಯಾನ, ಯಜನ, ಆಮೇಲೆ ಅರ್ಚನಾ ಮತ್ತು ನಾಮ ಸಂಕೀರ್ತನ, ಇದು 4 ವಾದ ಧರ್ಮಗಳು ಇದಿರುತ್ತೆ. ಆಮೇಲೆ 4 ವಿಧವಾದ ವ್ಯೂಹಗಳು, ಭಗವಂತನ ವ್ಯೂಹಗಳು, ಅದೆಲ್ಲ ವಾಸುದೇವ, ಶಂಕರಗಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ, ಇದು ಅವನ 4 ವ್ಯೂಹ ವಾಸುದೇವನಿಗೆ ಇದೆಲ್ಲ ಬರುತ್ತೆ ಅದಕ್ಕೆ. ಆಮೇಲೆ 4 ವಿಧವಾದ ರೂಪಗಳು, ಸಿತ, ಪೀತ, ಮತ್ತು ಶ್ಯಾಮ ಮತ್ತು ನೀಲ ಅಂದ್ಬಿಟ್ಟು. ಇದು ಸಿತ ಅಂದರೆ ಬಿಳಿ, ಆಮೇಲೆ ಪೀತ ಅಂದರೆ ಸ್ವಲ್ಪ ಹಳದಿ ಬಣ್ಣದ ಹೇಳೋದು, ಆಮೇಲೆ ಶ್ಯಾಮ ಅಂದರೆ ಸ್ವಲ್ಪ ಕಪ್ಪು, ಇದು ನೀಲ ಅಂದರೆ ಕಪ್ಪಲ್ಲೇ ಸ್ವಲ್ಪ ಇದಾಗಿರೋದು. ಇದನ್ನು ಹೇಳ್ತಾರೆ. ಇದಕ್ಕೆ ಯುಗದಲ್ಲಿ ಆ ಥರ ಇರ್ತಾರಂತೆ. ಸತ್ಯುಗದಲ್ಲಿ ಬಣ್ಣ ಸಿತ ಅಂತೆ, ಎಲ್ಲರೂ ಪರಿಶುದ್ಧರಾಗಿರ್ತಾರೆ, ಎಲ್ಲರೂ ಇರ್ತಾರೆ ಎಲ್ಲ ಅಂತಾರೆ. ಅದೇ ಥರ ಇದು ತ್ರೇತಾಯುಗಕ್ಕೆ ಬರುವಾಗ ಪೀತ ಆಗುತ್ತಂತೆ, ಸ್ವಲ್ಪ ಅಲ್ಲಿ ಇದಾಗುತ್ತೆ, ಮನುಷ್ಯನಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಸ್ವಲ್ಪ ಅವನಿಗೆ ಸಂಕ್ರಮ ಆಗುತ್ತೆ ಅವನಿಗೆ. ಆಮೇಲೆ ದ್ವಾಪರಯುಗದಲ್ಲಿ ಶ್ಯಾಮ, ಕಲಿಯುಗದಲ್ಲಿ ನೀಲ. ಧರ್ಮ ಗಿರ್ಮ ಯಾವುದಕ್ಕೂ ಬೆಲೆ ಎಲ್ಲವೂ ಹೋಗ್ಬಿಡ್ತಾ ಇದ್ದು. ಆ ಯುಗಕ್ರಮದಿಂದ 4 ರೂಪಗಳನ್ನು ಹೇಳ್ತಾರೆ ಅದಕ್ಕೆ. ಅದೇ ಥರ 4 ಕ್ರಿಯೆಗಳು ಭಗವಂತ, ಸೃಷ್ಟಿ, ಸ್ಥಿತಿ, ಲಯ ಮತ್ತು ಮೋಕ್ಷ ಪ್ರದತ್ವ, ಇದು 4 ಭಗವಂತ ಮಾಡುವಂಥ, ಇದು ಅವನೇ ಮಾಡುವಂಥದ್ದು, ಬೇರೆ ಯಾರು, ಭಗವಂತನೇ ಮಾಡುವಂಥ 4 ಕೆಲಸ. ಅದು ಸೃಷ್ಟಿ, ಸ್ಥಿತಿ, ಲಯ ಮತ್ತು ಮೋಕ್ಷ ಪ್ರದತ್ವ ಅಂತ ಹೇಳ್ತಾರೆ. ಇಲ್ಲ 4 ದೇವತೆಗಳು, ಯಾರಕ್ಕೆ ಮಾತಾ, ಪಿತೃ, ಆಚಾರ್ಯ ಮತ್ತು ಅತಿಥಿ, ಇದು 3 ಶಾಸ್ತ್ರ ಹೇಳಿದೆ.
ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಇದು ವೇದದಲ್ಲೇ ಬರುತ್ತೆ. ಈ 4 ವಿಧವಾದ ದೇವತೆಗಳು ನಮಗೆ ಮನುಷ್ಯರಿಗೆ ಬೇಕಾಗಿದ್ದಂಥ. ಆಮೇಲೆ 4 ವಿಧವಾದ ಕೆಲಸ, 4 ವಿಧವಾದನ್ನ ಧರ್ಮಶಾಸ್ತ್ರದಲ್ಲಿ ಬಿಡುಕೂಡ್ದು ಅಂತ ಹೇಳಿರೋದು. ಬಿಡುಕೂಡು ಅಂತ ಯಾವಂದರೆ ಸತ್ಯ, ಧರ್ಮ, ದೇವರ ಕಾರ್ಯ, ಸ್ವಾಧ್ಯಾಯ, ಪ್ರವಚನ. ಈ 4ನ್ನು ಬಿಡಬಾರ್ದು, ಎಲ್ಲರೂ ಇಟ್ಕೋಬೇಕು ಅಂದರು ಅಂತ. 4 ಬಿಡಬೇಕಾಗಿದ್ದು ಯಾವ್ದು ಬಿಡಬೇಕಂದ್ರೆ ಅಸೂಯೆ, ಹಿಂಸೆ, ರಾಗದ್ವೇಷ, ಭಾಗವತ ಪ್ರಚಾರ. ನಾವೇನು ಮಾಡ್ತೀವಿ, ಯಾವುದು ಬಿಡಬೇಕೋ ಅದನ್ನೇ ಇಟ್ಕೊಂಡಿದ್ವಿ, ಯಾವುದನ್ನು ಬಿಡಬಾರ್ದೋ ಅದನ್ನೇ ಬಿಟ್ಟಿದ್ದೀವಿ ನಾವು. ಅದೇ ಹೇಳ್ತಾರೆ. ಅದಕ್ಕೆ ಕೃತ್ಯಾಕರಣ, ಅಕೃತ್ಯಾಕರಣ ಅಂತಾರೆ. ಕೃತ್ಯಾಕರಣ ಯಾವ್ದು ಮಾಡಬೇಕೋ ಅದನ್ನು ಮಾಡೋದಿಲ್ಲ. ಅಕೃತ್ಯಾಕರಣ ಯಾವುದನ್ನು ಮಾಡಬಾರ್ದೋ ಅದನ್ನು ಮಾಡ್ತಾ ಇದ್ದೀವಿ. ಅದೇ ಎರಡೋದು. ಅದೇ 4 ವಿಧವಾದ ಕೈಂಕರ್ಯ, ಭಗವತ್ ಕೈಂಕರ್ಯ, ಭಾಗವತ ಕೈಂಕರ್ಯ, ಮತ್ತು ಆಚಾರ್ಯ ಕೈಂಕರ್ಯ, ಮತ್ತು ಆಲಯ ಕೈಂಕರ್ಯ ಅಂತಾರೆ. ಆಲಯ ಕೈಂಕರ್ಯದಲ್ಲಿ ಸಾಮಾಜಿಕವೂ ಸೇರಿಕೊಳ್ಳುತ್ತೆ. ಈ 4 ವಿಧವಾದ ಕೈಂಕರ್ಯಗಳು ನಾವು ತಗೋಬೇಕು. ಅದರಲ್ಲಿ ಒಂದು ಸಲ ಪ್ರಪನ್ನರಾದವರಿಗೆ ಈ 4 ವಿಧವಾದ ಕೈಂಕರ್ಯ ಬಹಳ ಮುಖ್ಯವಾದದ್ದು. ಅದೇ ಥರ 4 ಯಜ್ಞಗಳು ಹೇಳಿದೆ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯ ಯಜ್ಞ. ಆಮೇಲೆ 5 ಹೇಳಿದೆ, ಅದು ಬ್ರಹ್ಮಯಜ್ಞ ಅಂತ. ಆ ಬ್ರಹ್ಮಯಜ್ಞ ಅದು ವೇದವನ್ನು ಅಧ್ಯಯನ ಮಾಡೋದು ಬ್ರಹ್ಮಯಜ್ಞ ಅಂತಾರೆ. ಈ 4 ವಿಧವಾದ ಯಜ್ಞಗಳು ನಿತ್ಯವೂ ಮಾಡಬೇಕಾದ ಕೆಲಸ. 5 ಯಜ್ಞವನ್ನು ಮಾಡಬೇಕು, ಪಂಚಮಹಾಯಜ್ಞ ಅಂತ ನಿತ್ಯವೂ ಮಾಡಬೇಕಾದಂಥ ಕೆಲಸ ಇದು. ಆಮೇಲೆ ಕಾಲಗಳಲ್ಲಿ 4 ಮೊದಲು ಅಭಿಗಮನ, ಉಪಾದಾಯ, ಸ್ವಾಧ್ಯಾಯ, ಇಚ್ಛೆ. ಸಾಯಂಕಾಲ ಒಂದಿದೆ. ಈ 4 ಕಾಲಗಳು ಬಹಳ ಮುಖ್ಯವಾದವು. ಸಾಯಂಕಾಲ ಬರೀ ಯೋಗ ಆದ್ದರಿಂದ ಈ 4 ಮುಖ್ಯವಾದ ಕಾಲಗಳು. ಆಮೇಲೆ 4 ಋಣಗಳು ಮನುಷ್ಯನಿಗೆ ಹುಟ್ಟಿದಾಗಿಂದ ಬರುತ್ತಂತೆ. ಒಂದು ದೇವಋಣ, ಒಂದು ಪಿತೃಋಣ, ಒಂದು ಋಷಿ ಋಣ, ಒಂದು ಆಚಾರ್ಯ ಋಣ. ಈ ಋಣಗಳು ನಮಗೆ ಜನ್ಮದಲ್ಲೇ ಬರುತ್ತೆ. ಆಚಾರ್ಯ ಋಣ ಬರುತ್ತೆ. 3 ಋಣ ಶ್ರುತಿಯಲ್ಲಿ ಹೇಳುತ್ತೆ. ತ್ರಿಭಿರ್ವಾದ 3 ಋಣ ಜಾಯಮಾನೋ ವೈ ಬ್ರಾಹ್ಮಣೋ ಋಣವಾನ್ ಜಾಯತೆ ಅಂತ ಹೇಳ್ಬಿಟ್ಟು, ಆಮೇಲೆ ದೇವ ಅದರಲ್ಲಿ ಹೇಳ್ತಾರೆ. ಋಷಿಗಳನ್ನು ಹೇಗೆ ಅಂತಂದರೆ ವೇದಾಧ್ಯಯನ ಮಾಡೋದ್ರಿಂದ ಋಷಿಋಣ ತೀರುತ್ತಂತೆ. ಆಮೇಲೆ ಆರಾಧನೆ, ಭಗವಂತ ಅರ್ಚನೆ, ಆರಾಧನೆ ಮಾಡೋದ್ರಿಂದ ದೇವಋಣ ತೀರುತ್ತಂತೆ. ಅದೇ ಥರ ಪಿತೃಗಳ ಕೆಲಸಗಳನ್ನು ಮಾಡೋದ್ರಿಂದ ಪಿತೃಋಣ ತೀರುತ್ತಂತೆ. 2 ಹೇಳ್ತಾರೆ. ಪಿತೃಋಣಕ್ಕೆ ಒಂದು ಅವರ ಕೆಲಸ ಮಾಡೋದು, ಇನ್ನೊಂದು ಮುಂದೆ ನಮ್ಮ ಪೀಳಿಗೆ ಒಂದು ಗಂಡು ಮಗು ಆದಾಗ ಇವರು ಅವರ ಋಣ ತೀರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಆಚಾರ ಋಣ. ಆಮೇಲೆ ನಾವು ಅದಕ್ಕೆ ಸೇರಿಸಿ ಋಷಿಗಳ ಜೊತೆ ಸೇರಿಸೋದಕ್ಕೆ ಇದು ಈ ಥರ 20 ಹೇಳ್ತಾ ಹೋಗ್ಬೋದು. ಆ 4 ಕಾಲು ಏನೇನು ಹೇಳುತ್ತೆ, ಇಷ್ಟು ಇದು ಹೇಳುತ್ತೆ. ಭಗವಂತನ 4 ಕಾಲು ಇಷ್ಟನ್ನು ಹೇಳುತ್ತೆ. ನಮಗೆ ತಿಳ್ಕೊಬೇಕು ಅದನ್ನು. ಅದಕ್ಕೆ ಪಂಚಶೈನತ್ತಿನ್ ಅಂತ ಹೇಳಿದಾಗ ನಿಮಗೆ ಆ ಪಂಚಶೈನ ಅಂತ ಹೇಳಿದೆ 5 ಥರವಾದದ್ದು ಅಂದ್ಬಿಟ್ಟ. ಅದರಲ್ಲಿ ಅರ್ಥಪಂಚಕವನ್ನು ತೋರಿಸುತ್ತೆ. ಯಾಕೆ ಏನಪ್ಪ ಈ ಪಂಚಶಯನ ಅಂದರೆ ಅರ್ಥಪಂಚಕ ನಿಮ್ಗೆ ಹಿಂದೆ ಹೇಳಿದ್ದೀನಿ. ಅದರಿಂದ ಅದರ ಬಗ್ಗೆ ಜಾಸ್ತಿ ಹೇಳಬೇಡ. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ, ಆಮೇಲೆ ಪ್ರಾಪ್ತಶ್ಚ ಪ್ರತ್ಯೇಗಾತ್ಮನಃ, ಪ್ರಾಪ್ತಿಪಾಯಂ ಫಲಂ ಪ್ರಾಪ್ತಯೇ ತಸ್ಯ ಪ್ರಾಪ್ತಿ ವಿರೋಧಿ ಚ. ಒಂದು ಜೀವಾತ್ಮನ ಸ್ವರೂಪ, ಭಗವಾತ್ಮನ ಸ್ವರೂಪ. ಆ ಭಗವಂತನಿಗೆ ಪಡಿಬೇಕಾದ್ರೆ ಪಡೆಯುವಂಥ ಉಪಾಯ, ಆ ಪಡೆದ್ರೆ ಏನು ಫಲ ಬರುತ್ತೆ, ಇದನ್ನು ಮಾಡಬೇಕಾದ್ರೆ ವಿರೋಧ ಏನು ಬರುತ್ತೆ ನಮಗೆ, ಇದನ್ನು 5 ತಿಳಿಸೋದಂತೂ ಅರ್ಥಪಂಚಕ. ಈ ಪಂಚಶೈನತ್ಯನ್ ಅನ್ನುವಾಗ ಅರ್ಥಪಂಚಕವನ್ನು ತೋರಿಸುತ್ತೆ ಅಂದ್ಬಿಟ್ಟು ಅಂತ ವದಂತಿ ಸಕಲ ವೇದಾಹ ಇತಿಹಾಸ ಪುರಾಣಕಃ ಅಂತಲೇ ಹೇಳುತ್ತೆ. ಇದು ಎಲ್ಲ ವೇದಗಳು ಇದನ್ನೇ ಹೇಳುತ್ತೆ. ಅದರಿಂದ ಇತಿಹಾಸ ಪುರಾಣಕರು ಇದನ್ನೇ ಹೇಳ್ತಾರೆ, ಅರ್ಥಪಂಚಕವನ್ನೇ ಹೇಳ್ತಾರೆ ಅಂದ್ಬಿಟ್ಟು ಶ್ಲೋಕ ಹೇಳ್ತಾರೆ. ಅದಕ್ಕೆ ಅದನ್ನು ತಮಿಳಲ್ಲಿ ಅವರು ಪರಾಶರ ಭಟ್ರು ತಿರುವಾಡೂರಿಗೆ ತನಿಯನ್ನು ಬರಬೇಕಾದ್ರೆ ಅದ್ಭುತವಾದ ತೋರಿಸ್ತಾರೆ. ಬೆಕ್ಕ ಇರುನೆಲೆಯಂ ನೈಯಾಂ ಉಯರ್ನೆಲೆಯಂ ತಕ್ಕನೆಲೆಯಂ ತಡೆಯಾಗಿ ತೊಕ್ಕಿಯನಂ ಊಯಿಮೆನೆಯಂ ವಾಯುವೆನೆಯಂ. ಇದು ಅರ್ಥಪಂಚಕ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಆಚಾರ್ಯರು ಶಿಷ್ಯನಿಗೆ ಇದನ್ನು ಅರ್ಥಪಂಚಕವನ್ನು ಹೇಳ್ತಾರೆ. ನಮ್ಮ ಜೀವಾತ್ಮ ಸ್ವರೂಪವನ್ನು ಮೊದಲು ತಿಳಿಸಿ, ಭಗವಾತ್ಮ ಸ್ವರೂಪವನ್ನು ತಿಳಿಸಿ, ಅವನ ಪಡೆಯುವ ಉಪಾಯವನ್ನು ಹೇಳಿ, ಫಲಗಳು ಏನು ವಿರೋಧ, ಅದಕ್ಕೆ ಮುಖ್ಯವಾದ ವಿರೋಧ ನಾವೇ. ಪ್ರಾಪಂಚಿಕ ವಿಷಯದಲ್ಲಿ ನಾವು ಮನಸ್ಸಿರೋದ್ರಿಂದ ಅದಕ್ಕೆ ಎಳೆದು ಕಟ್ಟಿ ಹಾಕಿ ಈ ಕಡೆ ಬರೋದು ಕಷ್ಟ. ಅದೇ ದೊಡ್ಡ ವಿರೋಧ. ಇದಾದ್ಮೇಲೆ ದೇವತೆಗಳು ಸಹ ಸ್ವಲ್ಪ ವಿರೋಧ ಮಾಡ್ತಾರೆ ಅಂತ ಹೇಳ್ತಾರೆ. ಮುಂದಿನ ಭಾಷೆ 33 ಅದರ ಅನುಭವಿಸೋಣ. ದೇವತೆಗಳು ಯಾಕೆ ತೊಂದರೆ ಮಾಡ್ತಾರೆ ಒಬ್ಬರು ನನಗೆ ಅಂತ ಮುಂದಿನ ಭಾಷೆದಲ್ಲಿ ಅನುಭವಿಸೋಣ. ಹಾಗಾಗಿ ಅನೇಕ ತೊಂದರೆಗಳು ಬರುತ್ತೆ. ಅದನ್ನ ವಿರೋಧವನ್ನು ನಿರಸನ ಮಾಡಬೇಕು. ಅದಕ್ಕೂ ಆಚಾರ್ಯದ ನಮಗೆ ದಾರಿ ತೋರಿಸ್ಕೊಡ್ತಾರೆ ಅಂತ. ಇನ್ನೊಂದು ಏನು ಅಂತಂದರೆ, ಈ ಪಂಚಶಯನಂ ಅಂತಂದರೆ ಕೌಶಲಿಗೆ ಉಪನಿಷತ್ತಲ್ಲಿ ಪರ್ಯಂಕ ವಿದ್ಯೆ ಅಂತ ಒಂದು ಬರುತ್ತೆ. ಪರ್ಯಂಕ ವಿದ್ಯೆ ಇದು ಕೆಲವು ಸಲ ಸೂಕ್ಷ್ಮ, ನಿಮ್ಗೆ ಬೇರೆ ಇದ್ರಲ್ಲಿ ಹೇಳಿದ್ದೀನಿ, ಇದರಲ್ಲಿ ಹೇಳಬಾರದು. ಇದರಲ್ಲಿ ಎಲ್ಲ ಇದರಲ್ಲೂ ಹೋಗಿ ಮೋಕ್ಷವನ್ನು ಪಡೀತಾರೆ ಅಂತ ಎಲ್ಲ ಶ್ರುತಿನೂ ಹೇಳುತ್ತೆ.
ಭಗವಂತ ಹರ್ಷಿರಾಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. 12 ಅತಿವಾಹಿಕಗಳಿದ್ದಾರೆ, ಅವ್ರನ್ನೆಲ್ಲ ದಾಟಿ ವಿರಜಾ ನದಿಗೆ ಹೋಗಿ ಎಲ್ಲ ಸ್ನಾನ ಮಾಡಿದಾಗ ಸೂಕ್ಷ್ಮ ಶರೀರ ಹೋಗುತ್ತೆ. ಆಮೇಲೆ ಭಗವಂತನ ಪಡಿತೀವಿ ಅಂತ ಹೇಳುತ್ತೆ. ಆ ಭಗವಂತನ ಯಾವ ಥರ ಪಡಿತೀವಿ ಅನ್ನೋದು ಕೌಶಿಕಿ ಉಪನಿಷತ್ತಲ್ಲಿ ಮಾತ್ರ ಹೇಳಿದೆ. ಅಲ್ಲಿ ಹೋದ ಭಗವಂತನ ಪಡಿತಾನೆ ಅಂತ ಹೇಳ್ಬಿಟ್ರೆ ಯಾವ ಥರ ಪಡಿತಾನೆ, ಹೋದ ತಕ್ಷಣ ಭಗವಂತ ಶಿಕ್ಷಣ ಯಾವ ಥರ ಅನ್ನೋದನ್ನು ಕೌಶಿಕಿ ಉಪನಿಷತ್ತು ಬಹಳ ಅದ್ಭುತವಾಗಿ ಹೇಳುತ್ತೆ. ಅದು ಹೇಳ್ತಾ ಇಲ್ಲಿಂದ ಹೊರಡ್ತೀವಲ್ಲ, ಇಂದ ನಮ್ಮ ಜೀವಾತ್ಮ ಹೊರಡಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ 12 ಜನ ಆತಿವಾಹಕರುಗಳು ಅವ್ರ ಮೂಲಕ ಅಲ್ಲಿ ಹೋಗ್ತೀವಿ. ಹೋದಾಗ ವಿರಜಾ ನದಿ ಹೋಗ್ತೀವಿ, ಅಲ್ಲಿಂದ ತೊಗೊಂಡೋಗ್ತಾರೆ. ಸ ಆಗಚ್ಚತಿ ವಿರಜಾ ನದಿ. ಸ ಅಂದರೆ ಅಲ್ಲಿ ಜೀವಾತ್ಮ ವಿರಜಾ ನದಿಗೆ ಬರುತ್ತಂತೆ. ಅಲ್ಲಿ ಬಂದ ತಕ್ಷಣ, ಅಲ್ಲಿ ಸ್ನಾನ ಮಾಡಿದ ತಕ್ಷಣ ಏನಾಗುತ್ತೆ, ಸೂಕ್ಷ್ಮ ಶರೀರ ಹೊರಟೋಗ್ಬಿಡುತ್ತೆ. ಸೂಕ್ಷ್ಮ ಹೇಗೆ ಹೇಳಿದೆ ನಿಮಗೆ, ಸೂಕ್ಷ್ಮ ಶರೀರ ತೌಡಿದ್ದ ಹಾಗೆ. ಭತ್ತ ಶರೀರ, ನಮ್ಮ ಶರೀರ ಸ್ಥೂಲ ಶರೀರ ಭತ್ತ ಹೊಟ್ಟು, ಸೂಕ್ಷ್ಮ ಶರೀರ ತೌಡಿದ್ದಾಗೆ. ಅಕ್ಕಿ ಇದೆಯಲ್ಲ ಅದು ಜೀವಾತ್ಮ. ಅದು ಅಕ್ಕಿ ಹೋಗಿ ಅಲ್ಲಿ ಇದ್ದಾಗ ತೌಡು ಹೊರಟೋಗ್ಬಿಟ್ಟು ಅಕ್ಕಿ ಮಾತ್ರ ಉಳ್ಕೊಳ್ಳುತ್ತೆ. ಅದಂತ ಜೀವಾತ್ಮ ಉಳ್ಕೊಳ್ತಾನೆ. ಅವನು ವಿರಾದಿ ಆದಾಗ ಅಲ್ಲೇನು ಮಾಡ್ತಾನೆ, ತಮ್ಮ ಬ್ರಹ್ಮಾಲಂಕಾರಣ ಇದು ಅಲಂಕರುವಂತಿ ಅಂದ್ಬಿಟ್ಟು ಅಂತ ಅಲ್ಲಿ ಬ್ರಹ್ಮಾಲಂಕಾರ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂದರೆ 500 ಜನ ಅಪ್ಸರಸ್ತ್ರೀ ಬರ್ತಾರಂತೆ. ಶತಃ ವಾಸಹಸ್ತಾಃ, ಶತಃ ಆಭರಣ ಹಣಹಸ್ತಾಃ, ಶತಃ ಗಂಧಹಸ್ತಾಃ, ಶತಃ ಮಾಲ್ಯಹಸ್ತಾಃ ಅಂದ್ಬಿಟ್ಟು 5 ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡ್ಬರ್ತಾರಂತೆ. ಬಂದು ವಾಸ ಅಂದರೆ ಬಟ್ಟೆ ಅದ್ಭುತವಾದ 100 ಜನ ಯಾಕೆ ಒಂದು ಬಟ್ಟೆ ಸಾಕಂದ್ರೆ ಅಷ್ಟು ತರ್ತಾರಂತೆ. ನಮ್ಮ ಇದಕ್ಕೆ ಏನು ಇಟ್ಟಿಸುತ್ತೋ ಅಂದ್ಕೊಂಡು ಅಲ್ಲಿ ನಮಗೆ ಅಲಂಕಾರ ಮಾಡ್ತಾನೆ. ಅದಕ್ಕೆ ಬ್ರಹ್ಮಾಲಂಕಾರ ಅಂತ ಹೆಸರು. ಈ ಮುಕ್ತ ಜೀವನಿಗೆ ಅಲ್ಲಿ ಮಾಡುವಂತಹ ಬ್ರಹ್ಮಾಲಂಕಾರ, ಅದಕ್ಕೆ ಹೇಳ್ತಾರೆ ಬ್ರಹ್ಮಾಲಂಕಾರಂ ಅಲಂಕರುವಂತೆ ಅಂತ. ಈ 500 ಜನ ಅವರ ಎಲ್ಲರೂ ಬಂದು ಆ ಜೀವತ್ತನಿಗೆ ಅಲಂಕಾರವನ್ನು ಮಾಡ್ತಾರಂತೆ, ಆ ಗಂಧ ಎಲ್ಲವನ್ನು ಕೂಸಿ. ಅದಾದ್ಮೇಲೆ ಮುಂದೆ ಕೇಳ್ತಾ ಇದ್ರಲ್ಲಿ ಆಮೇಲೆ ಅದು ಹೇಳ್ತಾ ಇದಕ್ಕೆ. ಆಮೇಲೆ ಸಾಲಜ್ಯ ಸಂಸ್ಥಾನಂ ತಮ್ಮ ಬ್ರಹ್ಮರಸಃ ಪ್ರವಿಶತಿ. ಅಲ್ಲಿಂದ ತಿಲ್ಯ ಅಂತ ಒಂದು ವೃಕ್ಷ ಇರ್ತದೆ, ಅದು ಇನ್ನೊಂದು ಕಡೆ ಬರ್ತಾ ಇದ್ರು. ತಿಲ್ಯ ಅಂತ ಒಂದು ಅಶ್ವತ್ಥ ವೃಕ್ಷ ಇರ್ತಂತೆ. ಅಲ್ಲಿ ಹೋದ ತಕ್ಷಣ, ಈಗ ಕೆಲವು ಟ್ಯಾಪಲ್ಲಿ ಕೈ ಇಟ್ಟರೆ ನೀರು ಬರ್ತಲ್ಲ, ಹಾಗೆ ಅಲ್ಲಿ ಹೋದ ತಕ್ಷಣ ಸೋಮರಸ ಸಿಂಪನೆ ಆಗುತ್ತಂತೆ, ಸೋಮರಸ ಸಿಂಪನೆ ಆಗುತ್ತಂತೆ. ಅದಕ್ಕೆ ಅಲ್ಲಿ ಬ್ರಹ್ಮರಸ ಪ್ರವಿಶತಿ, ಅದು ಬ್ರಹ್ಮರಸ. ಅದು ಇಲ್ಲಿ ಬ್ರಹ್ಮಗಂಧ ಇವರು ಮಾಡಿದ್ರು ಬ್ರಹ್ಮರಸ. ಆಗ ನಮ್ಮ ದೇಹದಲ್ಲಿ ನಮ್ಮ ಜೀವನಕ್ಕೆ ಪರ ಆಗುತ್ತಂತೆ. ಅವಾಗ ತ ಆಗತ್ಯತೆ ಅಪರಾಜಿತಂ ಆಯತನಂ. ಅಲ್ಲಿಂದ ಬಂದು ಅವನ ಭಗವಂತನ ಇರುವಂಥ ಜಾಗಕ್ಕೆ ಅಪರಾಜಿತ ಅಂತ ಹೆಸರು. ಅಯೋಧ್ಯೆ, ಇಡೀ ಇದಕ್ಕೆ ಅಯೋಧ್ಯೆ, ಭಗವಂತ ಇರುವಂಥ ಅರಮನೆ ಇದೆಯಲ್ಲ ಅದಕ್ಕೆ ಅಪರಾಜಿತ ಅಂತ ಹೆಸರು. ಅಲ್ಲಿಗೆ ಅಪರಾಜಿತ ಅಂತ ಬರ್ತಂತಲೇ. ಆಯತನ ತಮ್ಮ ಬ್ರಹ್ಮತೇಜಂ ಪ್ರವಿಶತಿ. ಯಾವಾಗ ಇದಕ್ಕೆ ಕಾಲಿಡ್ತಾನೋ, ಭಗವಂತನ ಅರಮನೆ ಒಳಗೆ ಕಾಲಿಟ್ಟ ತಕ್ಷಣ ಬ್ರಹ್ಮ ತೇಜಸ್ ಬರ್ತಂತೆ. ಬ್ರಹ್ಮಾಲಂಕಾರ ಆಯಿತು, ಅದಾದಮೇಲೆ ಇಲ್ಲಿ ಬ್ರಹ್ಮ ರಸ ಪ್ರವೇಶ ಆಯಿತು. ಇಲ್ಲಿ ಬಂದಾಗ ಬ್ರಹ್ಮ ತೇಜಸ್ ಬರ್ತಂತೆ. ಎಷ್ಟೊಂದು ನೋಡಿ ಸಂಸ್ಕಾರ ಜೀವಾತ್ಮನಿಗೆ ಪ್ರವಿಶತೆ. ಆಮೇಲೆ ಯಹ ಶ್ರೀರೂಪ ಬ್ರಹ್ಮಣಾಂ ತಸ್ಮಿನ್ ಬ್ರಹ್ಮ ಆಸೆ. ಅಲ್ಲಿ ಶ್ರೀಯೊಂದಿಗೆ ಶ್ರುತಿ ಹೇಳೋದು, ಶ್ರೀಯೊಂದಿಗೆ, ಶ್ರೀರೂಪ ಅಂದರೆ ತಾಯಿಯೊಂದಿಗೆ ಬ್ರಹ್ಮಣ ಅಲ್ಲಿ ಆಸ್ತೆ. ಅಲ್ಲಿ ಒಂದು ಪರ್ಯಂಕ ಎಲ್ಲ ಆದಿಶೇಷನ ಮೇಲೆ ಬ್ರಹ್ಮ ತಾಯಿಯೊಂದಿಗೆ ಕೂತಿರ್ತಾರಂತೆ, ಆಸ್ತೆ ಅಲ್ಲಿ ಕೂತಿರ್ತಾರಂತೆ. ಕಡೆಗೆ ಆಮೇಲೆ ಹೇಳ್ತಾನೆ, ತಮಿತ್ತಂ ವಿತ್ವಾದೇನೈವ ಅಗ್ರ ಆರೋಹತಿ. ನಾನು ಹೇಳ್ತಾನೆ, ಆನೆಗೆ ಕಾಲ್ಪಟ್ಟು ಏರ್ಸ್ಕೊಳ್ತಾರ, ಅಲ್ಲಿ ಹೋದ ತಕ್ಷಣ ಎತ್ತರದಲ್ಲಿ ಕೂತಿರ್ತಾನೆ, ನಮ್ಗೆ ಆಗಲ್ಲ. ಅದಕ್ಕೆ ಭಗವಂತನೇ ಕೈ ಹಿಡಿದು ತನ್ನ ಕಾಲ ಮೇಲೆ ನಮ್ಮನ್ನು ಹತ್ತಿಸ್ಕೊಂಡು ಮೇಲೆ ಹತ್ತಿಸ್ಕೊತಾನಂತೆ. ತಮಿತ್ತಂ ವಿತ್ವಾದೇನೈವ ಅಗ್ರ ಆರೋಹತಿ. ಭಗವಂತನೇ ನಮ್ಮನ್ನು ಮೇಲೆ ಎತ್ತು ತೊಳೆ ಮೇಲೆ ಕೂರಿಸ್ಕೊಳ್ತಾನಂತೆ. ತಮ್ಮ ಬ್ರಹ್ಮ ಪೃಚ್ಛತಿ. ಆಗ ಮೊಳೆಯಲ್ಲಿ ಕೂರಿಸ್ಕೊಂಡು ನಮಗೆ ಕೇಳ್ತಾನೆ, ಹೇಳ್ತಾರೆ, ಮಗು ಕೋಸಿ ಕೇಳ್ತಾನೆ, ಯಾರಪ್ಪ ನೀನು ಅಂತ ಕೇಳ್ತಾರೆ. ಅಂದರೆ ಅಲ್ಲಿಗೆ ಎಲ್ಲೂ ಜ್ಞಾನ ಬಂದಿರ್ತಾರೆ ನಮಗೆ. ಆವಾಗ ತಮ್ಮ ಪ್ರತಿ ಬ್ರೂಯಾತ್ ಅಂದರೆ ಈ ಜೀವಾತ್ಮ ಇಷ್ಟೆಲ್ಲ ಸಂಸ್ಕಾರ ಜೀವಾತ್ಮ ಅಂತಂದರೆ ಅಹಂ ಬ್ರಹ್ಮಾಸ್ಮಿ, ನಾನು ನಿನ್ನನ್ನೇ ಅಂತರ್ಯಾಮಿಯಾಗಿ ಉಳ್ಳ ಬ್ರಹ್ಮನಾಗಿದ್ದೇನೆ ಅಂದ್ಬಿಟ್ಟು ಅಲ್ಲಿ ಹೇಳ್ತಂತೆ. ಇದು ಪರ್ಯಂಕ ವಿದ್ಯೆ ಅಂದ್ಬಿಟ್ಟು ಅಂತ. ಆ ಪರ್ಯಂಕದ ಮೇಲೆ ಭಗವಂತ ಕೂತಿರ್ತಾನೆ. ಆ ಪರ್ಯಂಕದ ಮೇಲೆ ಹತ್ತಿ ಆವಾಗ ಭಗವಂತ ಮುಂದಕ್ಕೆ ಬರುತ್ತೆ. ಏನು ಬೇಕು ಅಂತ ನಿನ್ನ ಕೈಕಾರಕ್ಕೆ. ಅಲ್ಲಿ ಹೋದ್ಮೇಲೆ ಧರ್ಮಬುದ್ಧ ಜ್ಞಾನ ಪೂರ್ಣ ವಿಕಸನವಾಗಿದ್ದರಿಂದ ಬೇರೆ ಯಾವುದಕ್ಕೂ ಇರಲ್ಲ. ನಿನ್ನ ಕೈಂಕರ್ಯ ಒಂದನ್ನೇ ಕೇಳ್ತಾರೆ. ನಿನ್ನ ಕೈಂಕರ್ಯ ಭಾಗವತರ ಕೈಂಕರ್ಯ ಬೇಕು ಅಂತ ಕೇಳ್ತೀವಂತೆ. ನಿನ್ನ ಇಷ್ಟ ಬಂದ ಕೈಂಕರ್ಯ ಮಾಡುವಂತ ಭಗವಂತ ಕೊಡ್ತಾನಂತೆ. ಅದು ದೊಡ್ಡ ಅದರಲ್ಲಿ ಬರುತ್ತೆ. ಅದರಲ್ಲಿ ಅವನು ಸೂಕ್ಷ್ಮ ರೂಪದಲ್ಲಾದರೂ ಇರ್ಬೋದು, ಇಲ್ಲ ದೇಹವನ್ನಾದರೂ ಧರಿಸ್ಕೋಬೋದು. ಎರಡರಲ್ಲೂ ಅವಶ್ಯಕತೆ. ಅದು ಬ್ರಹ್ಮಸೂತ್ರದಲ್ಲಿ ಬರುತ್ತೆ.
ಅದರಲ್ಲಿ ಅದು ಒಂದು ಬರುತ್ತೆ. ಅದರಲ್ಲಿ ಅಲ್ಲಿ ಅದು ಸೂತ್ರ ಮಾಡೋಕ್ಕೆ ಮುಂಚೆ ಅವರು ಜೈಮಿನಿಗಳು ಕೇಳ್ತಾರೆ. ವ್ಯಾಸರು ಸುಮ್ಮನೆ ವೇದವ್ಯಾಸರು ಕೇಳ್ತಾರೆ ಏನು ಹೇಗಿರುತ್ತೆ ಅಂದ್ಬಿಟ್ಟು. ಅಲ್ಲಿ ಹೋಗಿ ಏನಂತ ಎಲ್ಲ ಇರ್ತಾನೆ ಅವನು ಅಲಂಕೇನು ತನ್ನ ರೂಪದಲ್ಲೇ ಇರ್ತಾನೆ, ತನ್ನ ಅಲಂಕಾರ ಮಾಡ್ಕೊಳ್ಳೋದು ಅಂತ ಅವನಿಗೆ ದಿವ್ಯಮಂಗಲ ವಿಗ್ರಹ ಆ ರೂಪದಲ್ಲೇ ಇರ್ತಾನೆ ಅಂತಾರಂತೆ. ಅಲ್ಲಿ ಪಕ್ಕದಲ್ಲಿ ಔಡರೋಮಿ ಇರ್ತಾರೆ, ಅವ್ರನ್ನ ಕೇಳ್ತಾರಂತೆ. ಅವ್ರು ಕೇಳುವಾಗ ಅವ್ರು ಹೇಳ್ತಾರಂತೆ ಇಲ್ಲ ಸೂಕ್ಷ್ಮ ರೂಪದಲ್ಲೇ ಇರ್ತಾನೆ ಅಂದ್ಬಿಟ್ಟು ಅಂತ. ಅಲ್ಲಿ ಹೋದ್ಮೇಲೆ ಯಾವುದೂ ಇಲ್ವಲ್ಲ, ಸೂಕ್ಷ್ಮ ರೂಪದಲ್ಲೇ ಇರ್ತಾನೆ ಅಂದ್ಬಿಟ್ಟು ಅಂತ. ಅದಕ್ಕೆ ಅವರು ನಿರ್ಣಯ ಕೊಡ್ತಾರೆ ಎರಡೂ ಉಂಟು ಅಂತ. ಅದಕ್ಕೆ ದ್ವಾದಶವತೆ ಅಂತ ಹೇಳ್ತಾರೆ. ದ್ವಾದಶಾಹ ಅಂದರೆ ಈ ಯಜ್ಞಗಳು ಮಾಡೋಕ್ಕೆ 11 ದಿನ ಮಾಡುವ ಯಜ್ಞ, 11 ದಿನದಿಂದ 1000 ವರ್ಷ ಮಾಡುವ ಯಜ್ಞಕ್ಕೆ ದ್ವಾದಶಾಹ ಅನ್ನೋದು ಅಂತ ಇರುತ್ತೆ. 11 ದಿನ ಮಾಡುವ ಒಂದು ಯಜ್ಞ ಒಂದು, 12ನೇ ದಿನದಿಂದ 1000 ವರ್ಷ ಹಿಂದಿನ ಕಾಲದಲ್ಲಿ ಮಾಡ್ತಾರೆ. ಈಗ 1000 ವರ್ಷ ಇರ್ತಾರೆ ಮಾಡ್ತಾಯಿದ್ರು. ಅದಕ್ಕೆ ದ್ವಾದಶಾಹ ಅಂತ ಹೆಸರು. ಅದಕ್ಕೆ ದ್ವಾದಶಾಹ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನಂದರೆ ದ್ವಾದಶಾಹ ಏನಾಗುತ್ತೆ, ಅದು 11ನೇ ಯಜ್ಞಕ್ಕೂ ಸೇರಿಕೊಳ್ಳುತ್ತೆ, 12ನೇ ಯಜ್ಞಕ್ಕೂ ಸೇರಿಕೊಳ್ಳುತ್ತೆ, ಎರಡಕ್ಕೂ ಸೇರಿಕೊಳ್ಳುತ್ತೆ. ಅದು ಅವತ್ತಿಂದ ಆ ಥರ ಜೀವಾತ್ಮ ಸೂಕ್ಷ್ಮ ರೂಪದಲ್ಲಾದರೂ ಇರ್ಬೋದು, ಅವನು ಸತ್ಯ ಸಂಕಲ್ಪನಾಗ್ತಾನಲ್ಲ, ಅಲ್ಲ ದೇಹವನ್ನಾರು ಪಡ್ಕೋಬೋದು, ತನ್ನ ಕೈಕರಿ ಕೈವಾರ ತಗೊಳ್ತಾನೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಹೋಗಿ ಅವನು ತನಗೆ ಬೇಕಾದರೆ ರೂಪವನ್ನು ಪಡ್ಕೊಂಡು ಭಗವಂತನ ಕೈಂಕರ್ಯ, ಭಾಗವತರಲ್ಲಿ ನಿತ್ಯನ ಕೈಂಕರಿ ಎಲ್ಲವನ್ನು ಮಾಡ್ಕೊಂಡಿರ್ತಾನೆ. ಅಲ್ಲಿ ಭಗವಂತನ ಅನುಭವಿಸೋದೆ ಅವನಿಗೆ ಅಂದ್ಬಿಟ್ಟು ಇದು ಪರ್ಯಂಕ ವಿದ್ಯೆ ಅದು ಇದರಲ್ಲಿ ಬರುತ್ತೆ. ಹಾಗೆ ಈ ಪಂಚಶೈನಿತ್ಯ ಬೇಕಾದರೆ ಇಲ್ಲಿ ಇವಳು ಪರ್ಯಂಕ ವಿದ್ಯೆಯನ್ನು ಹೇಳಿದ್ರು ಇವಳು ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಕೊತ್ತಲರ್ ಪೂಂಕುಯಲ್ ಅನ್ಬೇಕಾದಂದರೆ ಪೂಂಕುಯಲ್ ಕೊತ್ತಲರ್ ಅನ್ಬೇಕಾದ್ರೆ ನೆನ್ನೆ ಹೇಳಿದ್ದೆ ಅನಿಸ್ತೇನೆ. ನೆನ್ನೆ ಅಲರ್ ಕೊತ್ತಲರ್ ಅಂದರೆ ಅಲ್ಲಿ ಗೊಂಚಲಾಗಿರುವಂತಹ ಹೂವುಗಳು, ಆ ಹೂವುಗಳು ಅಂತ ಹೇಳ್ತಾರೆ. ಅದಕ್ಕೆ ಯಾವ ಥರ ಇರ್ತಂಗ ಅಂದರೆ ಹೂವುಗಳು ಮಾಡಬೇಕಾದ್ರೆ ಅದನ್ನು ಆಚಾರ್ಯರಿಗೆ ಹೋಲಿಸ್ತಾರೆ. ಹೇಗೆ ಆಚಾರ್ಯರಿಗೆ ಕೊತ್ತಲರ ಗುಂಪು ತಾನೆ, ಹಾಗೆ ಆಚಾರ್ಯರಿಗೆ ಆ ಶಿಷ್ಯ ಒಂದು ಕೊತ್ತಲರ ಥರ ಇರ್ತಾರಂತೆ. ಆಚಾರ್ಯರಿಗೆ ಶಿಷ್ಯರೇ ಒಂದು ಹೂವಿನ ಗೊಂಚಿನ ಥರ ಇರ್ತಾರೆ. ಅದನ್ನು ಹೇಳ್ತಾರೆ. ಅದಕ್ಕೆ ಹಾಗೆ ಆಚಾರ್ಯರು ಆ ಕೊತ್ತಲರ ಅವರ ಥರ ಇದ್ದು ತಮ್ಮ ಶಿಷ್ಯವೃಂದವನ್ನು ಎಲ್ಲ ಬೆಳೆಸ್ತಾರೆ ಅಂದ್ಬಿಟ್ಟು. ಆ ಪೂಮ್ ಕುಯ್ಯಲ್ ಅನ್ಬೇಕಾದ್ರೆ ಅದನ್ನು ಹೇಳ್ತಾರೆ, ಆಚಾರ್ಯರಿಗೆ ಅದನ್ನು ಹೇಳ್ತಾರೆ. ಅವರ ಜ್ಞಾನದಿಂದ ಬರುವಂತಹ ಆ ಸುವಾಸನೆ ಅಂದರೆ ಜ್ಞಾನದ ವಾಸನೆ ಎಲ್ಲರೂ ಹಂಚ್ತಾರಲ್ಲ ಅವರು, ಹಾಗಾಗಿ ಆಚಾರ್ಯನ ಅದಕ್ಕೆ ಹೋಲಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಇದನ್ನು ಹೇಳಿದ್ರೆ ಗೊತ್ತಿಲ್ಲ, ಇನ್ನೇ ಶ್ರೀಸ್ತುತಿಯಲ್ಲಿ ಹೇಳ್ತಾರೆ, ನಿಷ್ಪತ್ಯೂಹ ಪ್ರಣಯ ಗಡಿಗಂ ದೇವಿ ನಿತ್ಯಾನಪಾಯಂ ವಿಷ್ಣು ಸ್ಪಂಚೆ ತ್ಯನವಧಿ ಗುಣಂ ದ್ವಂದ್ವನ್ಯೋನ್ಯ ಲಕ್ಷ್ಯಂ ಶೇಷಚಿತ್ತಂ ವಿಮಲ ಮನಸ ಮೌಲಯಶ್ಚಕೃತೀನಾಂ ಸಂಪದ್ಯಂತೆ ವಿಹರಣಗನು ವಿಧೌ ಎಷ್ಟ ಶಯ್ಯಾ ವಿಶೇಷ ಅಂದ್ಬಿಟ್ಟು ಅದು ಹೇಳ್ತಾರೆ. ಅವ್ರಿಗೆ ದೇವಿ ನಿತ್ಯಾನಪಾಯಂ, ಭಗವಂತನಿಗೂ ಪ್ರಣಯ ಘಟಿತಂ ಇಲ್ಲಿ ಹೇಳಿ ಬಂದಿದ್ದಲ್ಲ ಅವರು, ನಪ್ಪಿಣ್ಣೆ ಕೊಂಗೈ ಮೇಲೆ ಮೈತ್ಯ ಕಿಡಂದ ಮಲರ್ ಬಾ ಜಳದಲ್ಲಿ ಪ್ರಣಯ ಘಟಿತಂ. ಅವರ ಪ್ರಣಯ ಘಟಿತ ಏನು ಅಂದರೆ ದೇವಿ ನಿತ್ಯಾನಪಾಯ, ನಿತ್ಯ ಅನಪಾಯಿನಿ ಅಂದರೆ ಯಾವ ಕಾಲದಲ್ಲೂ ಒಂದು ಕ್ಷಣವೂ ಭಗವಂತನ ಬಿಟ್ಟಿರೋದಿಲ್ಲ. ಅಗಲ ಇಲ್ಲೇನು ಎರೆಯನೆಂದರೆ ಅಲರ್ ಮೇಲ್ ಮಂಗೈ ಉರೆ ಮಾಡುವ ಅಂತ ಇದನ್ನಿಟ್ಟೆ ನಮ್ಮವಾರು ಹೇಳಿದ್ದು. ಹಾಗೆ ನಿತ್ಯಾನಪಾಯ. ಆಮೇಲೆ ವಿಷ್ಣು ಸ್ವಂಚೆ ತ್ಯನವಧಿ ಗುಣಂ ದ್ವಂದ್ವ ಅನ್ಯೋನ್ಯ ಲಕ್ಷ್ಯಂ, ಭಗವಂತನ ಗುಣಗಳೆಲ್ಲ ತಾಯಿಯಲ್ಲೂ ಇದೆ, ಒಬ್ಬೊಬ್ಬರು ದ್ವಂದ್ವ ಅವರು ಅನ್ಯೋನ್ಯ ಲಕ್ಷ್ಯಂ. ಭಗವಂತನ ಅಭಿಪ್ರಾಯ ತಾಯಿಗೆ ತಿಳಿದಿದೆ, ತಾಯಿ ಅಭಿಪ್ರಾಯ ಭಗವಂತ ತಿಳಿದೆ. ಅವರು ಅನ್ಯೋನ್ಯ ಲಕ್ಷ್ಯಂ, ಅವರೊಬ್ಬರೊಬ್ಬರು ಮನಸ್ಸನ್ನು ತಿಳ್ಕೊಂಡು ವರ್ತಿಸ್ತಾರಲ್ಲಿ. ಅಲ್ಲಿ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಸಾಧಾರಣವಾಗಿ ನಮ್ಮಲ್ಲಿರುವಂಥ ಜಗಳ ಬರೋದು, ಯಾಕೆಂದರೆ ಒಬ್ಬರು ಮನಸ್ಸು ತಿಳ್ಕೊಂಡಿರೋದ್ರಿಂದ ಅನ್ಯೋನ್ಯ ಲಕ್ಷ್ಯ ಇರೋದ್ರಿಂದ ಇದ್ದಾರೆ. ತಾಯಿ ತನಗೆ ಸ್ವಾತಂತ್ರ್ಯ ಇದ್ದರೂ ಸಹ ಸ್ವಾತಂತ್ರ್ಯವಾಗಿ ಅವಳು ತೋಳಬಹುದು. ಯಾಕಂದರೆ ತನ್ನನ್ನು ಒಬ್ಬ ಭಗವಂತನ ದಾಸಿಯಾಗಿ ನೆನೆಸ್ಕೊಂಡು ಸೃಷ್ಟಿ ಸ್ಥಿತಿ ಇದೆಲ್ಲವೂ ಭಗವಂತನ ಮಾಡಕ್ಕೆ ಬಿಡ್ತಾಳೆ, ಸಹಾಯಕಳಾಗಿರ್ತಾಳೆ. ಆದರೆ ಅವಳೇ ಸ್ವಂತ ಮಾಡ್ಬೋದು, ಆ ಶಕ್ತಿ ಇದೆ ಅವಳಿಗೆ. ಆದರೂ ಸಹ ಅವನಿಗೆ ಪತಿ ಆದ್ದರಿಂದ ಪತ್ನಿಯಾದ್ದರಿಂದ ಪತಿಯ ಅನುರೂಪಳಾಗಿರಬೇಕು ಅಂತ ಜೊತೆಯಲ್ಲಿ ಸಹಾಯ ಮಾಡ್ತಾಳೆ ತವರ ತಾನಾಗಿ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನಂದರೆ ಅದು ಯಾರಿಗೆ ಎಲ್ಲೆಲ್ಲಿ ಇರ್ತಾನೆ 3 ಹೇಳ್ತಾರೆ ಸ್ವಾಮಿ, 3 ಭಗವಂತನ ನಿವಾಸ ಸ್ಥಾನ 3 ಹೇಳ್ತಾರೆ. ಬಾಕಿ ನಾವು 5 ಹೇಳ್ತಾರೆ ಬಿಟ್ಬಿಟ್ರು. ಏನಪ್ಪ 3 ಅಂದರೆ ಶೇಷಶ್ಚಿತ್ತಂ, ಶೇಷ ಅಂದರೆ ಆದಿಶೇಷ ಅದಕ್ಕೆ. ಆಮೇಲೆ ವಿಮಲ ಮನಸ ಅಂದರೆ ಅವನ ಭಕ್ತರು, ವಿಮಲ ಅಂದರೆ ಅವನು ಯಾರು ಭಗವಂತನ ಇದರಲ್ಲಿ ಇರ್ತಾರೋ ಇದರ ಮುಂದಿನ ಶ್ಲೋಕದಲ್ಲಿ ವಿಮಲ ಬರುತ್ತೆ, ಅವಾಗ ಹೇಳೋಣ. ಅದಕ್ಕೆ
ವಿಮಲ ಮನಸ ಅಂದರೆ ಯಾರು ಶುದ್ಧವಾದ ಚಿತ್ತಗಳು ಅಂದರೆ ಎಲ್ಲ ಭಕ್ತರು ಅವರ ಮನಸ್ಸಲ್ಲಿ ಇರ್ತಾರಂತೆ. ಆಮೇಲೆ ಮೌಲ ಯಶ್ಚ ಶ್ರುತೀಣ, ಶ್ರುತೀಣ ಮೌಳಿ ಅಂದರೆ ಕಿರೀಟ, ಶ್ರುತಿ ಕಿರೀಟ ಉಪನಿಷತ್ತು ಈ ಮೂರರಲ್ಲೂ ಭಗವಂತ ಇದ್ದಾನೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಸಂಪದ್ಯಂತೆ ಹಡಗಿದೆ ಬಂದ್ಬಿಟ್ಟು ಅಂತ ಅದು ಹೇಳ್ಬಿಟ್ಟು ಮುಂದನ್ನು ಹೇಳ್ತಾರೆ. ಪ್ರತ್ಯಕ್ ರೂಪೇ ಹವಿಷಿವಯೋ ಏಕಶೇಷಿತ್ವಯೋಗ ಅಂತ. ಇಬ್ಬರು ಬೇರೆ ಆದರೂ ಏಕಶೇಷಿಗಳು. ನಮಗೆ ತಾಯಿ ಹೇಗೆ ಭಗವಂತ ಹೇಗಬೇಕು ತಾಯಿ ಆಗಬೇಕು, ಆ ಇಬ್ಬರೂ ಸಹ ಏಕಶೇಷಿತ್ವ ಯೋಗ. ಶೇಷಿ ಅಂದ್ಬಿಟ್ಟು ನಮಗೆ ಭಗವಂತನೂ ಶೇಷಿ, ಲಕ್ಷ್ಮಿಯು ನಮಗೆ ಶೇಷಿ. ಅದನ್ನೇ ಸೀತೆ ಹೇಳ್ಬೇಕಾದ್ರೆ ಹೇಳ್ತಾರೆ. ಸೀತೆ ಮತ್ತು ರಾಮ ಇಬ್ಬರು ಇದೇ ಥರ ಹೇಳ್ತಾರೆ. ಹನುಮಂತನ ಸೀತೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅನನ್ಯ ರಾಘವೇಣೋಹಂ ಭಾಸ್ಕರೇಣ ಪ್ರಭಾಯತ ಅಂತ. ನಾನು ರಾಮ ಯಾವ ಥರ ಅಂದರೆ ಅನನ್ಯ, ಎಷ್ಟು ಅನನ್ಯರು ಅಂದರೆ ಭಾಸ್ಕರೇಣ ಪ್ರಭಾಯತ, ಸೂರ್ಯನು ಮತ್ತು ಸೂರ್ಯನ ಕಿರಣಗಳಿರ್ತಲ್ಲ ಅವನ ಪ್ರಭೆ, ಹೇಗೆ ಸೂರ್ಯನನ್ನು ಸೂರ್ಯನ ಪ್ರಭೆಯನ್ನು ಬೇರ್ಪಡಿಸಲು ಸಾಧ್ಯವಿಲ್ಲವೋ ಅದೇ ಥರ ರಾಮನ್ನು ನನ್ನನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದೇ ಥರ ರಾಮನು ಅದು ಹೇಳ್ತಾರೆ ವೈದೇಹೀಂ ವೈದೇಹಿ ಅಂತ ಭಾಸ್ಕರೇಣ ಪ್ರಭಾವಿತ ಅಂತ. ಅದೇ ನಾನು ವೈದೇಹಿನು ಅದೇ ಥರ ಅಂತ ರಾಮನು ಇದೇ ಮಾತನ್ನು ಮುಂದೆ ಹನುಮಂತನಿಗೆ ಹೇಳ್ತಾನೆ. ಅಂದರೆ ಇಬ್ಬರು ಒಂದೇ ಥರ ಇತ್ತು ಅಂದ್ಬಿಟ್ಟು ಅಂತ. ಎಲ್ಲದಕ್ಕೂ ಉಭಯಾಧಿಷ್ಠಾನ ಅಂತ ಏಕಶೇಷಿತ್ವ ಅಂತಾರೆ. ಎದುರು ಉಭಯಾಧಿಷ್ಠಾನೇ ನಮಗೆ, ಅದು ಏಕಶೇಷಿತ್ವ, ಒಂದೇ ಥರ ಇರ್ತಾರೆ ಅಂದ್ಬಿಟ್ಟು ಅಂತ. ಅದಕ್ಕೆ ವಿಷ್ಣು ಪುರಾಣದಲ್ಲಿ ಗೊತ್ತಾ ನಿತ್ಯ ವೀಷ ಜಗನ್ಮಾತ ವಿಷ್ಣು ಶ್ರೀ ರಣವಾಹಿನಿ ಅಂತ ಹೇಳ್ತಾರೆ. ಯಥಾಸರ್ವಗತೋ ವಿಷ್ಣು ತದೇವೇಯ ದ್ವಿಜೋತ್ತಮ ಅಂತ. ಅವಳು ನಿತ್ಯಳು, ಏಷ ಜಗನ್ಮಾತ ನಿತ್ಯ, ಭಗವಂತ ಹೇಗೆ ನಿತ್ಯನೋ ಏಷ ನಿತ್ಯ ಅವಳು. ಬಟ್ ವಿಷ್ಣು ರಣಪಾಯಿನಿ, ವಿಷ್ಣುವನ್ನು ಬಿಟ್ಟು ಒಂದು ಕ್ಷಣವೂ ಇರೋದಿಲ್ಲ ಅವಳು ಅನ್ನೋದು. ಯಥಾ ಸರ್ವಗತೋ ವಿಷ್ಣು, ವಿಷ್ಣುವಿಗೆ ಏನೇನು ನಾವು ಹೇಳ್ತೀವೋ ಯಾವ್ಯಾವ ಗುಣಗಳು ಅಂದರೆ ಅವನಿಗಿರುವಂಥ ಷಾಡ್ಗುಣ್ಯ ಇದೆ ಎಲ್ಲ ಗುಣಗಳು, ಸತ್ಯ ಸಂಕಲ್ಪ ಸತ್ಯಕಾಮ ಏನು ಹೇಳ್ತೀವೋ ಎಲ್ಲವೂ ಸಹ ತಥೈವೇಯಂ ದ್ವಿಜೋತ್ತಮ ಅಂತ ಇವರು ಪರಾಶರಿ ಹೇಳ್ತಾರೆ. ಇವರಿಗೆ ಮೈತ್ರೇಯರು ಹೇಳ್ತಾರೆ ತಾಯಿಗೂ ಅಷ್ಟು ಗುಣಗಳು ಎಲ್ಲವನ್ನೂ ಉಂಟು ಅಂದ್ಬಿಟ್ಟು ಅಂತ. ಅದನ್ನೇ ಶ್ರುತಿನಲ್ಲೂ ಶ್ರಿಯಂ ಲೋಕೆ ದೇವಜುಷ್ಟಾಬುಧಾರಾಮ್ ಅಂತ ಕೊಂಡಾಡುತ್ತೆ. ಆಮೇಲೆ ಅದು ಹೇಳ್ತಾರೆ ಅದಕ್ಕೆ. ಆಮೇಲೆ ಇವರು ಪರಾಶರ ಭಟ್ರು ಗೂಢರತ್ನ ಕೋಶ ಹೇಳಬೇಕಾದ್ರೆ ಹೆಚ್ಚಾಗಿ ಭಗವಂತನ ಹೇಳಿದ್ರೆ ಲಕ್ಷ್ಮಿ ಬಗ್ಗೆ ಹೆಚ್ಚಾಗಿ ಹೇಳಿಲ್ಲ, ಹೇಳಕ್ಕೆ ಹೋಗಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸಮರ್ಥನೆ ಮಾಡ್ತಾರೆ ಹೇಳ್ತಾರೆ. ಅವ್ರು ಹೇಳ್ತಾರೆ ತದಂತರ್ಭಾವಾತೆ ತ್ವಾನ್ನ ಪೃಥಕ್ ಅಭಿದತ್ತೆ ಶ್ರುತಿರಪಿ ಎಂಬುದು ಅಂತ. ನೀನು ಭಗವಂತನ ಅಂತರ್ಭಾವಾದ್ರಿಂದ ಶ್ರುತಿಯಲ್ಲಿ ಭಗವಂತನ ಹೇಳಿ ಇರಬೇಕಾದ್ರೂ ನೀನು ಶ್ರುತಿಯ ಮನಸ್ಸಲ್ಲಿದೆ, ಹಾಗಾಗಿ ನಿನ್ನ ಪೃಥಕ್ಕಾಗಿ ಹೇಳಕ್ಕೆ ಹೋಗಲಿಲ್ಲ ಶ್ರುತಿನೇ ಹೆಚ್ಚಾಗಿ ಅಂದ್ಬಿಟ್ಟು ಪರಾಶರ ಭಟ್ರು ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಇಲ್ಲಿ ಇನ್ನೊಂದೇನು ಅಂದರೆ ವಾಯ್ ತೆರವಾಯ್ ಅಂತ ಹೇಳ್ಬೇಕಾದದ್ದು. ಅಂತಂದರೆ ಭಗವಂತ ನೀನು ಮಲಗಿದೆಯಾ ಅಂದರೆ ನಾವೆಲ್ಲ ಬಂದು ಹೇಳ್ತಾ ಇದ್ದೀವಿ, ಕೇಳ್ಕೊಂಡು ಮಲಗಿದೆಯಾ ನೀನು. ಇದೇನಾಗುತ್ತೆ ಅಂದರೆ ನೀನು ಸರ್ವಲೋಕ ಶರಣ್ಯ, ಬಂದು ಯಾರಾದರೂ ಬಂದು ನನ್ನನ್ನು ಶರಣ ಮಾಡ್ಬೋದು ಅಂತ ಹೇಳಿದ್ದೆ. ಅದಕ್ಕೆ ಘಂಟಾಘೋಷವಾಗಿ ಹೇಳಿದೆಯಾ, ಒಂದು ಸಮುದ್ರ ತೀರದಲ್ಲಿ ಹೇಳಿದೆಯಾ, ಒಂದು ಯುದ್ಧರಂಗದಲ್ಲಿ ಭೂಮಿಯಲ್ಲಿ ಹೇಳಿದೆಯಾ, ಇನ್ನೊಂದು ನೀವು ಕಾಡಲ್ಲಿ ಇದಕ್ಕೆ ಸಮುದ್ರದ ಹೇಳಿದೆಯಾ. ಏನೋ ಸಮುದ್ರ ಹೇಳಿದ್ದು ಅಲೆಯ ಶಬ್ದದಿಂದ ಕೇಳಲಿಲ್ಲ ಅಂತ ಇಟ್ಕೊಂಡ್ರು ಬೇರೆಯವ್ರಿಗೆ, ಯಾಕೆ ಬೇರೆಯವರು ಇರಲಿಲ್ಲ. ಈ ಎರಡು ಚರ್ಮ ಶ್ಲೋಕಗಳು ನೇರವಾಗಿ ಸಮುದ್ರ ತೀರದಲ್ಲಿ ಎಲ್ಲ ವಾನರು ಇದ್ದರು, ವಿಭೀಷಣ ಇದ್ದ, ಅವನ ಮಂತ್ರಿಗಳೆಲ್ಲ ಇದ್ದರು. ಇಲ್ಲಂತೂ ಎಲ್ಲ 18 ಅಕ್ಷೋಹಿಣಿ ಸೈನ್ಯ, ಆ ಕಡೆ ಈ ಕಡೆ 3 ಅಕ್ಷೋಹಿಣಿ ಸೈನ್ಯ ಎಲ್ಲ ಇತ್ತು. ಅವರೆಲ್ಲ ಕೇಳಿದ್ದಾರೆ, ಹೋಗಿದ್ರು ಸಹ. ಈಗ ಅಷ್ಟು ಹೇಳಿದವ್ರು ನೀನು ಮೌನವಾಗಿದೆಯಲ್ಲ, ಅದು ಯಾಕೆ ಅಂದ್ಬಿಟ್ಟು ಕೇಳ್ತಾ. ಅದಕ್ಕೆ ಇದು ನಿನ್ನ ಸ್ವರೂಪಕ್ಕೆ ಸರಿ, ಮುಂದಿನ ಬರೋದು ನಿನ್ನ ಸ್ವರೂಪಕ್ಕೆ ಸರಿಯಾದಲ್ಲ. ನೀ ಇಷ್ಟೆಲ್ಲ ಹೇಳಿ ನಾನು ಯಾರಾದಂತ ಹೇಳಿ ಈಗ ಮಾಡಿದ್ರು ಮೌನವಾಗಿದೆಯಲ್ಲ ಅದಕ್ಕೆ ಅಂದ್ಬಿಟ್ಟು ಆ 3 ಇದನ್ನು ಹೇಳ್ತಾರೆ. ಇದನ್ನು ಹೇಳಬೇಕಾದ್ರೆ ಅದು ಹೇಳ್ತಾರೆ. ಆಮೇಲೆ ಅದಲ್ಲದೆ ರಾಮಾಯಣದಲ್ಲಿ ಇನ್ನೊಂದು ಹೇಳ್ತಾನೆ, ಆರ್ತೋವ ಯದಿವಾ ದೃಪ್ತಃ ಯಸ್ತಕೃ ಶರಣಂಗತಃ ಅಂದ್ಬಿಟ್ಟು ಹರಿಪ್ರಾಣಾನ್ ಸಂತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ ಅಂತ. ಯಾರು ದೃಪ್ತರೋ ಆರ್ತರೋ ಅಂದರೆ ಈಗಲೇ ನನ್ನ ಮೋಕ್ಷ ಬೇಕು ಅಂತ ಕೇಳೋರು, ದೃಪ್ತರು ಶರೀರ ಅವಸಾನದಲ್ಲಿ ಬೇಕು ಅಂತ ಕೇಳೋರು. ಅವರು ಯಾರು ಶರಣಾಗತರಾದರೆ ಅವರನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಪ್ರಾಣವನ್ನು ಕೊಟ್ಟಾದರೂ ಅವ್ರನ್ನ ಕಾಪಾಡಬೇಕು ಅಂತ ಹೇಳ್ತಿಲ್ಲ ಅದು. ಈಗ ಇಷ್ಟಾಗಿ ನಾವು ಬಂದು ಕೂಗ್ತಾ ಇದ್ರು, ಇನ್ನೂ ಸುಮ್ಮನೆ ಇದೆಯಾ ನೀನು, ಅಷ್ಟೋಲ್ದಲ್ಲಿ ನೀನು ಹೇಳಿದೆ. ಅದಕ್ಕೆ ಯದಿವಾಯ್ ಹೇಳ್ತಾನೆ, ರಾವಣ ಹೇಳ್ತಾರೆ ಅದಕ್ಕೆ ವಿಭೀಷಣವಾಯ್ ರಾವಣ ಯದಿವಾ ಸುಗ್ರಿ ಅಂತ ಹೇಳ್ತಿಯಲ್ಲ ನೀನು, ಸುಗ್ರಿ ಯದಿವಾ ರಾವಣ ಸ್ವಯಂ ಅಂತ. ಅವನು ವಿಭೀಷಣ ಮೇಲೆ ದೋಷ ಹಾಕಿದಾಗ ಅವನ ಮೇಲೆ ದೋಷ ಹಾಕ್ತೀಯಾ, ಇವನು ಯಾಕಂದ್ರೆ ಹನುಮಂತ ಹೇಳ್ತಾನೆ ಇವನು ಶುದ್ಧ ನಮಗೆ ಇವನು ಹೇಳಿರ್ತಾನೆ. ಅವನು ವಿಭೀಷಣ ಶುದ್ಧನೇ ಆಗಿರಲಿ, ಸ್ವತಃ ರಾವಣನೇ ಬಂದರೂ ಸಹ ನನಗೆ ಅವರು ಕೇಳ್ಕೊಂಬಿಟ್ಟ ಅಂದರೆ ನಾನು ಕಾಪಾಡೋದು ನನ್ನ ಕರ್ತವ್ಯ ಅಂತ ಹೇಳ್ತಾ ಅದಕ್ಕೆ ಅದನ್ನು ಹೇಳ್ತಾ ಅದಕ್ಕೆ. ಹಾಗಾಗಿ
ಇದು ನಾವು ಹೇಳ್ತಾ ಇರೋದು. ಇಂಥ ಇದ್ದವನು ಸುಮ್ಮನೆ ಇದೆಯಾ? ಇನ್ನು ನೀಳೆಗೆ ತಾಯಿಯ ಲಕ್ಷ್ಮಿಯ ಸ್ವರೂಪ. ನೀನು ರಾಮಾಯಣದಲ್ಲಿ ಅವರು ಅಷ್ಟೆಲ್ಲ ಮಾಡಿದ್ರು ಸಹ ಅಲ್ಲಿ ಕಡೆಗೆ ತಿರುಗಿ ಬಂದು ಎಲ್ಲ ರಾವಣ ಹೇಳ್ತಾನೆ, ಇನ್ನೊಂದು ತಿಂಗಳಲ್ಲಿ ಮಾಡದೇ ಇದ್ದರೆ ನನ್ನ ಪ್ರಾತರಶನ ಅಂದರೆ ನನ್ನ ಬ್ರೇಕ್ಫಾಸ್ಟ್ಗೆ ನನ್ನ ಹೇಳಿ ನನ್ನ ಮಹಾನಸದವ್ರು ನಿನ್ನ ಕತ್ತರಿಸಿ ನನಗೆ ಅಂತ ಹೆದರಿಸ್ತಾನೆ. ಮಾಡೋಕ್ಕೆ ಇಲ್ಲ, ಸುಮ್ಮನೆ ಅವಳಿಗೆ ಹೆದರಿಸಿ ಹಾಗಾದ್ರೆ ಹೋಗ್ತಾಳೆ ಅಂದ್ಬಿಟ್ಟು ಹೇಳ್ತಾನೆ. ಅದನ್ನು ನಿಜ ನಂಬಿಕೊಂಡು ಅವುಗಳೆಲ್ಲವೂ ಸಹ ನನಗೆ ಅವಳಿಗೆ ತಲೆ ಬೇಕು, ಕೈ ಬೇಕು, ಕಾಲು ಬೇಕು, ಅವಳ ಒಂದೊಂದು ಅಂಗವೂ ಬೇಕು ಅಂತ ಎಲ್ಲವೂ ಹೇಳ್ಕೊಂಡು ಮಾಡ್ತಾ ಇರ್ತಾರೆ, ಹೇಳೋಕ್ಕೆ ಇದ್ದಾರೆ. ಆ ಸಮಯದಲ್ಲಿ ತ್ರಿಜಟೆ ಅಂತ ಇರ್ತಾಳೆ, ವಿಭೀಷಣ ಮಗಳು ತ್ರಿಜಟೆ ಹೇಳ್ತಾಳೆ, ನನಗೆ ಸ್ವಪ್ನ ಆಯಿತು, ಅಯ್ಯೋ ಅನ್ಯಾಯವಾಗಿ ಸುಮ್ಮನೆ ಚಿಂತೆಲ್ಲ ನನಗೆ ಸ್ವಪ್ನ ಆಯಿತು ಅಂತೇಳಿ ನನಗೆ ಆ ಸ್ವಪ್ನದಲ್ಲಿ ಅದು ಬೆಳಗಿನ ಜಾವದ ಸ್ವಪ್ನ. ಅದರಲ್ಲಿ ರಾವಣ ಕೆಂಪು ಬಟ್ಟೆ ಉಟ್ಕೊಂಡು ಮೈಯೆಲ್ಲ ತೈಲವರ್ಣವಾಗಿ ದಕ್ಷಿಣ ದಿಕ್ಕಿಗೆ ಕತ್ತೆ ಮೇಲೆ ಹೋಗ್ತಾ ಇದ್ದ, ಅದೇ ಥರ ಕುಂಭಕರ್ಣನು ಹೋಗ್ತಾ ಇದ್ದ. ಅವುಗಳೆಲ್ಲ ಹೇಳಿ ಅದು ವಿಭೀಷಣ ಒಬ್ಬ ಮಾತ್ರ ಆನೆ ಮೇಲೆ ಶ್ವೇತ ಧ್ವಜದಿಂದ ಲಂಕೆಗೆ ಬರ್ತಾ ಇದ್ದ ಮಂಗಳವಾಗಿ ಅಂತ ಹೇಳ್ತಾನೆ. ಹಾಗೆಲ್ಲ ಹೆದರ್ಕೊಂಡ್ಬಿಡುತ್ತೆ. ಅವಾಗ ಇದನ್ನು ಕೇಳ್ತಾಳೆ ಸೀತೆ. ಅವಾಗ ಹೇಳ್ತಾರೆ ತತಸ್ಸ ಶ್ರೀಮಠ ಬಾಲ ಅಂತ. ಅವಳಿಗೆ ಒಂಥರ ಸಂಕೋಚ ಆಗ್ಬಿಡ್ತಂತೆ. ಏನು ಭರತರು ವಿಜಯ ಅವಳು ವಿಜಯ ಹರ್ಷಿತ. ಸ್ವಪ್ನದಲ್ಲೇ ಆದರೂ ರಾಮ ಗೆದ್ದು ರಾಮ ಬಂದ ವಿಭೀಷಣ ಅಂತ ಹೇಳ್ಬೇಕಾದ್ರೆ ಹರ್ಷವಾಗುತ್ತೆ. ಆದರೆ ಅದು ತತಸ್ಸ ಶ್ರೀಮತಿ ಅವಳು ಸ್ವಲ್ಪ ಸಂಕೋಚವಾಗುತ್ತೆ. ಈಗ ಹೇಳ್ತಾ ಇದ್ದಾರೆ ಇದು, ಆದರೂ ಕೇಳಕ್ಕೆ ಚೆನ್ನಾಗಿದೆ ಇದು ಅಂದ್ಬಿಟ್ಟು ಅಂತೆಲ್ಲ ಭರ್ತೂರ್ ವಿಜಯ ಹರ್ಷಿತ ಅಂದ್ಬಿಟ್ಟು ಅದು ಅವೋಚ್ಯ ದರಿ ತತ್ತತ್ಯಂ ಭವೇಯಂ ಶರಣಿನ್ಭವ. ಆಗ ಅವಳು ಹೇಳ್ತಾಳೆ, ಹಾಗಾಗಿ ನಾವು ಈಗ ರಾಘವ ನಮ್ಮ ಮೇಲೆ ಕೋಪ ಇರ್ತಾನೆ ನೀವೆಲ್ಲ ಇಷ್ಟು ಮಾಡಿರೋದ್ರಿಂದ, ಹಾಗಾಗಿ ನಾವು ಶರಣ ಹೊಂದೋದು ಅಂದರೆ ನಾವು ಇವಳನ್ನ ಸೀತೆ ಹತ್ರ ಶರಣ ಹೊಂದೋದೇ ಅದು ಹೇಳ್ತಾರೆ. ಅಲಮೇಶ ಪರಿತ್ರಾತ್ರಂ ರಾಘವಾತ್ ಭಯಂ ಅಂತ ಹೇಳಿದ್ದಾರೆ. ರಾಘವದಿಂದ ಭಯದಿಂದ ನಾವು ಶರಣ ಅಲಮೇಶ ಈಗ ಪರಿತ್ರಾತಂ ಅವ ಸೀತೆ ಒಬ್ಬಳೆ, ಅದರಿಂದ ಅವಳನ್ನು ನಾವು ಶರಣ ಹೋಗೋದು ಒಳ್ಳೆಯದು ಅಂತ ಹೇಳ್ತಾಳೆ ಅವಳು. ಅವು ಯಾರು ಕೇಳೋದೇ ಇಲ್ಲ ಶರಣಾಗತಿ ನಾಲ್ಕು ದಿನಕ್ಕೆ. ಆದರೂ ಇವಳೇ ಅವೋಚ್ಯದಿ ತತ್ತತ್ಯಂ ಭವೇಯಂ ಶರಣಿಂ ಭಾಗಿ ಒಂದು ಹೇಳು ಮಾತು ಒಂದು ನಿಜ ಆದರೆ ನಾನು ನಿಮಗೆಲ್ಲ ಶರಣವನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. ಅವರು ಇದನ್ನು ಕೊಡ್ತಾನೆ ಅಂದರೆ ನೀನು ಶರಣ ಆದರೆ ಕೊಡ್ತೀನಿ ಅಂತ ಹೇಳಿದೆ, ತಾಯಿ ಆದವರು ಶರಣಾಗದೇ ಇದ್ರೂ ಕೊಡ್ತೀನಿ ಅಂತ ಹೇಳೋದು ಅಷ್ಟೇ. ಅದಲ್ಲದೆ ಮುಂದಕ್ಕೆ ಬಂದಾಗಲೂ ಸರಿ ಪಾಪಾನಂಬ ಶುಭಾನಂಬ ಅಂತ ಹೇಳ್ತಲ್ಲ, ಪದಾರ್ಹಾಣ ಪ್ಲವಂಗಮ ಅಂತ ಹೇಳ್ತಾರೆ. ಕರುಣಂ ಇದು ಆರ್ಯ ಕರುಣಂ ಆರ್ಯನ ಒಂದು ಕೆಲಸ ಕರುಣಂ ಅಂದ್ಬಿಟ್ಟು ನಗಶ್ಚಿನ್ ನಾ ಪರಾಧ್ಯತೆ ಅಂತ ಹೇಳಿದ್ದವಲ್ಲಿ ಆವಾಗಲೂ ಆ ಥರ ಹೇಳಿದ್ರು. ಅವಳು ಸಹ ಸುಮ್ಮನೆ ಇದ್ದಾಳೆ. ನೀನಾದರೂ ಬಂದು ಶರಣಾದರೂ ಕೊಡ್ತೀನಿ, ನಾವು ಬಂದಿದ್ದೀವಿ ಸುಮ್ಮನೆ ಇದೆಯಾ? ನೀನು ತಾಯಿ ಆದರೂ ಕೇಳ್ದೇನೆ ಎಲ್ಲ ಕೊಟ್ಟಲು, ಆದರೆ ಇಬ್ಬರೂ ನೀವು ಸುಮ್ಮನೆ ಇದ್ದೀರಲ್ಲ. ಅದಕ್ಕೆ ಹೇಳ್ತಾರೆ. ಕಾರಣ ಹೇಳ್ತಾರೆ, ಮೈತಡನ್ ಕಣ್ಣಿನ ನೀ ಉಣ್ಮಣಾಳನೆ ಎತ್ತನೆ ಬೋದು ತೂಗಿರ ಹೇಳ್ತಾರೆ. ಅಂದರೆ ಅವಳು ತುಂಬ ಸುಂದರವಾಗಿದ್ದಂತೆ, ಕಣ್ಣಿಗೆ ಅಂಜನವನ್ನು ಹಾಕೊಂಡಿರುವಂತೆ. ಅದರಿಂದ ಭಗವಂತ ಬರಬೇಕು ಅಂತ ಆಸೆ ಇದ್ದರೂ ಹೇಳ್ತಾ ಅಂದರೆ ನಿನ್ನ ಮುಖವನ್ನು ನೋಡಿ ಅದು ಮೊದಲೇ ಸುಂದರ, ಅದರಲ್ಲಿ ಕಣ್ಣಿಗೆ ಕಾಡಿಗೆ ಬೇರೆ ಹಚ್ಕೊಂಡ್ಬಿಟ್ಟಿದ್ಯಾ, ಮತ್ತೆ ಹೋಗಿ ಮಲ್ಕೊಂಡ್ಬಿಡ್ತಾನೆ ಅವನು. ಹಾಗೆ ಎತ್ತನೆ ಹೋದು ನೀನು ಎಷ್ಟೊತ್ತು ತಾನೇ ಇರ್ತೀಯ, ನಿನ್ನ ರೂಪವನ್ನು ಮರೆಸ್ಕೋ ಅಂದ್ಬಿಟ್ಟು ಆಗ್ಲಾರು ಹೇಳ್ತಾನೆ ನೋಡೋಣ, ರೂಪವನ್ನು ಮರೆಸ್ಕೋ ನೀನು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಅವ್ರು ಹೇಳ್ತಾನಂತೆ, ನಾವೆಲ್ಲ ವ್ರತ ಮಟ್ಟಿ ಮೈ ಇಟ್ಟು ಹೇಳೋದು ನಾವು ಹೇಳ್ತಾರಲ್ಲ 6 ಹೇಳ್ಬೇಕಾರೆ ಮೈ ಇಟ್ಟು ಹೇಳೋ ಮಲರಿಟ್ಟು ನಾ ಮುಡಿಯೋಂ ಶಯ್ಯಾದನ ಶಯ್ಯೋಂ ತಿಕ್ಕುರುಡೆ ಚೆನ್ನೋದು ಅಂತ. ನಾವು ಈ ಕಾಡಿಗೆ ಇರೋದಿಲ್ಲ ಅಂತ ವ್ರತ ಮಾಡಿದ್ರೆ ಈ ಕಾಡಿಗೆ ಇಟ್ಕೊಂಡು ನಾವು ವ್ರತವನ್ನು ಹಾಳು ಮಾಡ್ತಾ ಇದೆಯಾ ಅನ್ನೋ ಥರ ಅರ್ಥದಲ್ಲಿ ಹೇಳ್ತಾಳಂತ. ಅದಕ್ಕೆ ಇನ್ನೊಂದು ವ್ಯಾಖ್ಯಾನ ಚೆನ್ನಾಗಿ ಹೇಳ್ತಾರೆ. ಸಾಧಾರಣವಾಗಿ ಅಂಜನ ಮೈ ಅಂದರೆ ಅಂಜನಕ್ಕೆ. ಅಂಜನ ಯಾವಾಗ ಹಾಕೋದು? ಕಣ್ಣಿಗೆ ಕಾಣದೇ ಇರೋ ವಸ್ತು ಭೂಮಿಯಲ್ಲಿ ಯಾವ್ದಾದ್ರು ಇದ್ದಂದ್ರೆ ಅವ್ರು ಅಂಜನ ಹಾಕಿ ಅಂಜನ ಕಂಡು ಹಿಡಿದ್ರು ಭೂಮಿಯಲ್ಲಿ ಗರವೇ ನಿಗೂಢವಾದ ಧನ ಇದು ಹೇಳ್ಬಿಟ್ಟು ಅಂತ. ಆದರೆ ನೀನು ಅಂಜನ ಹಾಕ್ಕೊಂಡು ಇರುವನ್ನೇ ಮರೆಸ್ಬಿಟ್ಟಿದೆ ಹಾಕ್ಬಿಟ್ಟು ಅಂತ. ಇರದೇ ಇರೋ ವಸ್ತುವನ್ನು ಕಾಣಿಸೋದು ಅಂಜನ, ಇರುವ ವಸ್ತು ನಿನ್ನ ಕಹಿ ಆಗಿರೋದು ನಮಗೆ ಕಾಣದೇ ಇರೋ ಮಾಡಿಬಿಟ್ಟಿದೆ ಅಂತ. ನೀನು ಹಾಕ್ಕೊಂಡಿರುವ ಅಂಜನ ಇರುವಂತಹ ಕೃಷ್ಣನು ನಮಗೆ ಕಾಣದೇ ಇರೋ ಮಾಡಿಬಿಟ್ಟಿದೆಯಾ ಅಂತ ವ್ಯಾಖ್ಯಾನ ಅಷ್ಟೇ ಇದು ಮಾಡಿದ್ದಾರೆ. ಅದಕ್ಕೆ ಅದ್ರ ಮಧ್ಯೆ ನೀನು ತಲೆ ಹೂ ಬೇರೆ ಮುಟ್ಕೊಂಡಿದೆಯಾ, ನಿನ್ನ ವಿಶಾಲವಾದ ಕಣ್ಣುಗಳು ಬೇರೆ, ನಿನ್ನ ಪಂಗೈಗೆ ವಿದ್ಯಾರ್ಥಲ್ಲ ಅದೆಲ್ಲ ಇಟ್ಕೊಂಡು ನೀನು ಕಾಡಿಗೆ ಇಟ್ಕೊಂಡ ಅಂದರೆ ನಮ್ಮಂಥ ಸ್ತ್ರೀಯರಿಗೆ ನಿನ್ನ ನೋಡಿದ್ರೆ ಮನಸ್ಸು ಇದಕ್ಕೆ ಇದಾಗಿದೆ, ನಿನ್ನ ಕೃಷ್ಣನ ಕೇಳಬೇಕಾ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಅದಕ್ಕೆ ಅದನ್ನು ಹೇಳ್ತಾರೆ. ಹಾಗಾಗಿ ನೀನು ಅವಳು ಹೇಳ್ತಾರೆ ಬಡಿಪಾದ ಪ್ರಸನ್ನಾಹಿ ಮೈಥಿಲಾ ಜನಕಾತ್ಮಜ ಅಲಮೇಶ ಪರಿತ್ರಾತಂ ಅದು ಹೇಳ್ತಾರೆ. ರಾಕ್ಷಸಿ ಅದೇ ಮಹದೋ ಭಯಾತ್ ರಾಘವಾತ್ ಮಯ ಭವತ್. ರಾಕ್ಷಸರಿಗೆ ಬಂದಂಥ ಭಯಕ್ಕೆ ನಮಗೆ ಸೀತೆಯಿಂದ ಕೇಳಿರ್ತಾರೆ. ಅದಕ್ಕೆ ಕೇಳ್ದೇನೆ ಶರಣವನ್ನು ಕೊಟ್ಟಲು. ಈಗ ನಾವು ಬಂದು ಕೇಳ್ತಾ ಇದ್ರು ನೀನು ಭಾಗ ತೆಗೆಯೋದಿಲ್ಲ ಅಂತೀಯಲ್ಲ ಅಂದ್ಬಿಟ್ಟು ಇದೆಲ್ಲ ನಮಗೆ ಹೇಳೋದು ಅಂದರೆ
ಇದಕ್ಕೆ ಏನು ಹೇಳ್ತಾರೆ, ಎತ್ತನೆ ಏಲಂ ಪಿರಿವಾರ್ತ ಹಿಲ್ಲಾಯ ಅಂತೇಳಿ, ಒಂದು ಕ್ಷಣವೂ ನೀವು ಅವನನ್ನ ಅಗಲೋ ಥರ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಏನಂತ ಅಂದರೆ, ಇವರು ತಿಳ್ಕೊಂಡಿರುವಾಗೆ ಅವ್ರು ಬರಬೇಕು ಅಂತಂತಲ್ಲ, ಅವರಲ್ಲಿ ಪೈಪೋಟಿ ಅಂತೆ. ಅವಳು ನೀಡ ಇದ್ದು ನಾನು ಹೋಗಿ ಬಾಗಿಲು ತೆಗೆದ್ರೆ ನೀವು ಬಂದು ಹಿಂದೆ ನೀರಲ್ಲಿ ಹೇಳ್ತಲ್ಲ, ನೀವೊಂದು ಬಾಗಿಲು ತೆಗಿ ಅಂದ್ಬಿಟ್ಟು ಅಂತ. ನೀಳೆ ಬಂದು ನಾನು ಬಾಗಿಲು ತೆಗಿತೀನಿ ಅಂತ ಕೃಷ್ಣ ತಡಿದಂತ, ಇಲ್ಲ ನಾನು ಬಾಗಿಲು ತೆಗಿತೀನಿ, ನನ್ನನ್ನು ಕೇಳ್ತಾ ಇದ್ದಾರೆ ಅಂತ. ಇಲ್ಲ ನನಗೆ ಇದು ಮಾಡ್ತಾ ಇದ್ದಾರೆ, ನಾನು ತೆಗಿತೀನಿ. ಇಬ್ಬರು ಜಾಗದಲ್ಲಿ ಹೇಗೆ BTS ಬಸ್ಸಲ್ಲಿ ಎಲ್ಲ ನುಗ್ಗಿ ಯಾರು ಒಳಗಡೆ ಹತ್ತಲ್ಲ, ಅಲ್ಲೇ ಬಾಗಿಲಲ್ಲೇ ಗುದ್ದಾಡ್ತಾ ಇರ್ತಲ್ಲ ಅಂತ ಅವರಿಬ್ಬರು ನಾನು ಅಂತ ಅವ್ರು ನೋಡಿದ್ರೆ ಇವ್ರು ತಡೆಯೋದು, ಹಾಗಾಗಿ ಬಂದಿಲ್ಲ ಅದು. ಅದನ್ನ ಆ ಥರ ಹೇಳ್ತಾರೆ. ಅದ ಇವ್ರು ಹೇಳ್ತಾರೆ, ಇದು ತತ್ವವನ್ನ ಅಂದರೆ ತತ್ವ, ನಿನ್ನ ಭಗವಂತ ತತ್ವ ಏನೋ, ಎಲ್ಲರೂ ಸಹ ಒಟ್ಟಿಗೆ ಇರಬೇಕು, ಸೇರಬೇಕು, ಎಲ್ಲರನ್ನೂ ಕಾಪಾಡ್ತೀನಿ ಅನ್ನೋದು ತತ್ವ. ಆ ತತ್ವಕ್ಕೂ ಆಗಲ್ಲ. ತಗವು ಅಂದರೆ ಭಗವಂತನ ಸ್ವರೂಪ, ತಾಯಿಯ ಸ್ವರೂಪ ಪುರುಷಕಾರತ್ವ. ನೀನು ನಾವು ಕೇಳದೇನೆ ಪುರುಷಕಾರತ್ವ ಮಾಡುವಂಥವಳು ಕೇಳಿಕೊಂಡು ಇನ್ನೂ ಮಾಡ್ತಾ ಇಲ್ಲ. ಇದು ನಿನಗೆ ಶೋಭಿಸೋದಿಲ್ಲ. ನಿನ್ನ ಒಂದು ಗುಣಕ್ಕೆ, ದಯಾ ಕರುಣೆನೂ ನಿನ್ನ ಗುಣ, ಅದಕ್ಕೆ ವಿರೋಧವಾಗಿದೆ ತಗವು ಅಂದರೆ. ತತ್ವ ಅಂದರೆ ಭಗವಂತ ಎಲ್ಲರಿಗೂ ಶರಣಾಗತಿ ಕೇಳಿದವರಿಗೆಲ್ಲ ಕೊಡ್ತೀನಿ ಹೇಳ್ತಾರಲ್ಲ, ಆ ತತ್ವಕ್ಕೂ ವಿರೋಧವಾಗಿದೆ ಅಂದ್ಬಿಟ್ಟು ತಗವೇಲು ಅಂದ್ಬಿಟ್ಟು ಅಂತ. ಅದಕ್ಕೆ ನೀನು ಭವೇಯಂ ಶರಣಿಂ ಹೇಮ ಅಂತ ನೀನು ಈಗ ಕೇಳಿದ್ರು ಬರ್ತಾ ಇಲ್ವಲ್ಲ, ಅದರಿಂದ ಇದು ನಿನ್ನ ಒಂದು ಸ್ವರೂಪಕ್ಕೆ, ನಿನ್ನ ದಯಾಗುಣವುಳ್ಳ ಸ್ವರೂಪಕ್ಕೆ ನೀನೇ ತಂದ್ಕೊ ಅಂದ್ಬಿಟ್ಟು ಈಗ ನಿನ್ನನ್ನು ಹೇಳಲ್ಲ. ಹಿಂದೆಯಲ್ಲಿ ಪುರುಷಕಾರ ಮಾಡಿದ್ರು, ಈಗ ಹೇಳ್ತಾರೆ ಈಗ ನಿನ್ನ ಉಪಾಯವಾಗಿ ಪ್ರಾರ್ಥಿಸ್ತೀವಿ ಅಂದ್ಬಿಟ್ಟು ಅಂತ. ಅದರಲ್ಲಿ ಒಂದು ಮದಹಳಿತನಲ್ಲಿ ಅವಳನ್ನು ಪುರುಷಕಾರವ ಪ್ರಾರ್ಥಿಸೋದು, ಈಗ ನಿನ್ನ ಉಪಾಯವಾಗಿ ಪ್ರಾರ್ಥಿಸ್ತೀವಿ. ಯಾಕೆಂದರೆ ನೀನು ಶ್ರೀನಾಥಿ ಅಂತ ಒಂದು ಗುಣ ಇರೋದ್ರಿಂದ ಉಪಾಯ ಸ್ಫುತಳು ಆಗಿದೆಯಲ್ಲ, ನೀನು ನಮಗೋಸ್ಕರ ನೀನು ಭಗವಂತನ ಅಡಿತಿದ್ದೆ, ನಿನ್ನ 6 ಗುಣಗಳು ಹೇಳಿದ್ವಿ ಹಿಂದಿದ್ರಲ್ಲಿ. ಹಾಗಾಗಿ ಈಗ ನಿನ್ನ ಇದು ಗೋಪ್ತತ್ವರ್ಣ, ಉಪಾಯ ಅಂದರೆ ಗೋಪ್ತತ್ವರ್ಣ, ಇದು ನಿನ್ನನ್ನು ವರಿಸ್ತೀವಿ ಅಂತ. ಉಪಾಯವಾಗಿ ನಿನ್ನನ್ನು ವರಿಸ್ತೀವಿ ನಾವಿವಾಗ ಅಂತ ಹೇಳ್ತಾರೆ ಅವಾಗ ಅದರಲ್ಲೇ. ಹಾಗಾಗಿ ಈಗ ಉಪಾಯ ವರ್ಷದ ಮೇಲೆ ಅವಳಿಗೆ ಬೇರೆ ದಾರಿನೇ ಇಲ್ಲ, ಬರ್ತಾಳೆ ಮುಂದಿನ ಭಾಷೆದಲ್ಲಿ ಬರ್ತೇ. ಅದಕ್ಕೆ ಇಲ್ಲಿ ಇದನ್ನು ಹೇಳ್ತಾರೆ, ಸ್ವಾಪದೇಶ ಹೇಳ್ತಾರೆ. ಮೊದಲು 3-4 ಬರಿಗಳಿಂದ ಪೂರ್ವಾರ್ಧದಲ್ಲಿ ಆಚಾರ್ಯನೂ ಸಹ, ಮುಂದಿನ 4ರಿಂದ ಅವರ ಅಂತರಂಗ ಶಿಷ್ಯನೂ ಸಹ ಪ್ರಾರ್ಥಿಸ್ತಾರೆ ಅಂದ್ಬಿಟ್ಟು ಅಂತ. ಇಲ್ಲಿ ಅಂದರೆ ಭಗವಂತನಿಗೆ ಹೇಗೆ ಅತ್ಯಂತ ಹೇಳ್ತಾರೆ, ಕೊತ್ತಲ ಭೂಮಿಯಲ್ಲಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅವರ ಶಿಷ್ಯರು ಒಂದಾಯಿತು ಅಂದ್ಬಿಟ್ಟು ಅಂತ. ಆ ಶಿಷ್ಯವೃಂದದಲ್ಲಿ ಕೆಲವು ಅತ್ಯಂತ ಪ್ರಿಯವಾದ ಶಿಷ್ಯರು ಇರ್ತಾರೆ, ಅವರಿಗೆ ವಿಶೇಷವಾಗಿ ಕಟಾಕ್ಷ ಮಾಡ್ತಾರೆ ಆಚಾರ್ಯರು. ಅಂದರೆ ಎಲ್ಲರಿಗೂ ಮಾಡ್ತಾರೆ. ಆ ವಿಶೇಷವಾಗಿ ನಾನು ಮೊನ್ನೆ ಹೇಳಿದಂಗೆ ಭಾಷಣದಲ್ಲಿ ಯಾರು ತುಂಬ ಸಾರಗ್ರಾಹಿಗಳಾಗಿರ್ತಾರೋ, ಮೇಧಾಶಕ್ತಿ ಇರುತ್ತೋ, ಅವರಿಗೆ ವಿಶೇಷವಾಗಿ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಅಂದರೆ ಅವಾಗ ಅಗತ್ಯಕ್ಕಿಂತ ಹೆಚ್ಚಾಗಿ ವಿಷಯಗಳನ್ನು ತಿಳಿಸ್ಕೊಡ್ತಾರೆ ಅವ್ರಿಗೆ. ಇದನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಭಾಷ್ಯಕಾರರಿಗೆ ಕುರುತಾಯ್ವಾನ್ ಅದೇ ಥರ ಇದ್ದಂತೆ. ತುಂಬ ಅತ್ಯಂತ ಕುರುತಾಯ್ವಾನ್ ವಯಸ್ಸಲ್ಲಿ ಭಾಷ್ಯಕಾರರಿಗಿಂತ ಹಿರಿಯರು. ಆದರೆ ಆಚಾರ್ಯ ಅವರು ಅತ್ಯಂತ ಪ್ರಿಯರಾದವರು. ಅವರು ಏಕಸಂತಗ್ರಾಹಿಗಳು. ಒಂದು ಸಲ ಪರಾಶರ ಬಿಟ್ಟರು ಅದೇ ಥರ, ಒಂದು ಸಲ ಅಷ್ಟೇ ನೋಡಿದ್ರು ಆಯ್ತು ಅವರಿಗೆ. ಅವರು ಅಲ್ಲಿ ಹೋಗಿ ಕಾಶ್ಮೀರದಲ್ಲಿ ಬೋಧಾಯನ ವೃತ್ತಿನ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಸ್ವಲ್ಪ ಕೊಡ್ತಾನೆ ರಾಜ. ಕೊಟ್ಟಾಗ ಅಲ್ಲಿರುವಂಥ ಪಂಡಿತರು ಅಸೂಯೆ ಬಂದ್ಬಿಡುತ್ತೆ ಅವರಿಗೆ. ಅವೆಲ್ಲ ವಾಪಸ್ ತೊಗೊಂಡ್ಬಿಡು ಅಂತಾರೆ. ಪಾಪ 2 ಜನ ಹೇಳ್ತಾ ಅಷ್ಟೊತ್ತಿಗೆ ಬಂದು, ರಾಜ ನಮ್ಮ ಪಂಡಿತರು ಹೇಳ್ತಾ ಇದ್ದಾರೆ, ತಪ್ಪು ತಿಳ್ಕೊಬಿಡಿ, ನೀವು ಕೊಟ್ಬಿಡಿ ಇವತ್ತು ನೋಡಿ ಅಂತ. ಇವರು ಒಂದು ಕಡೆ ನೋಡಿರ್ತಾರಂತೆ. ಆಗ ಕುರುತಾಯ್ವಾನ್ ಹೇಳ್ತಾರಂತೆ, ಯೋಚನೆ ಮಾಡಬೇಡಿ, ನೀವು ಒಂದು ಕಡೆ ನೋಡುವಾಗ ಇನ್ನೊಂದು ಕಡೆ ನಾನು ನೋಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಅಂತ. ಅಷ್ಟು ಇದು ಅದನ್ನು ಇಟ್ಕೊಂಡು ಬಂದು ಶ್ರೀಭಾಷ್ಯನ ಹೇಳಿದ್ದು ಭಾಷ್ಯಕಾರರು, ಬರೆದದ್ದು ಕುರುತಾಯ್ವಾನ್. ಅವರು ಎಷ್ಟು ಯಾವ ಥರ ಅಂದರೆ ಹೇಳ್ತಾ ಇರೋರು ಭರವಸೆ. ಯಾವಾಗಲೂ ಈ ತಾಯಿಗೆ ಒಂದು ಬಂದರೆ ಬೆನ್ನ ಹಾಗೆ ಇಟ್ಬಿಡ್ತಿದ್ದಂತೆ ಕೆಳಗಡೆ ಆ ಕಾಲದಲ್ಲಿ. ಯಾಕೆಂದರೆ ನಿಮ್ಮ ಇದಕ್ಕೆ ವಿರೋಧವಾಗುತ್ತೆ ಅಂತ. ಆಗ ಮತ್ತೆ ನೋಟ್ ಮಾಡಿ ಅವರು ಸರಿ ಮಾಡ್ತಾ ಇದ್ರು ಅಂದ್ಬಿಟ್ಟು ಅಂತ. ಅಷ್ಟು ಮೇಧಾವಿಗಳು ಕುರುತಾಯ್ವಾನದು. ಎಷ್ಟು ಅವರಿಗೆ ಪ್ರಿಯರು ಅಂದರೆ ಅವ್ರಿಗೂ ಅಷ್ಟೇ. ಕುರುತಾಯ್ವಾನರು ಭಗವಂತ ಅವ್ರನ್ನ ತಾನು ಕಾಷಾಯವನ್ನು ಧರಿಸ್ಕೊಂಡು ಭಾಷಿಕಾರನ ಕಳಿಸಿ ತನ್ನ ಕಣ್ಣನ್ನೇ ಕಳ್ಕೊಳ್ತಾ ಇರೋರು. ಅಂತಹ ಆಚಾರ್ಯ ಭಕ್ತಿಯಿಂದ ಆ ಥರ ಅವರು ರಾಮಾನುಜನ್ ಉತ್ತಂದೆ ಬರೆದಿರ್ಬೇಕು. ಮೊದಲು ಅದು ಭಾಷಿಕಾರ ಇರಬೇಕಾದ್ರೆ ತಿರುವಂಗ ತಗೊಂಡ ಬರೆದಿದ್ರಂತೆ. ಅದು 2ನೇ 3ನೇ ಸಲ ಬರೆದಿದ್ದು. ಒಂದೇ ಇದು ನಾವು ನೋಡ್ತಿರೋದು ಕಡೆಯದು, ಇದು ಫೈನಲ್ ಪ್ರೂಫ್ ಆ ಥರ. ಅದು ಒಂದು ಸಲ ತೊಗೊಂಡಾಗಿ ತೆಗೆದಿಟ್ಬಿಟ್ರಂತೆ ಅವರಿಗೆ. ಅವ್ರಿಗೆ ಗೊತ್ತಿಲ್ಲ, ಏನು ಹೇಳಿಲ್ಲ, ಯಾಕೆ ಇದು ಅಂದ್ಬಿಟ್ಟು ಅಂತ. ಆಗ ತಿರುಕುರಹೆ ಕುಳ್ಳಾನು ನೋಡ್ಬಿಟ್ಟು ಹೇಳ್ತಂತೆ, ಪ್ರಾಯಶಃ ನೀವು ಇಲ್ಲಿ ಕುರುತಾಯ್ವಾನ್ ಬಗ್ಗೆ ಹೇಳಿಲ್ಲ, ಅದರಿಂದ ಆಚಾರ್ಯರಿಗೆ ಅದಕ್ಕೆ ತೆಗೆದಿಟ್ಬಿಟ್ರು, ಏನು ಹೇಳಿಲ್ಲ ಅಂದ್ಬಿಟ್ಟು ಅಂತ. ಮತ್ತೆ ಹೋಗಿ ಅವರು ಬರ್ಕೊಂಡು ಬರ್ತಾರಂತೆ. ಆ ಬರ್ಕೊಂಡು ಬರುವಾಗೂ
ಸರಿಯಾಗಿಲ್ಲ ಅಂತ ಅದು ಹಾಗೆ ಹೇಳ್ತಾರಂತೆ. 3ನೇ ಸಲ ಪೂರ್ವತಾಯ್ವಾನ್ ಬಗ್ಗೆ ಪೂರ್ಣ ವಿವರಣೆ ಮಾಡಿದಾಗ ಸರಿಯಾಗಿದೆ ಅಂತ ಕೊಡ್ತಾರಂತೆ ಅವರು. ಅಷ್ಟು ಅದಂದರೆ ನನ್ನನ್ನು ಹೇಳದೇ ಪರವಾಗಿಲ್ಲ, ನನ್ನ ಪೂರ್ವತಾಯ್ವಾನ್ನ ಹೇಳಲೇಬೇಕು ಅಂದ್ಬಿಟ್ಟು ಅಂತ ತಾಯ್ವಾನ್ ಅನ್ನೋ ಪದ ಹಾಕಿರಲಿಲ್ಲ ಅಂದ್ಬಿಟ್ಟು 3ನೇ ಸಲ ಅದನ್ನು ಮಾಡಿದ್ರು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಹಾಗೆ ಅದೇ ಥರ ಅವರೂ ಸಹ ಅಷ್ಟೇ ಕಡೆಗೆ ಇಲ್ಲಿಂದ ಇದಕ್ಕೆ ಬಂದು ಇಲ್ಲಿ ಮೇಲ್ಕೋಟೆಯಲ್ಲಿ 20 ವರ್ಷಗಳೆಲ್ಲ ಇರ್ತಾರೆ ಅವರು. ತೊಂಡಲೂರು ಮತ್ತು ಮೇಲ್ಕೋಟೆಯಲ್ಲಿ ಇರ್ತಾರೆ. ಅಲ್ಲಿ ಇದ್ದು ಕಡೆಗೆ ಅದೆಲ್ಲ ಅಲ್ಲಿ ಶತ್ರುಗಳೇ ಇರೋದಾಗ ಇವನು ಚೋಳರಾಜನ ಕಿವಿಗಂಟನಿಗೆ ಅವನಿಗೂ ಸಹ ಇವರ ಮಾಡಿದಂಥ ಭಾಗವತ ಉಪಚಾರಕ್ಕೆ ಅವನ ಗಂಟನಲ್ಲಿ ಒಂದು ಹುಳು ತುಂಬ್ಕೊಂಡ್ಬಿಡುತ್ತೆ, ಏನು ಮಾಡಿದ್ರೂ ಹೋಗೋದಿಲ್ಲ ಅದಕ್ಕೆ. ಆವಾಗ ಅವನಿಗೆ ತಪ್ಪೆಲ್ಲ ಗೊತ್ತಿಲ್ಲ, ಅವ್ರು ಎಲ್ಲ ಹೇಳ್ತಾರೆ ಈ ಮಾಡಿದಂಥ ಅಪರಾಧ ಇದು ತುಂಬ ಅಪರಾಧ. ಕಡೆಗೆ ಭಾಷೆಗಾರ ಹಿಂದೆ ಬರ್ತಾರೆ, ಒಂದು ಪೂರ್ವತಾಯ್ವಾನ್ ನೋಡಿ ಹೇಳ್ತಾರೆ, ಇಲ್ಲೇ ಇಲ್ಲ ನೀನು ಕಣ್ಣು ವರದರಾಜ ಅಂತ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿಸ್ತಾರೆ. ಅದು ಅವರು ಪ್ರಾರ್ಥನೆ ತಾವು ಮಾಡ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗುತ್ತೆ. ಅವರು ಬಂದೆ ಅಂದ್ಬಿಟ್ಟು ಹೋಗಿ ಬರೋಷ್ಟರಲ್ಲಿ ಇವರು ಪ್ರಾರ್ಥನೆ ಮಾಡ್ತಾರೆ. ವರದರಾಜ ಕೇಳ್ತಾರೆ, ನಿನಗೆ ಕಣ್ಣು ಕೊಡ್ತೀನಿ ಅಂತ, ನನಗೆ ಬೇಡ ಅಂತ ನೋಡಿ. ಅವರು ಭಾಷೆಕಾರನ್ನು ಬಂದು ಅದು ಇದ್ದಿದ್ರೆ ಬಿಡ್ತಿರ್ಲಿಲ್ಲ. ಮತ್ತೇನು, ನನಗೆ ಆಚಾರ ತಿರುವಡಿ ಒಂದು ಮಾತ್ರ ಕಂಡ್ರೆ ಸಾಕು, ನನಗೆ ಬೇರೆ ಈ ಲೌಕಿಕ ಪ್ರಾಪಂಚಿಕ ಇದಾಗಿದೆ ಕಾಣೋದೇ ಬೇಡ, ಅದನ್ನು ಆಚಾರ ಪಾಲಗಳಿಗೆ ಮಾತ್ರ ಅಂದ್ಬಿಟ್ಟು ಅವರಿಗೆ ತಥಾಸ್ತರು ಕೊಟ್ಬಿಟ್ಟಂತೆ. ರಾಜ ಮತ್ತೆ ಬಂದು ಏನು ಕೇಳಿದೆ ಅಂತ, ಏನು ಕೇಳಿದೆ, ನಿಮ್ಮ ತಿರುವಡಿ ಒಂದು ಕಂಡ್ರೆ ಸಾಕು, ಅಯ್ಯೋ ಏನು ಕೆಲಸ ಮಾಡಿದೆ ಅಂತಾರಂತೆ. ಅವ್ರು ಕೇಳ್ಕೊತಾರೆ, ಅಂದರೆ ಅವ್ರಿಗೆ ಮಾತ್ರ ರಾಮಾನುಜರ ಪಾದ ಮಾತ್ರ ಕಾಣ್ತಾ ಇತ್ತಂತಷ್ಟೇ, ಬೇರೆ ಯಾವುದು ಕಾಣ್ತಾ ಇರಲಿಲ್ಲ. ಅವರೇ ಕೇಳ್ಕೊಂಡು ಬರೋದು. ಕೇಳಿದಾಗ ನನಗೆ ಯಾವುದು ಕಾಣೋದು ಬೇಡ ಅಂದರೆ ಆಚಾರನ ಭಕ್ತಿ ನೋಡಿ ಹೇಳ್ತಾರೆ, ಅವರ ತಿರುವಡಿ ಕಂಡ್ರೆ ಸಾಕು ನನಗೆ ಅಂದ್ಬಿಟ್ಟು ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಅದೇ ಥರ ಅದನ್ನು ರಂಗರಾಜ ಸ್ತವದ ಹೇಳ್ಕೊಡ್ತಾರೆ. ಅವರದನ್ನು ತಾವೇ ಸುಂದರಭಾವ ಸ್ತವದಲ್ಲಿ ಹೇಳ್ಕೊಡ್ತಾರೆ. ಅದು ಶ್ರೀಮಂತೋ ಹರಿಚರಣೋ ಸಮಾಷ್ಟಿಕೋಹಂ ಶ್ರೀ ರಾಮಾನುಜ ಮುನೀಂದ್ರ ಲಬ್ಧ ಬೋಧ ನಿರ್ಭೀಕಸ್ತತೈಹ ಸುಂದರೋ ಬಾಹುಂ ಸ್ತೋಷೇ ತಚ್ಚರಣ ವಿಲೋಕನಾಭಿಲಾಷೆ. ನಾನು ಅದಕ್ಕೆ ಹೇಳ್ತಾರೆ, ಅವರ ಚರಣ ವಿಲೋಕ ಛಲವನ್ನು ನೋಡುವ ಅಭಿಲಾಷೆಯನ್ನು ನಾನು ಪಡ್ಕೊಂಡೆ ಅಂದ್ಬಿಟ್ಟು ಅಲ್ಲಿ ಸುಂದರವಾದಲ್ಲಿ ತಾವೇ ಹೇಳ್ತಾರೆ. ಅದಕ್ಕೆ ಆಚಾರ್ಯರ ಪಾದವನ್ನು ನೋಡುವಂತಹ ಅಭಿಲಾಷೆ ಆಗಿದ್ದೆ ನಾನು ಅಂದ್ಬಿಟ್ಟು ಅಂತ. ಅಷ್ಟು ಸಹ ಅವರು ಕಡೆಗೆ ಅದು ಹೇಳ್ತಾರೆ. ಅದಕ್ಕೆ ಅದೇ ಥರ ಮುಂದಕ್ಕೂ ಅದು ಹೇಳ್ತಾರೆ. ಹೇಳ್ತಾರೆ ಅವರು ತಮ್ಮ ಕಡೆಯ ಅದೇ ಸುಂದರಬಾಹು ಕಡೆಯದಲ್ಲಿ ಮುಗಿಸ್ಬೇಕು ಹೇಳ್ತಾರೆ. ವಿಜ್ಞಾಪನಾಂ ವನಗಿರೀಶ್ವ ಸತ್ಯರೂಪಾಂ ಅಂಗೀಕುರುಷ್ವ ಕರುರಾರ್ಣವ ಮಾಮಕೀನಾಂ ಶ್ರೀರಂಗದಾಮನಿಯತಾ ಪುರಮೇ ಕೃತೋಹಂ ರಾಮಾನುಚಾರ್ಯವಶಃ ಪರಿವರ್ತಶೀಯ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ವಿಜ್ಞಾಪನೆ ಮಾಡ್ಕೊಡ್ತೀನಿ. ಅಲ್ಲಿ ವನಗಿರೀಶ್ವರ ಅಂದರೆ ತಿರುಮಾಲಿನ ಶೋಲೆ. ಅದಕ್ಕೆ ಅವನು ನನ್ನ ಇದನ್ನು ಅಂಗೀಕಾರ ಮಾಡು. ಏನು ಅಂದರೆ ಮಾಮಕೀನಾಂ, ಇದು ಪ್ರಾರ್ಥನೆ. ಏನು ಅಂತಾರೆ, ಶ್ರೀರಂಗದಾಮನಿಯತಾ ಪುರಮೇ ಕೃತೋಹಂ. ಶ್ರೀರಂಗನಾಥನ ಸಂಧಿಗೆ ನಾನು ಮತ್ತೆ ಹೋಗಿ ಹೋಗಿ ನಾನು ಏನು ಮಾಡಬೇಕಲ್ಲಿ, ರಾಮಾನುಜಾರ್ಯ ವಶಗಃ, ಮತ್ತೆ ಪರಿವರ್ತಿಸಿ ನನ್ನನ್ನು ರಾಮಾನುಜರ ವಶನನ್ನಾಗಿ ಮಾಡಿ ನನ್ನನ್ನು ಪರಿವರ್ತನೆ ಮಾಡಿ. ಈಗೆಲ್ಲ 20 ವರ್ಷ ಬಿಟ್ಟೋಗಿದೆಯಲ್ಲ, ಮತ್ತೆ ನನ್ನನ್ನು ನನ್ನ ಆಚಾರ್ಯರಿಗೆ ವಶನಾಗುವಂತೆ ಮಾಡು, ನನಗೆ ಕರುಣೆ ಮಾಡುವಂತ ಕೇಳ್ತಾರೆ. ಎಷ್ಟು ನೋಡಿ ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಪೂರ್ವತಾಯ್ವಾನ್ಗೆ ಅತ್ಯಂತ ಎಂಥದ್ದು ಅಂದರೆ ಅವರೇ ರಾಜ. ಸಂಸ್ಥಾನಕ್ಕೆ ಹಿಂದೆ ಹೇಗೆ ನಮ್ಮಲ್ಲಿ ಜೋಡಿದಾರ್ ಅಂತಿದ್ರು, ಆ ಥರ ಒಂದು ಗ್ರಾಮಕ್ಕೆ ರಾಜರಾಗಿದ್ದು, ನಿತ್ಯ ಅನ್ನ ಸಂತರ್ಪಣೆ ಆಗ್ತಿತ್ತು. ಆಗ ರಾಮಾನುಜರು ನೋಡಿ ಯಾವಾಗ ಬರ್ತಾನಂತೆ, ಕಾಡಲ್ಲಿ ಬರ್ತಾ ಇರಬೇಕಾದ್ರೆ ಅವಳ ಹೆಂಡತಿ ಪ್ರಯತ್ನ ಮಾಡ್ತಾ ಇವರಿಗೆ ನಿತ್ಯವೂ ಹಾಲು ಕುಡಿಯೋದಕ್ಕೆ ಒಂದು ಚಿನ್ನದ ಬಂಗಾರದ ಬಟ್ಟಲು ಇಟ್ಕೊಂಡಿದ್ದಂತೆ. ಅದನ್ನು ಮಾತ್ರ ಏನು ತರಬೇಡ ಅಂತ ಹೇಳಿರ್ತಾರೆ. ಇವರಿಗೆ ಹಾಲ್ಗೆ ಕೊಡೋಕ್ಕಾಗಲಿ ಅದು ಮಾತ್ರ ಇಟ್ಕೊಂಡಿರ್ತಾರಂತೆ. ಇಲ್ಲಿ ಬರುವಾಗ ಇಲ್ಲಿ ಏನು ಕಳ್ರಿಲ್ವಾ ಕಾಟ್ರಿಲ್ವಾ, ಯಾವ್ದು ಕಳ್ರಿ ಕಾರ್ ಏನು ಬಂತು ನಮ್ಮ ಹತ್ರ ಏನು ಇಲ್ಲ, ನೀವು ಹಾಲು ಕುಡಿತೀರಿ ಅಂದ್ಬಿಟ್ಟು ಅಂತ ಇರ್ತಂತೆ. ಅದೇ ತಾನೇ ತೋರಿಸ್ಬಿಟ್ಟು ತೆಗೆದು ಎಸಿತಾರಂತೆ. ಇನ್ಯಾವ ಭಯವಿಲ್ಲ ಬಾ ಅಂದ್ಬಿಟ್ಟು ಅಂತ. ಆತಹ ವೈರಾಗ್ಯ ಅಂದರೆ ಅವ್ರಿಗೆ ಪೂರ್ವತಾಯ್ವಾನಂಥ ವೈರಾಗ್ಯ ಅವರ ಆ ಥರ ನಮಗೆ ಅಂಥವರು ನಮ್ಮ ಆಚಾರ್ಯರಾಗಿರೋ ನಾವೆಲ್ಲ ಅವರು ಪರಾಶರ ಕೊಟ್ಟು ನಮ್ಮ ಪೂರ್ವಾಚಾರ್ಯಗಳೆಲ್ಲ ಅಂತಂಥ ಮಹಾನ್ಗಳು, ಒಬ್ಬೊಬ್ಬರೊಬ್ಬರು ಒಂದು ಮಹಾನ್ಗಳು. ಹೇಳ್ತಾ ಹೋದ ಅಂದರೆ ಅದರಲ್ಲಿ ಪೂರ್ವತಾಯ್ವಾನ್ ಅಂತ ತುಂಬ ಅವರು ಬರೆದಿರುವ ಪಂಚಸ್ತವಗಳು 5 ರತ್ನಗಳಿದ್ದ ಹಾಗೆ, ಅತ್ಯಂತ ದೊಡ್ಡ ರತ್ನ. ಅದು ಬಹಳ ತುಂಬ ಚೆನ್ನಾಗಿದೆ. ಅದನ್ನು ಹಾಗೆ ಇದನ್ನು ಅವರಿಗೆ ತನ್ನ ಆಚಾರ್ಯರಿಗೆ ಹೇಗೆ ಭಾಷ್ಯಕಾರಿಗೆ ಹೇಗೆ ಪೂರ್ವತಾಯ್ವಾನ್ ತುಂಬ ಪ್ರಿಯರಾಗಿದ್ದರು, ಹಾಗೆ ಆಚಾರ್ಯರಿಗೆ ಈ ಅತ್ಯಂತ ಉತ್ತಮವಾದ ಶಿಷ್ಯ ಸಿಕ್ಕಿದಾಗ ಅವರು ಈ ಥರ ಹೇಳ್ತಾನೆ ಅಂದ್ಬಿಟ್ಟು ಅಂತ. ಆಮೇಲೆ 5 ಹೇಳ್ತಾರೆ, ದೀಪಕ್ಕೆ 5 ಮುಖ ಹೇಳ್ತಾನೆ. 5 ಮುಖ
ನಂದಾತಿ ಕುತ್ತು ಬೆಳಕಿರೋ 5 ಮುಖ ಇರ್ತಲ್ಲ, 5 ಮುಖ ಅನ್ನೋದು ಯಾವಾಗ ಎಲ್ಲ ಅನ್ನೋದು ಈಗಲೂ ಐದೇ ಇರುತ್ತೆ ಅದಕ್ಕೆ ಮುಖ ಅನ್ನೋದೇ. ಅದಕ್ಕೆ 4 ವೇದಗಳು, ಆಮೇಲೆ ಇತಿಹಾಸ ಪುರಾಣ ಎಂಬ ಅದೊಂದು ತಗೋಬೋದು. 4 ವೇದಗಳು, ಇತಿಹಾಸ ಪುರಾಣ. ಇಲ್ಲ ಇತಿಹಾಸ ಪುರಾಣ, ಶ್ರೀಭಾಷ್ಯ, ಗೀತಾ ಭಾಷ್ಯ ಅಂದ್ಬಿಟ್ಟು ಅದನ್ನು 5 ತಗೋಬೋದು ನಾವು ಅದನ್ನು, ಅದು 5 ಆಗುತ್ತೆ. ಇಲ್ಲ ಅಂತಂದರೆ ನಾವು ವೇದಗಳು, ಆಮೇಲೆ ದಿವ್ಯ ಪ್ರಬಂಧ, ಆಚಾರ ಸೂಕ್ತಿಗಳು ಮತ್ತು ಭಗವದ್ಗೀತೆ, ಈ 4ನಾದರೂ ತಗೋಬೋದು, 5ನಾದರೂ ತಗೋಬೋದು. ಹಾಗೆ ಅನೇಕ 5 ಹೇಳ್ತಾರೆ ಅದಕ್ಕೆ. ಇನ್ನೊಂದು ಮಾಡ್ತಾರೆ ಅದಕ್ಕೆ, ಶ್ರುತಿ ಪ್ರತಿ ಇತಿಹಾಸ ಪುರಾಣ ಮತ್ತು ಪಾಂಚರಾತ್ರ ವೈಖಾನಸ, ಎರಡನ್ನು ಆಗಮದಲ್ಲಿ 2 ಬೇಕಾಗಿರೋದು. ಈ 5 ಕೂಡ ತಗೋಬೋದು ಅಂತ ಅದನ್ನು ಹೇಳ್ತಾರೆ ಅದಕ್ಕೆ. ಇದರ ಉಪನಿಷತ್ ತಗೊಳ್ಳಿ, ಗೀತಾ ತಗೊಳ್ಳಿ, ಬ್ರಹ್ಮಸೂತ್ರ ತಗೊಳ್ಳಿ, ದ್ರಾವಿಡ ಪ್ರಬಂಧ ತಗೊಳ್ಳಿ, ಆಚಾರ ಸೂಕ್ತಿಗಳು ತಗೊಳ್ಳಿ, ಈ 5 ಆಗುತ್ತೆ. ಆ 5 ಸಹ ನಮಗೆ, ಯಾಕೆಂದರೆ ಎಲ್ಲವೂ ಸಹ ದೀಪವೇ ನಮಗೆ. ಒಂದೊಂದು ಉಪನಿಷತ್ ದೀಪ, ಭಗವದ್ಗೀತೆ ದೀಪ, ಆಮೇಲೆ ಬ್ರಹ್ಮಸೂತ್ರಗಳು ದೀಪ ಇದ್ದಂಗೆ, ಆಯವಾರಗಳ ದಿವ್ಯ ಪ್ರಬಂಧಗಳು ದೀಪ ಇದ್ದಂಗೆ, ಆರ್ಯ ದಿವ್ಯ ಪ್ರಬಂಧ ಜೊತೆ ನಮ್ಮ ದಾಸರ ಕೀರ್ತನೆಗಳು ಸೇರಿಸ್ಬೋದು. ಎಲ್ಲವೂ ನಮಗೆ ಜ್ಞಾನವನ್ನು ಕೊಡುವಂಥದ್ದು. ಮತ್ತು ನಮ್ಮ ಆಚಾರ್ಯ ಹೇಳಿದ್ದಾರೆ, ಇವರು ಭಗವದ್ ದಾಮಾಗ ಮಾಡದಂಥ ಇದು ಆಳವಂತಹ ಸ್ತೋತ್ರಗಳು, ಪೂರ್ವತಾಯ ಮಾಡಿದಂತಹ ಪಂಚಸ್ತವಗಳು, ಪರಾಶರವರು ಮಾಡಿದ ರಂಗರಾಜ ಸ್ತವ ಮತ್ತು ಗುಣರತ್ನ ಘೋಷ, ಸ್ವಾಮಿ ದೇಶಿಯರು ಮಾಡಿದ ಲೆಕ್ಕವಿಲ್ಲದಷ್ಟು ಸ್ತೋತ್ರಗಳು, ಎಲ್ಲ ಇನ್ನು ಪೂರ್ವಾಚಾರ್ಯರು ಅನೇಕ ಮಾಡಿದ್ದಾರೆ. ಎಲ್ಲವೂ ಸಹ ನಮಗೆ ಜ್ಞಾನವನ್ನು ಕೊಡುವಂಥದ್ದು, ಬೆಳಕೇರಿಸುವಂಥದ್ದು. ಆ 5ನಾದರೂ ತಗೋಬೋದು ಅಂತ ಅದರಲ್ಲಿ ಬರುತ್ತೆ ಅದಕ್ಕೆ. ಆಮೇಲೆ ಇನ್ನೆಲ್ಲವನ್ನು ಹೇಳಿ ಆಯಿತು ಅನಿಸುತ್ತೆ. ಆಮೇಲೆ ಈ ಮೈತಳ ಕಣ್ಣಿನ ಏನು ಬೇಕಾದ ಅಂದರೆ ಈ ಶಿಷ್ಯರಿಗೂ ಅದನ್ನು ಹೇಳ್ತಾರಂತೆ. ಇದು ಶಿಷ್ಯರು ಅಂದರೆ ಹೇಳ್ದಲ್ಲ, ಅತ್ಯಂತ ಪ್ರಿಯನಾದ ಶಿಷ್ಯರು ಆಚಾರ್ಯ ಸ್ವಲ್ಪ ಹೆಚ್ಚು ಸಮಯ ಕಳೀತಾರಲ್ಲ, ಆಗ ಬೇರೆ ಶಿಷ್ಯರು ಅವ್ರು ಹೇಳ್ತಾರಂತೆ, ನೀ ಮೈತಳ ಕಣ್ಣಿನ ನೀನು ಕಣ್ಣಿಗೆ ನೀನು ಅಂಜನ ಹಾಕೊಂಡಿದೆ ಅನಿಸುತ್ತೆ, ಆಚಾರ ನಿನ್ನಲ್ಲಿ ಆಕರ್ಷಣ ಆಗ್ಬಿಟ್ಟು ನಿನ್ನ ಹತ್ರ ಇರ್ತಾರೆ, ನಮಗೂ ಒಂದು ಸ್ವಲ್ಪ ಕೊಡು ಅಂತ ಬೇರೆ ಶಿಷ್ಯರು ಕೇಳ್ತಾರಂತೆ ಅವರಿಗೆ. ನೀನೊಬ್ಬನೇ ಇದು ಮಾಡಬೇಡ, ನಮಗೂ ಅವ್ರಿಗಿರಲಿ ಅಂದ್ಬಿಟ್ಟು ಅದನ್ನು ಹೇಳ್ತಾರಂತೆ. ಇನ್ನು ಇದರಲ್ಲಿ ಬ್ರಹ್ಮವಿದ್ಯೆ ತೊಗೊಂಡ ಅಂದರೆ, ಬ್ರಹ್ಮವಿದ್ಯೆ ನಿಮಗೆ ಹೇಳ್ತಾಗುತ್ತಲ್ಲ, 18 ಹೇಳೋದು. 18ನೇ ಪಾಶದಲ್ಲಿ ಬೋಧನ ಪಾಶದಲ್ಲಿ ವಿಶೇಷ ಹೇಳಕ್ಕೆ ಬರ್ತಾಯಿತ್ತು ನಾನು ಇವಾಗ ಹೇಳ್ತೀನಿ. ಇದಕ್ಕೆ ಜ್ಯೋತಿರ್ಬ್ರಹ್ಮೋಪಾಸನೆ ಅಂತ ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಇದಕ್ಕೆ ಕುತ್ತು ಬೆಳಕೆರೆ, ಅದಕ್ಕೆ ಜ್ಯೋತಿರ್ವಿದ್ಯೆ ಅಂತ ಅದು ಉದ್ಗೀತ. ಇದು ಈ 4 ಪಾಶಗಳು ಸೇರಿ ಅಂದರೆ ಅಕಾಯದ ಅಂಬರ ಮೂಡರತ್ತು, ಆಮೇಲೆ 1 ಮಣಗಳಿಂದ ಕುತ್ತು ಬೆಳಕೆರೆಯ ಮುಂದೆ ಬಂದಿರುವಂಥ 33 ಇದೆಲ್ಲವೂ ಸೇರಿ ಉದ್ಗೀತೋಪಾಸನೆ. ಯಾಕೆಂದ್ರೆ 3 ಪ್ರಣವಾಗೋದ್ರಿಂದ ಚಂದೋಮ ಶುರುವಾಗದೆ ಓಂ ಉದ್ಗೀತದಲ್ಲೇ ಶುರುವಾಗುತ್ತೆ. ಓಂ ಇದ್ದಿದ್ದು ಉದ್ಗೀತೋಪಾಸನೆ ಶುರುವಾಗುತ್ತೆ. ಈ 4 ಸೇರಿ ಉದ್ಗೀತೋಪಾಸನೆ ಆಗುತ್ತೆ. ಇದರಲ್ಲಿ ಜ್ಯೋತಿರ್ಬ್ರಹ್ಮೋಪಾಸನೆ ಅಂತ, ಜ್ಯೋತಿರ್ವಿದ್ಯೆ ಅಂತ ಅದೊಂದು ಉಪಾಸನೆ ಇದೆ. ಅದು ಚಾಂದೋಗ್ಯದಲ್ಲಿ ಬರುತ್ತೆ. ಅದರಲ್ಲಿ ಬರುತ್ತೆ, ಅತ ಇದತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ವಿಶ್ವತಃ ಪೃಷ್ಟೇಶು ಸರ್ವತಃ ಪೃಷ್ಟೇಶು ಅನುತ್ತಮೇಶು ಲೋಕೇಶು ಇದಂ ಭಾವತದ್ಯಜಿತಮಸ್ಮಿನ್ ಅನ್ನತಃ ಪುರುಷೇ ಜ್ಯೋತಿ ತಸ್ಯೈಷಾ ದೃಷ್ಟಿ ಯತ್ತ ತದಸ್ಮಿನ್ ಶರೀರೆ. ಆಮೇಲೆ ಸಗ್ಗಸ್ಪರ್ಶೆ ನೋಷ್ಣಿಮಾನಂ ವಿಜಾನಾತಿ ತಸ್ಯೈಷಾ ಶ್ರುತಿ ಯತ್ರೈತತೆ ಕರ್ಣಾವ ಅಭಿಗೃಹ್ಯ ನಿನದಮಿವ ನನದುತು ಇವಾಗ್ನೇರಿಹ ಜ್ವಲತ ಉಪಶೃಣೋತಿ ತದೇತತ್ಪೃಷ್ಟಂಚ ಶ್ರುತಂಚ ವಿದ್ಯುಪಾಸೀತ ಚಕ್ಷುಷಃ ಶ್ರುತೋ ಭವತಿ ಏವಂ ವೇದ ಅಂತ ಭಗವಂತ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ. ಅತ ಇದತಃ ಪರೋ ದಿವೋ ಜ್ಯೋತಿ, ಅವನು ಅತ್ಯಂತ ಅವನು ಜ್ಯೋತಿ ಆಗಿದ್ದಾನೆ. ಅವನು ದೀಪ್ಯತೆ ಎಲ್ಲಿ ಎಲ್ಲ ಕಡೆಗಿರ್ತಾನೆ, ಎಲ್ಲೆಲ್ಲಿ ವಿಶ್ವತಃ ಪೃಷ್ಟೇಶು, ವಿಶ್ವದಲ್ಲೂ ಜ್ಯೋತ ಮೇಲೆ ಸರ್ವತಃ ಪೃಷ್ಠ, ಎಲ್ಲರ ಇದರಲ್ಲೂ ಬಂದ ಒಳಗಡೆ ಪೃಷ್ಠೆ ಒಳಗೆ ಜ್ಯೋತ ಅಂತೆ. ಉತ್ತಮೇಶು ಅನುತ್ತಮೇಶು ಲೋಕೇಶು, ಎಲ್ಲಿ ಉತ್ತಮ ಅನುತ್ತಮ ಎಲ್ಲ ಕಡೆಯಲ್ಲೂ ಇದನ್ನೇ. ಅಂತಹ ಪುರುಷೇ, ಅದೇ ಥರ ಎಲ್ಲ ಜೀವಾತ್ಮರು ಒಳಗಡೆ ಜ್ಯೋತಿರಾತ್ಮನಾಗಿ ಭಗವಂತಹ ಪುರುಷೇ ಜ್ಯೋತಿ ತಸ್ಯೈಷಾ ದೃಷ್ಟಿ ಯತ್ರ ತದಸ್ಮಿನ್ ಶರೀರೇ ಸಗ್ಗಸ್ಪರ್ಶೆ, ಅದು ನಮ್ಮ ಒಳಗಡೆ ಇದ್ದಾನಂತೆ. ಅದಕ್ಕೆ ಹೇಳ್ತಾನೆ ಚಾಂದೋಗ್ಯೋಪನಿಷತ್ತೆಲ್ಲ ಈಗಿನ ಕಾಲದವ್ರಿಗೆ ಹೇಳ್ದಂಗೆ ಎಲ್ಲಕ್ಕೂ ಒಂದು ಉದಾಹರಣೆ ತೋರಿಸುತ್ತೇನೋ, ಒಂದು ಪ್ರೂಫ್ ಕೊಟ್ಟು ತೋರಿಸುತ್ತೆ. ನಮಗೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ ಅದಕ್ಕೆ ಹೇಳ್ತಾ, ಅದಕ್ಕೆ ನಮಗೆ ಶರೀರದಲ್ಲಿ ಉಷ್ಣತೆ ಇದೆಯಲ್ಲ, ಆ ಉಷ್ಣ ಹೇಗೆ ಬರುತ್ತೆ ನಿಮಗೆ? ಶರೀರದಲ್ಲಿ ಎಲ್ಲರಿಗೂ ಉಷ್ಣತೆ ಇರ್ತಾರೆ ಇದರಲ್ಲಿ, ಆ ಉಷ್ಣ ಹೇಗೆ ಬರುತ್ತೆ? ಆ ಭಗವಂತನ ಜ್ಯೋತಿ ಆಗಿರೋಂಥ ಜ್ಯೋತಿಯ ಉಷ್ಣ ಎಲ್ಲ ಕಡೆ ಹರಡಿ ಉಷ್ಣವಾಗಿದೆ ಶರೀರ, ಇದು ಆಗಿದೆ. ಆ ಹೋದ ತಕ್ಷಣ ಎಲ್ಲ ತಣ್ಣಗಾಗ್ಬಿಡುತ್ತೆ, ಉಷ್ಣ ಹೇಳ್ತಾರೆ. ಇದನ್ನ ವಿಜ್ಞಾನಾತಿ, ಇದನ್ನು ಹೇಗೆ ಪಾತ್ರಕ್ಕೆ ಶ್ರುತಿ ಹೇಳುತ್ತೆ. ತಸ್ಯೈಷಾ ಶ್ರುತಿ, ಅದು ಹೇಗೆ ಚಲಿತೆ ಅಂದರೆ ಶ್ರುತಿ ಹೇಳುತ್ತೆ,
ಯತ್ರೈತತೆ ಕರ್ಣ ಅಭಿಗೃಹ್ಯ, ಅದು ಒಳಗಡೆ ಈಗ ಹೇಗೆ ಗ್ಯಾಸ್ ಇವಾಗ ಶಬ್ದ ಬರುತ್ತಲ್ಲ, ಹಾಗೆ ದೀಪ ಬೆಳಗ್ಗೆ ಭಗವಂತ ದೀಪದ ಶಬ್ದ ಬರುತ್ತೆ. ಹೇಗೆ ಗೊತ್ತಾಗುತ್ತೆ? ಸುಳ್ಳು ಹೇಳುತ್ತೆ, ಎರಡು ಕೈಗಳಿಂದ ಕಿವಿಯನ್ನು ಮುಚ್ಕೊಳ್ಳಿ, ಕರ್ಣಾವ ಅಭಿಗೃಹ್ಯ, ಆವಾಗ ನಿನದನು ಇವ ನದತು, ಆಗ ಒಳಗಡೆ ನಿಮಗೆ ಮುಳುಗಿತಿರುವ ಶಬ್ದ ಕೇಳಿಸುತ್ತೆ. ನೀವು ಆಗಲಿ ಎಲ್ಲ ಶಬ್ದ ಇರುವ ಪರೀಕ್ಷೆ ಮಾಡಿ, ಒಳಗಡೆ ಶಬ್ದ ಕೇಳುತ್ತೆ. ಈಗಲೂ ಹುಚ್ಚೋಣ ಅದಕ್ಕೆ. ಅದೇ ಇವಾಗ ಹೇಗೆ ಅಗ್ನಿ ಜ್ವಲನವಾಗುತ್ತೋ ಹಾಗೆ ಉಪಶುಣವತಿ, ಅದು ನಮಗೆ ಅಗ್ನಿ ಉರಿಯುತ್ತಿರುವ ಶಬ್ದ ನಮ್ಮ ಕಿವಿಯಲ್ಲಿ ಈಗಲೂ ಕೇಳುತ್ತೆ. ಅಂದರೆ ಶ್ರುತಿಯಲ್ಲಿ ನಾವು ಹೇಳೋದಿಲ್ಲ, ನಿಮಗೆ ಪ್ರಾಕ್ಟಿಕಲ್ ಆಗಿ ನೀವು ತಿಳ್ಕೊಳ್ಳಿ ಅಂತ ತಿಳಿಸುತ್ತೆ. ಅದರಿಂದ ತದೇ ತದ್ವಿಷ್ಟಂಜ ಶ್ರುತೇಂದ್ರ ತದ್ಯುಪಾಸೀತ, ಅರ್ಥ ಜ್ಯೋತಿಷನ್ನ ಉಪಾಸನ ಮಾಡಿ ಚಕ್ಷುಷಃ ಶ್ರುತೋ ಭವತಿ. ಆವಾಗ ಉಪಾಸನೆ ಮಾಡಿದ್ರೆ ಕಣ್ಣಿಗೆ ಕಾಣ್ತಾನೆ, ಚಕ್ಷುಷಃ ಶ್ರುತೋ ಭವತಿ, ಕಣ್ಣಿಗೆ ನಮಗೆ ತಿಳಿಯುತ್ತೆ ಶ್ರುತೋ ಭವತಿ ಅಂತ. ಅಂದರೆ ಯಾರು ಹೇಳ್ತಾನೆ ಮಾಡಿದ್ರೆ ಅವ್ರ ಒಳಗಡೆ ರಾಮಕೃಷ್ಣ ಮಾಡುವಾಗ ಒಳಗಡೆ ದೀಪ ಕಾಣ್ತಾ ಇತ್ತು ಜ್ಯೋತಿ, ಆ ಜ್ಯೋತಿ ತಿರುಗಿದಾಗ ಯಾರೋ ಬಂದಿದ್ದೀರಾ ಸೊಟ್ಟೆ ಕಮರ್ಷರು ಅನ್ನುವಾಗ ಆಳ ಒಂದಾಗಿರ್ತಾರೆ ಅಂತ ಹೇಳ್ತಾರೆ, ಅದು ಕಾಣುತ್ತಂತೆ. ಅದು ಇದು ಜ್ಯೋತಿರ್ ಬ್ರಹ್ಮೋಪಾಸನೆ ಅಂತ. ಆ ಕುತ್ತು ವಿಳಕ್ಕೆರಿಯ ಅನ್ನುವಾಗ ಹೇಳುತ್ತೆ. ಅನೇಕ ಇದರ ಚಾಂದಘೋಷಲ್ಲಿ ಎಲ್ಲದಕ್ಕೂ ಲೌಕಿಕ ಉದಾಹರಣೆ ಕೊಟ್ಟೇ ಹೇಳುತ್ತೆ ನಮಗೆ ನಂಬುವುದಕ್ಕೆ. ಈಗ ಎರಡು ಕೈ ಮುಚ್ಕೊಂಡು ನೋಡಿ, ಇವಾಗ ನಿಮಗೆ ಶಬ್ದ ಗೊತ್ತಾಗುತ್ತೆ. ಶಬ್ದ ಇರಬಾರ್ದು ನೋಡಿ, ಹೇಗೆ ಅಗ್ನಿ ಜ್ವಲಿಸೋ ಶಬ್ದ ಕೇಳುತ್ತೆ. ಎರಡು ಕೈಯಿಂದ ಕಿವಿ ಮುಚ್ಕೊಳ್ಳಿ, ಆವಾಗ ಕೇಳುತ್ತೆ, ಅದು ಶ್ರುತಿ ಹೇಳುತ್ತೆ. ಅದು ಅದರಿಂದ ಭಗವಂತ ಇದ್ದಾನೆ ಗೊತ್ತು. ಇನ್ನೊಂದು ನಮ್ಮ ಮೈಯೆಲ್ಲ ಶರೀರ ಉಷ್ಣವಾಗಿದೆಯಲ್ಲ, ಆ ಉಷ್ಣವಾಗಿರೋ ಭಗವಂತನ ಜ್ಯೋತಿಯಿಂದ, ಆ ಭಗವಂತನ ಜ್ಯೋತಿನೇ ವೈಶ್ವಾನರ ಜಠರಾಗ್ನಿ ಆಗಿದೆ. ಆ ಜಠರಾಗ್ನಿಯ ಗುರಿ, ಅದನ್ನೇ ಜಠರಾಗ್ನಿಯ ಗುಡಿಸುತ್ತೆ. ಆ ಜಠರಾಗ್ನಿ ನಮಗೆ ಜೀರ್ಣಕ್ಕೆ ಇದಾಗುತ್ತೆ ಅಂತ ಹೇಳುತ್ತೆ. ಇದರಲ್ಲಿ ಜ್ಯೋತಿರ್ ಬ್ರಹ್ಮೋಪಾಸನೆ ಅಂತ ಹೇಳ್ತು. 18ನೇ ಪಾಶದಲ್ಲಿ ಹೇಳ್ತಾನೆ ನಿಮಗೆ. ಅದರಲ್ಲಿ 18 ವಿಶೇಷ ಹೇಳ್ತಾ ಸಂಖ್ಯಾಶಾಸ್ತ್ರದ ಬಗ್ಗೆ ಹೋದ ಪಾಶಕ್ಕೆ ಎಲ್ಲೋ ಸಮಯದಲ್ಲಿ ನಮ್ಮ ಸರ್ ಕೇಳುತ್ತೆ. 18ನೇ ಪಾಶದಲ್ಲಿ 18 ವಿಶೇಷಗಳಿದೆ. ಏನಪ್ಪ 18 ಅನ್ನೋ ಸಂಖ್ಯೆಗೆ ಏನಂತಂದರೆ, ರಾಮಾಯಣ ತಗೊಂಡ್ರೆ ಎಲ್ಲ ಕಾಂಡದಲ್ಲೂ 18ನೇ ಸರ್ಗ ಒಂದು ವಿಶೇಷವಾಗಿರುತ್ತೆ. ಬಾಲಕಾಂಡದಲ್ಲಿ 18ನೇ ಸರ್ಗ ರಾಮನ ಅವತಾರ. ಅದೇ ಅಯೋಧ್ಯಾಕಾಂಡದಲ್ಲಿ 18ನೇ ಸರ್ಗ ಕೈಕೇಯಿ ರಾಮನ್ನ ಕಾಡು ಕಳಿಸೋದಕ್ಕೆ, ಅಂದರೆ ಇಂಪ್ಯಾಕ್ಟ್ ಅಂತಾರೆ, ಕಳಿಸೋದಕ್ಕೆ ಕೇಳ್ಕೊಂಡಂಥ ವರ ಕೇಳ್ಕೊಂಡಂಥ ಸರ್ಗ. ಅದರಿಂದನೇ ರಾಮಾಯಣ ಆಯಿತು, ಇಲ್ಲ ರಾಮಾಯಣವೇ ಆಗ್ತಿರಲಿಲ್ಲ. ಆ ಸುಂದರಕಾಂಡದಲ್ಲಿ 18ನೇ ಸರ್ಗ ಹನುಮಂತ ಸೀತೆಯನ್ನು ಕಾಣೋದು, ಎಲ್ಲ ವಿಶೇಷವಾದದ್ದು 18ಕ್ಕೆ. ಅದೇ ಥರ ಯುದ್ಧಕಾಂಡದಲ್ಲಿ 18ನೇ ಸರ್ಗ ವಿಭೀಷಣ ಶರಣಾಗತಿ ಮಾಡ್ಕೊಳ್ಳೋದು. ಅದೇ ಥರ ಅರಣ್ಯಕಾಂಡದಲ್ಲಿ 18ನೇ ಸರ್ಗದಲ್ಲಿ ಆ ಶೂರ್ಪನಖಿಗೆ ಅವನ ಮೂಕತೆ ವಿರೂಪ ಮಾಡ್ತಾನೆ. ಅದು ರಾವಣನ ಮರಣಕ್ಕೆ ಅಂಕುರಾರ್ಪಣ. ಅದಂತಾನೆ ಶುರುವಾಯಿತು. ಕರದೋಷ ಬಂದು ಅವ್ರು ಹಾಗೆ ಇವಳು ಹೋಗಿ ಕಡೆ ರಾವಣನ ಸೀತೆ ಅಪಹರಣ ಮಾಡಿ ರಾವಣನ ಅಂತ್ಯಕ್ಕೆ ಕಾರಣವಾಗುವಂತಹ ಸರ್ಗ 18ನೇದು. ಅದೇ ಥರ ಕಿಷ್ಕಿಂಧ ಕಾಂಡದಲ್ಲಿ ವಾಲಿ ವಧೆಯನ್ನು ಸಮರ್ಥನೆ ಮಾಡ್ಕೊಳ್ತಾನೆ ಭಗವಾನ್. ಅದು ಆ ಸಮರ್ಥನೆ ಮಾಡ್ಕೊಂಡಾಗ ವಾಲಿ ತಪ್ಪನ್ನು ತಿಳಿದು ತನ್ನ ತಪ್ಪಿಗೆ ಕ್ಷಮೆ ಕೇಳ್ಕೊಳ್ತಾನೆ ಭಗವಂತನ. ಅನ್ನಂದ್ರೆ ಅದು ಎಲ್ಲವೂ ಸಹ ಮುಖ್ಯವಾದ ಒಂದು ಇಂಪ್ಯಾಕ್ಟ್ ಅಂತ ಹೇಳಿದ ಕೊಡುವಂಥ ಸರಗಳು ಈ 18 ಅನ್ನೋದು. ಅದೇ ಥರ ಮಹಾಭಾರತ ನಡೆದದ್ದು 18 ದಿನಗಳು, ಭಗವದ್ಗೀತೆ ಇರುವಂಥದ್ದು 18 ಅಧ್ಯಾಯಗಳು. ಅದೇ ಥರ ಪುರಾಣಗಳು 18, ಸ್ಮೃತಿಗಳು 18 ಇರದ ಮೇಲೆ ನಾವು ಆಡಿಪೆಟ್ಟು ಅಂತೀವಲ್ಲ, ಅದು 18ನೇ ದಿನ ಅದು ಆಡಿಪೆಟ್ಟು ಅನ್ನೋದು. ಅದೇ ಥರ ಆಮೇಲೆ ರಾಮಾನುಜರು 18 ಸಲ ತಿರುಕೋಟಿಯ ಮಂಬಿಗಳ ಹತ್ರ ಹೋಗಿ ಆಮೇಲೆ ಮೂಲಮಂತ್ರವನ್ನು ಪಡ್ಕೊಳ್ತಾರೆ. ಆ ಮೂಲಮಂತ್ರ ಪಡ್ಕೊಂಡಿದ್ದರಿಂದ ಈ ಲೋಕವೆಲ್ಲ ಉದ್ಧಾರ ಆಗಿ ಇವಾಗ ಸಾಧ್ಯವಾಯಿತು. ಇಲ್ಲ ಮೂಲಮಂತ್ರ ಯಾರಿಗೂ ತಿಳಿದಿರಲಿಲ್ಲ. ಆ ಹೋಗಿದ್ದು 18. ಅದಕ್ಕಿಂತ ಇನ್ನೂ ನಂತರ 18 1 + 8 9 ತಗೊಂಡ ಅಂದರೆ ನವಮಿ, ಅದು ರಾಮನ ಅವತಾರ ದಿನ. ಅದು ಕಡೆಗೆ ಜ್ಯೋತಿಷದ ಪ್ರಕಾರ ನವಮಿಯಲ್ಲಿ ಯಾರು ಜಯಿಸ್ತಾರೋ, ನವಮಿಯಲ್ಲಿ ಜನಿಸಿದವರಿಗೆ ಭಯ ಇರುವಂತೆ, ಅವರಿಗೆ ಧೈರ್ಯ ಜಾಸ್ತಿ ಅಂತ. ಇದು ಜ್ಯೋತಿಷ ಹೇಳೋದಕ್ಕೆ ಭಯ ಇರಲ್ಲ, ಕೀರ್ತಿವಂತರಾಗ್ತಾರೆ ಅಂತ ಜ್ಯೋತಿಷ್ ಶಾಸ್ತ್ರದ ಹೇಳುತ್ತೆ. ಅದನ್ನು 9 ಅಂತ. ಇನ್ನು 9 ಅಂದರೆ ರಾಮಾನುಜರು ಮಾಡಿದಂಥ ಕೃತಿಗಳು 9. ಆಮೇಲೆ 9ನೇ ಭಾಷೆ ತೂಮಡಿ ಮಾಡುತ್ತೆ ಅಂದ್ಬಿಟ್ಟು ಭಗವಂತ ತೂಮಡಿ ಮಾಡಂತ ಹೇಳ್ತಾರೆ. ಅದೇ ನಾವು ತೂವಲ್ಲ, ಅದು 9 ಅನ್ನೋದು ಆ ಥರ ಇದೆ. ಈ 18 ಭಾಷೆಗೆ ವಿಶೇಷವನ್ನು ಹೇಳಿದ್ಮೇಲೆ ಗೊತ್ತಿಲ್ಲ, ಹೇಳಿದ್ರೆ ಇನ್ನೊಂದು ಸಲ ತಗೊಳ್ಳಿ, ಹೇಳಿದೆ ಹೇಳಿಲ್ವ? ಸರಿ, ಅದನ್ನು ಕೆಲವು ಸಮಯ ಹೇಳಿದ್ನೆಲ್ಲ ಮುಂದಕ್ಕೆ ಹೋಗ್ಬೇಕು ಬಿಟ್ಟು ಹೋಗುತ್ತೆ. ಅದಕ್ಕೆ ಇನ್ನು ಮುಂದೆ ಭಾಷೆಗೆ ಹೋಗೋಣ. ಇದನ್ನು ಮಾಡ್ಬಿಟ್ಟು ಕಡೆಗೆ ಒಂದೊಂದರಲ್ಲೂ ಈ ಸಂಖ್ಯೆ ತೋರಿಸ್ಬೋದು. ಕೆಲವು ಸಮಯ ನನಗೆ ಈ ಮುಂದಕ್ಕೆ ಹೋಗಬೇಕು ಅನ್ನೋದ್ರಲ್ಲಿ ಮರ್ತೋಗ್ಬಿಡುತ್ತೆ. ಒಂದೊಂದಕ್ಕೂ ಸಂಖ್ಯೆಗೆ ಎಲ್ಲೆಲ್ಲ ಈ ಥರ ಹೊಂದಿಸ್ತು ತುಂಬ ಇದೆ. ಮುಂದಿನ ಭಾಷೆಗೆ ಹೋಗೋಣ. 39 ಇದು ಮಕಾರ ಕಡೆಯದು
ಪ್ರಣವದ ಇದು ಅಕಾರ ಉಕಾರ ಉಕಾರ ಮಕಾರ ಅಕಾರ ಉಕಾರ ಮಕಾರ ಪ್ರಣವ. ಅದಕ್ಕೆ ಉದ್ಗೀತ ಈ 3-4 ಉಪಾಸನೆ ಸೇರಿ ಉದ್ಗೀತೋಪಾಸನೆ ಆಗುತ್ತೆ. ಪ್ರಣವನ್ನು ಉಪಾಸನೆ ಮಾಡೋದು ಅದರ 3 ಮಾತ್ರೆಗಳ ಪ್ರಣವೋಪಾಸನೆ ಆಗುತ್ತೆ. ಇದು 33 ನವರತ್ನಂ ಚಂದ್ರ ಕಪ್ಪಂತವಿರ್ಕಂ ಕಲಿಗೆ ತುಳಿಲಯಾಯ ಶಪ್ಪವುಡಯಾಯ ಕೆರಳುಡಯಾಯ ಶಕ್ತಾರ್ಕ ಗಪ್ಪಂ ಕೊಡತ್ಕಂ ದಿವಲ ತುಳಿಲಯಾಯ ಶಕ್ತನಗಂಗುಳೈ ಚವ್ವಾಯ ಚುರುಮರಂಗುರು ನತ್ತಿನೈ ನಂಗಾಯ ಇರಲೆ ತುಳಿಲಯಾಯ ಉತ್ತಮ ತಕ್ಕಳೆயும் தந்தம் மணாளனை உபதேயಕ್ಕೆ ನೀರಾಂತೆಯೋರೆಂಬಾವಾಯ್. ಮೇಲಿನ ಅರ್ಥ ಮಕಾರದಿಂದ ಶುರು ಮಾಡೋದು. ಮಕಾರ ಒಂದು ಜೀವಾತ್ಮ ಸೋ. ಇದು 25 ತತ್ವಗಳಲ್ಲಿ ಮಕಾರ ಕಡೆಯದು, ಮಕಾರ ಜೀರು. 25ನೇ ತತ್ವ ಜೀವಾತ್ಮ. ಅಕಾರ ವಾಚನಾದವನು ಭಗವಂತ, ಮಕಾರ ವಾಚನಾದವನು ಜೀವಾತ್ಮ. ಅದಕ್ಕೆ ಅಕಾರ ಉಕಾರ ಮಕಾರ ಅಂತ ಹೇಳ್ತಾರೆ. ಉಕಾರ ಬಂದು ತಾಯಿಯನ್ನು ಹೇಳುತ್ತೆ. ತಾಯಿ ಏನಂದ್ರೆ ಅವಳು ನಮಗೆ ಉಪಕರಿಸೋಳು ಅಂತ. ಅವಳು ಪುರುಷಕಾರದಿಂದ ಉಪಕರಿಸ್ತಾಳೆ. ನಮಗೆ ಉಪಾಯವಾಗೂ ಇರ್ತಾಳೆ. ಹೂ ಅನ್ನೋದು ಉಪಾಯ ಅಂತ ಹೋಗ್ಬೇಕು. ತಾಯಿಯವರು ಉಪಾಯವಾಗೂ ಇರ್ತಾಳೆ, ಪುರುಷಕಾರತ್ವರ್ಕ. ಅದಕ್ಕೆ 2 ಹೂ ಹಾಕ್ತಿದ್ವಿ ಇಲ್ಲಿ. ಅಕಾರ ಉಕಾರ ಮಕಾರ ಅನ್ನೋದು ಉಕಾರ ಉಪಾಯದಲ್ಲಿರೋದ್ರಿಂದ ತಾಯಿಯನ್ನು ತಗೊಳ್ತೀವಿ. 3 ಸೇರಿ ಪ್ರಣವ ಆಗುತ್ತೆ. ಪ್ರಣವ ಅಂದರೆ ಇಡೀ ವೇದ ಸಾರ ಎಲ್ಲರೂ ಪ್ರಣವದಲ್ಲಿ ಅಡಗಿದೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಭಗವಂತನಿಗೆ ಇಲ್ಲಿ ಹೇಳ್ತಾರೆ. ಅದಕ್ಕೆ 33 ಅವರಕ್ಕೆ ಮನುಷ್ಯಣ್ಣ ಅಂತ. ದೇವತೆಗಳು 33 ಅಂತ ಸಂಖ್ಯೆ. 33 ಅನ್ನೋದು ಅದು 33 ಅಂತಲ್ಲ, 33 ವರ್ಗ. ಒಂದೊಂದು ವರ್ಗದಲ್ಲಿ ಅನೇಕ ಕೋಟಿಗಳಿರ್ತಾರೆ. 33 ವರ್ಗ. ಅದಕ್ಕೆ ಯಾರಪ್ಪ 33? ಅದಕ್ಕೆ ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮತ್ತು ಇವರು ಅಶ್ವಿನಿ ದೇವತೆಗಳು, ಇವು ಸೇರಿದ್ರೆ 33 ಆಗುತ್ತೆ. ಇನ್ನು ಕೆಲವರು ಇಂದ್ರ, ಅಶ್ವಿನಿ ದೇವತೆಗಳು ಇಂದ್ರ ಮತ್ತು ಬ್ರಹ್ಮ ಪ್ರಜಾಪತಿ ತಗೊಳ್ತಾರೆ. ಹೇಗಾದರೂ ಒಟ್ಟು 33 ಬರುತ್ತೆ. ಅದು ಅಂದರೆ ಆ ವರ್ಗದಲ್ಲಿ ಅನೇಕ ಜನ ಇರ್ತಾರೆ. ಬ್ರಹ್ಮ ಅಂದರೆ ಒಂದೇ ಬ್ರಹ್ಮ ಅಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗೂ ಒಂದೊಂದು ಬ್ರಹ್ಮ ಇರ್ತಾನೆ. ನಮಗೆ ಒಬ್ಬ ಬ್ರಹ್ಮ ನನಗೆ ಅನಂತ ಕೋಟಿ ಬ್ರಹ್ಮಾಂಡಗೂ ಒಬ್ಬ ಬ್ರಹ್ಮ, ರುದ್ರ, ದ್ವಾದಶ ರುದ್ರರು ಎಲ್ಲರೂ ಇರ್ತಾರೆ. ಹಾಗಾಗಿ ಸಂಖ್ಯೆಯಲ್ಲಿ ಜಾಸ್ತಿ ಇರ್ತಾರೆ ಅವರು. 33 ವರ್ಗ ಅಷ್ಟೇ. ಅದರಲ್ಲಿ 33 ಕೋಟಿ ಅಂತ ಹೇಳ್ತಿಲ್ಲ, ಮುಕ್ಕೋಟಿ ಅಂತ ಹೇಳ್ತೀವಿ. 33 ಕೋಟಿ ಸುಮ್ಮನೆ ಸಂಖ್ಯೆಯನ್ನು ನಮಗೆ ಇದೆ ಕೇಳೋದಷ್ಟೇ ಅಥವಾ ಆಗಿರುತ್ತೆ. ಅದನ್ನು ಆದರೆ ಬೆಳೆಯಿಲ್ಲ ಅದು. ಯಾಕಂದರೆ ಪಾರ್ವತಿಯ ಶಾಪ ಬಾಲಕಾಂಡದಲ್ಲಿ ಬರ್ತಾಳೆ. ಅದು ಪಾರ್ವತಿ ಶಾಪ ಕೊಡ್ತಾಳೆ. ಅವಳಿಗೆ ಕಾರ್ತಿಕೇಯ ಅವಳ ಗರ್ಭದಲ್ಲಿ ಬರೋದನ್ನ ತಪ್ಪಿಸ್ಬಿಡ್ತಾರೆ ಇವರು. ಶಿವನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವನ ಶುಕ್ರನ ತೇಜಸ್ಸನ್ನು, ಅವನ ವೀರ್ಯ ತೇಜಸ್ ತಡೀಲಿಕ್ಕಾಗದು. ಅವಾಗ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಭಗವಂತ ಇದು ಮಾಡ್ತಾನೆ. ಆಗ ಇನ್ನೂ ಅದು ಆಗಿರಲ್ಲ. ಆವಾಗ ಅದನ್ನು ಹೊರಗಡೆ ಚೆಲ್ಬಿಡ್ತಾನೆ. ಅದು ಲೋಕ ತಡೆಯಲ್ಲ ಅಂತ. ಆಗ ನನಗೆ ಮಗು ಹುಟ್ಟೋದು ತಪ್ಪಿಸೋದ್ರ ನಿಮ್ಗೆ ಯಾರಿಗೂ ಮಕ್ಕಳಾಗದೇ ಇರಲಿ ಅಂತೇಳಿ ಶಾಪ ಕೊಟ್ಬಿಡ್ತಾರೆ. ದೇವತೆಗಳಿಗೆ ಮಕ್ಕಳಿಲ್ಲ. ಅದಕ್ಕೆ ಮುಂಚೆ ಇದ್ದಿದ್ರು ಅಷ್ಟೇ. ಅದಾದ್ಮೇಲೆ ಮಕ್ಕಳಿಲ್ಲ. ಅವರಿಗೆ ಅವ್ರ ಸಂಖ್ಯೆ ಒಂದೇ ಸಮನಾಗಿರುತ್ತೆ. ನಮ್ಮನ್ನ ಆ ಜೀವಾತ್ಮ ಬೆಳೆಯೋದಿಲ್ಲ, ಅಷ್ಟೇ ಇರುತ್ತೆ. ಅವರು 33 ಹಾಗೆ ಇರುತ್ತೆ. ಆ ಕೋಟಿ ಅನ್ನೋದ್ರೆ ಅಷ್ಟೇ ಇರುತ್ತೆ ಅವ್ರದ್ದು. ಅವರಿಗೆ ಮುಂಚೆನ್ನ ಕಪ್ಪಂತ ಇರ್ಕಂ ಕಲಿಯೇ ತುಳಿಲಯ ಹೇಳ್ಬಿಟ್ಟು ಅಂತ. ಇಲ್ಲಿ ಮತ್ತೆ ಹಿಂದೆ ಹೇಳಿದ್ರು ಸುಪ್ರಭಾತ, ಈಗ ಮತ್ತೆ ಹೇಳಿ ಸುಪ್ರಭಾತ. ಯಾಕೆ ಅವ್ರು ಇನ್ನೂ ಬಂದಿಲ್ವಲ್ಲ. ಬಂದು ಆವಾಗ ಇವಳು ಬಂದು ಬಾಗಿಲು ತೆಗಿತಾಳೆ ಅಂದ್ಬಿಟ್ಟು, ನಕ್ಕಿನ್ನೇ ಬಂದು ಬಾಗಿಲು ತೆಗಿತಾಳೆ ಅಂದ್ಬಿಟ್ಟು ಆಗ ಭಗವಂತನಿಗೆ ಸುಪ್ರಭಾತವನ್ನು ಹೇಳ್ತಾರೆ. ಇಲ್ಲಿ ತುಳಿಲಯ ಅಂದರೆ ಸುಪ್ರಭಾತವನ್ನು ಹೇಳ್ತಾಳೆ ಅಂದ್ಬೇಕು. ಅಂದರೆ 33 ಕೋಟಿ ದೇವತೆಗಳ ಮುನ್ಶಂಡ್ರೆ ಅವರ ಮುನ್ನೆ ಬಂದು ಇದು ತುಂಬ ಅರ್ಥ ಮಾಡೋದು. ಕಪ್ಪಂತ ಅವಿರ್ಕಂ. ಕಪ್ಪಂ ಅಂದರೆ 2 ಅರ್ಥ ಮಾಡ್ತಾರೆ. ಕಪ್ಪ ಅಂದರೆ ಕಾಣಿಕೆ ಅಂತ, ಕಪ್ಪ ಕಾಣಿಕೆ ಅಂತ ಹೇಳ್ತೀವಲ್ಲ. ಒಂದು ಸಂಸ್ಕೃತದ ಕಂಪ ಅಂತಿದೆಯಲ್ಲ, ಭಯ, ಅದು ತಮಿಳಲ್ಲಿ ಕಪ್ಪ ಅಂತ ಹೋಗೋದು. ಕಂಪವನ್ನು ತವಿರ್ಕಂ ಕಲಿಯೇ 2 ಅರ್ಥವಾಗುತ್ತೆ. ಕಂಪವನ್ನು ಹೇಗೆ ಅಂದರೆ ದೇವತೆಗಳಿಗೆ ವೇದದಲ್ಲಿ ತಗೊಂಡ ಅಂದರೆ ಸುಮಾರು ದೇವಾಸುರ ಸಂಯತ್ತ ಆಸನ್ನ ದೇವರಿಗೂ ಸುರರಿಗೂ ಯುದ್ಧವಾಯಿತು ಅಂದ್ಬಿಟ್ಟು ಅಂತ. ಎಲ್ಲ ಯುದ್ಧದಲ್ಲೂ ಭಗವಂತನೇ ಮುಂದೆ ಇದ್ದು ಇವ್ರಿಗೋಸ್ಕರ ಬಂದು ಭಗವಂತ ಅವರಿಗೆಲ್ಲ ಮಾಡಿ ಜಯ ತಂದುಕೊಡ್ತಾನೆ. ಎಲ್ಲ ಇದರಲ್ಲೂ ಭಗವಂತನೇ ಜಯ ತಂದು ಕೊಡೋದು. ಆದರೆ ಅವರಿಗೆ ಕೃತಜ್ಞತೆ ಏನೋದಿಲ್ಲ. ಮನುಷ್ಯರಿಗಿರೋಷ್ಟು ಕೃತಜ್ಞತೆ ದೇವತೆಗಳಿಗಿಲ್ಲ. ಯಮನೊಬ್ಬನು ಬಿಟ್ಟರೆ ಎಲ್ಲ ಕೃತಜ್ಞರೇ ಅವರು. ಯಾಕೆ ಅಂತ ಹೇಳ್ತೀನಿ ಸುಮಾರದಲ್ಲಿ. ಎಲ್ಲ ಇದರಲ್ಲೂ ಕೃತಜ್ಞತೆಯನ್ನು ತೋರಿಸ್ತಾರೆ. ಇದಕ್ಕೋಸ್ಕರ ಕೇನೋಪನಿಷತ್ತಲ್ಲಿ ಒಂದು ಆಖ್ಯಾನವೇ ಬರುತ್ತೆ. ಕೇನೋಪನಿಷತ್ತಲ್ಲಿ ಒಂದು ಕಥೆಯೇ ಬರುತ್ತೆ. ಅದೇ ಇದು ಹೇಳ್ಬಿಟ್ಟು ಆ ಕಥೆನೇ ಹೇಳ್ತೇನೆ. ಆಮೇಲೆ ಅವರ ಇದನ್ನು ಭಗವಂತನೇ ಅದರಿಂದ ಕಲಿಯೇ ಅಂತಂದರೆ ಧೀರ ಅಂದ್ಬಿಟ್ಟು ಅಂತ. ಭಗವಂತ ಹೋಗಿ ಎಲ್ಲರ ಆ ದೇವತೆಗಳನ್ನು ಅವ್ರು ಕೇಳಿದ್ರು ಅಂತ ಇವ್ರು ಕೇಳ್ಕೊಳ್ಳೋದು, ಇವ್ರನ್ನ ಕೇಳ್ಕೊಂಡು ಇವರು ಪ್ರಯೋಜನ ತಗೊಂಡು ಮತ್ತೆ ಅವ್ರನ್ನ ಇದು ಮಾಡೋದು. ಭಗವಂತನಿಲ್ಲ ಅಲ್ಲಿವರೆಗೂ ಅವ್ರಿಗೆ ದಾಸೋಹಂ ಅಂತಿರ್ತಾರೆ. ಅದೆಲ್ಲ ಆದಮೇಲೆ ನಾನೇ ದೇವತೆಗಳು ಅಂದ್ಕೊಳ್ತಾರೆ, ದೇವೋಹಂ ಅಂದ್ಕೊಳ್ತಾರೆ. ಅಲ್ಲಿವರೆಗೆ ದಾಸೋಹಂ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ.
ಕೆಲಸ ಆದಮೇಲೆ ದೇವೋಹಂ, ನಾನು ದೇವ ಅಂತ, ಇದು ಅವರ ಗುಣ. ಅದು ಆ ಥರ. ಆದರೆ ಭಗವಂತ ಅದೇ ಅವರಿಗೆಲ್ಲ ಇಟ್ಕೊಳ್ಳೋದ ಪಾಪ, ಎಲ್ಲ ಕಷ್ಟ ಬಂದಾಗೂ ಹೇಗೆ ನಮಗೆಲ್ಲ ಮಾಡ್ತಾನೋ ಎಲ್ಲ ಅವರಿಗೆ ಮಾಡ್ತಾನೆ. ಒಂದು ವ್ಯತ್ಯಾಸ ಅಂದರೆ ಅವರಿಗೆ ಕಾಣ್ತಾನೆ, ನಮಗೆ ಕಾಣೋದಿಲ್ಲ, ಅಷ್ಟೇ ವ್ಯತ್ಯಾಸ. ಅದರಿಂದ ಅದು ಕಲಿಯೇ ಅಂತವನು ಅಂತ ಹೇಳ್ತಾರೆ. ಇನ್ನು ಕಪ್ಪಂ ಅಂತ ಅದು ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ದೇವತೆಗಳ ಮುಂದೆ ಬಂದು ದೇವತೆಗಳ ಭಯ ಓಡಿಸಿದ ಅಂತ ಒಂದು ಹೇಳಿದೆ ಇವಾಗ. ಆಗ ಈ ಇವನ ನಮ್ಮ ಗಜೇಂದ್ರ ಮೋಕ್ಷದಲ್ಲಿ ಯಾವಾಗ ಅವನು ಗಜೇಂದ್ರ ಸಿಕ್ಕಾಕೊಂಡ್ಬಿಡ್ತಾನೋ ಅವನು ಇಂದ್ರದೇವನ ಮಹಾರಾಜ. ಅವನು ಹಿಂದೆ ಪಾಪ ದೂರ್ವ ಇವರು ಅಗಸ್ತ್ಯರ ಶಾಪದಿಂದ ಅವನು ತುಂಬ ವಿಷ್ಣು ಭಕ್ತ, ಧ್ಯಾನ ಮಾಡ್ತಾ ಇರ್ತಾನೆ. ಅಗಸ್ತ್ಯರು ಬಂದಾಗ ಕಾಣೋದಿಲ್ಲ. ಅಗಸ್ತ್ಯರು ಸಾಧಾರಣವಾಗಿ ಅವ್ರು ಬರೋದಿಲ್ಲ, ಒಬ್ಬ ಏನೋ ಗೊತ್ತಿಲ್ಲ ಅದು ಲೋಕದಂತ. ತಕ್ಷಣ ಬಂದು ನೀ ಇಷ್ಟು ಜಡವಾಗಿದೆಯಲ್ಲ, ಇನ್ನು ಆನೆ ಥರ ಆಗ್ಬಿಡು ಅಂದ್ಬಿಟ್ಟು ಆನೆ ಆಗಿ ಶಾಪ ಕೊಟ್ಬಿಡ್ತಾರೆ, ಆನೆ ಆಗ್ತಾನೆ. ಅದು ಆ ಮೊಸಳೆ ಏನೋ ಅಷ್ಟೇ, ಅದು ಗಂಧರ್ವ ಶಾಪದಿಂದ ಮೊಸಳೆ ಆಗಿರುತ್ತೆ. ಅವರಿಬ್ಬರಿಗೂ ಇರುತ್ತೆ ಭಗವಂತನಿಂದ ಇದಾಗಬೇಕು ಅಂತ. ಆವಾಗ ಇವನು ಯಾವಾಗ ಹಿಡ್ಕೊಳುತ್ತೋ, ನಾವೆಲ್ಲ ತಿಳ್ಕೊಂಡಂಗೆ ನನ್ನ ಕಾಪಾಡೋದು ಕೂಗೋದಿಲ್ಲ. ಗಜೇಂದ್ರ ಯಾಕೆ ಭಗವಂತ ಬಂದ ಅಂದರೆ ನನ್ನನ್ನು ಕಾಪಾಡು, ಸಾಧಾರಣ ಎಲ್ಲ ಇರ್ತಲ್ಲ, ನನ್ನ ಕಾಪಾಡೋದು ಕೂಗಲೇ ಇಲ್ಲ. ಅದು ಕಥೆ ಬರಿಬೇಕಾದ್ರೆ ಕಾಪಾಡು ಅಂತ ಕೂಗ್ತು ಅಂತ ಹೇಳ್ತಾರೆ, ಕಾಪಾಡೋದು ಕೂಗಲಿಲ್ಲ. ಪ್ರತಿದಿನ ಅವನ ಹಿಂದೆ ವಿಷ್ಣು ಭಕ್ತನ ಅಂದರೆ ಪ್ರತಿದಿನ ಆನೆ ಆದರೂ ಸಹ ಅವನಿಗೆ ಜ್ಞಾನ ಇರುತ್ತೆ. ಹೂವನ್ನು ಕಿತ್ತು, ತಾವರೆ ಹೂವನ್ನು ಕಿತ್ತು ಆ ಪಕ್ಕದಲ್ಲಿ ಒಂದು ಮರದಲ್ಲಿ ಒಂದು ವಿಗ್ರಹ ಅದಕ್ಕೆ ತಗೊಂಡು ಸಮರ್ಪಣೆ ಮಾಡ್ತಾ ಇರ್ತಾನೆ. ಆ ದಿನ ಅದು ಹೂವನ್ನು ತಗೊಂಡು ಬರುವಾಗ ಮೊಸಳೆ ಹಿಡ್ಕೊಂಡ್ಬಿಡುತ್ತೆ. ಅವನು ಕೂಗೋದು ಆದಿಮೂಲನೇ ಕೂಗ್ತಾನೆ. ಆದಿಮೂಲ ನೀ ಬಂದು ಹೂವನ್ನು ಸ್ವೀಕರಿಸು, ಅದೇ ಹೇಳೋದು. ಅವನು ನನ್ನನ್ನು ಕಾಪಾಡೋದು ಕೇಳೋದಿಲ್ಲ, ಯಾಕಂದರೆ ಅವನು ಮಹಾಜ್ಞಾನಿ. ಅವನು ನಾವು ಕಥೆ ಬರಬೇಕಾದ್ರೆ ಕಾಪಾಡೋದು ಕೂಗ್ತಂತೀವಿ, ಕಾಪಾಡೋದು ಕೂಗಲೇ ಇಲ್ಲ. ಈ ಹೂವನ್ನು ಇವತ್ತಿನ ಕೊಡೋಕ್ಕಾಗಲಿಲ್ವಲ್ಲ, ದಯವಿಟ್ಟು ನನ್ನ ಪ್ರಾಣ ಹೋಗೋದಕ್ಕೆ ಮುಂಚೆ ಸ್ವೀಕರಿಸು ಅಂತ ಕೇಳೋದಷ್ಟೇ ಅವನು. ಅದರಿಂದ ಭಗವಂತ ಅದನ್ನು ಕೂಗ್ದ ಅಂದ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇದರಿಂದ ಯಾವಾಗ ಬಂತು ಅದಕ್ಕೆ ಅವನಿಗೆ ತಕ್ಷಣ ಓಡ್ ಬಂದು ಹೇಗೆ ಕಾಪಾಡೋದು. ಅದರಿಂದ ಆದಿಮೂಲನೇ ಇದ್ದಾಗ ಎಲ್ಲ ದೇವತೆಗಳು ನಾನು ಯಾರು ಅಂತ ನೋಡ್ತಾ ಇರ್ತಾರೆ. ಯಾರು ಆದಿಮೂಲ, ನಾನಲ್ಲ ಅಂತ ಇರ್ತಾರೆ. ಅವರೆಲ್ಲರೂ ಮಾತಾಡದೆ ಮಾಡೋಷ್ಟಕ್ಕೆ ಭಗವಂತ ಅವ್ರ ಮುಂದೆ ಅವ್ರಿಗೆ ಮನುಷ್ಯನ್ರೆ ಅವರೆಲ್ಲ ಈ ಥರ ನೀವು ಮಾಡ್ತಾ ಇರಬೇಕಾದ್ರೆ ತಾನು ಓಡಿ ಮುಂದೆ ಬಂದು ಗಜೇಂದ್ರನ ಕಾಪಾಡೋದಿಲ್ಲ ಕಲಿಯೇ ಅಂತ ಒಂದು ಅರ್ಥ ಮಾಡೋದು. ದೇವತೆಗಳನ್ನ ಕಾಪಾಡಿದ್ದು ಅಂತ ಅವರೆಲ್ಲರಿಗಿಂತ ಮುಂದೆ ಬಂದು, ಯಾಕೆಂದರೆ ಆದಿಮೂಲ ಅವರೆಲ್ಲ ಅಂತ ಅವರು ಚರ್ಚೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಮುಂದೆ ನೀನು ಕಾಪಾಡೋದಿಲ್ಲ, ಅಂತಹ ನೀನು ಕಲಿಯೇ, ಅಲ್ಲಿಂದ ಒಂದು ಕಾಪಾಡೋದಿಲ್ಲ, ಅದು ಒಂದು ತಗೋಬೋದು. ಇನ್ನೂ ಒಂದು ತಗೋಬೋದು. ಅದಕ್ಕೆ ಮುಂಚೆಂದು ಕಪ್ಪನ್ನು ತವಿರ್ಕೊಂಬಂದರೆ, ಕಪ್ಪ ಅಂದರೆ ಕಾಣಿಕೆ ಅಂತ, ಕಪ್ಪ ಅಂದರೆ ಕಾಣಿಕೆ ಹವಿಸ್ಸು ಅಂತ ಹೋಗೋದು. ಹಿಂದೆ ದೇವತೆಗಳು ಸಹ ನಮಗೆ ತೊಂದರೆ ಮಾಡ್ತಾರೆ ಅಂದ್ಬಿಟ್ಟು ಅಂತ. ದೇವತೆಗಳು ಏನಾಗುತ್ತೆ ಅಂತಂದರೆ ಈಗ ಏನು ಕಾಣಿಕೆ ಯಾರು ಹವಿಸೇ ಕೊಡೋದಿಲ್ಲ ದೇವತೆಗಳಿಗೆ. ಇಲ್ಲಿವರೆಗೂ ಎಲ್ಲರೂ ಯಜ್ಞ ನಿತ್ಯ ಹವಿಸ್ಕೊಡ್ತಾ ಇದ್ರು ಅವರಿಗೆ. ಆ ಯಜ್ಞಗಳು ಏನಾಗುತ್ತೆ, ಇವರು ಭಗವಂತ ಯಾರು ಪ್ರಪನ್ನರಾಗ್ಬಿಟ್ರೆ ಮರೋ ಜನ್ಮ ಇಲ್ವಲ್ಲ, ಮುಂದೆ ಜನ್ಮ ಇದ್ದರೆ ಅವನಿಗೆ ಮುಂದೆ ಯಾರು ಹವಿಸ್ಕೊಡೋದು. ಹಾಗಾಗಿ ದೇವತೆಗಳು ತಪ್ಪಿಸ್ತಾರಂತೆ, ಅದಕ್ಕೆ ವಿಘ್ನ ಉಂಟು ಮಾಡ್ತಾರೆ. ಶರಣಾಗತಿ ಮಾಡಬೇಕಾದಂದ್ರೆ ವಿಘ್ನ ಉಂಟು ಮಾಡ್ತಾರಂತೆ. ಅಯ್ಯೋ ಇವನು ಹೋಗ್ಬಿಟ್ರೆ ನಮಗೆ ಈಗ ಒಂದು 100 ಜನ ಹವಿಸ್ಕೊಡ್ತಾ ಇದ್ರೆ -1 -2 ಆಗ್ತಾ ಹೇಗೆ ಹೋಗ್ಬಿಟ್ರೆ ಕಡೆಗೆ ಯಾರು ಕೊಡೋರೇ ಇಲ್ಲ ಅಂತ ಮನಸ್ಸು ಬಂದರೆ ಅವ್ರು ತಪ್ಪಿಸ್ತಾರಂತೆ ನಮಗೆ ವಿಘ್ನವನ್ನು. ನಾವು ವಿಘ್ನ ಮಾಡ್ಕೊಳ್ಳೋದು ಒಂದು, ದೇವತೆಗಳು ವಿಘ್ನ ಉಂಟು ಮಾಡ್ತಾರೆ. ಭಗವಂತ ಅವರೆಲ್ಲರೂ ಮುಂದೆ ಬಂದು ನಮಗೆ ಶರಣಾಗತಿ ಮಾಡಿದ್ಮೇಲೆ ಅವರಿಗೆ ಕೊಡುವ ಹವಿಸ್ಸನ್ನು ತಪ್ಪಿಸುವವನೇ ಅಂತ ಹೋಗೋದು ಕಲಿಯೇ ಅಂತ. ದೇವತೆಗಳಿಗೆ ಕೊಡುವ ಹವಿಸ್ಸನ್ನು ತಪ್ಪಿಸೋದು ಅಂತ ನಮಗೆ ಪುನರ್ಜನ್ಮ ಇಲ್ಲ ಅಂತ, ಅದನ್ನು ತಪ್ಪಿಸುವವನೇ ಒಂದು. ಆಮೇಲೆ ಕೃಷ್ಣಾವತಾರದಲ್ಲಿ ಇಂದ್ರನಿಗೆಲ್ಲ ಇವರು ಕೊಡ್ತಾ ಇದ್ರಲ್ಲ, ಇಂದ್ರನಿಗೆಲ್ಲವೂ ಇವರು ಕೊಡ್ತಾ ಇದ್ರು. ಇಂದ್ರನಿಗೆ ಯಾಕೆ ಕೊಡ್ತೀರಿ, ನಮಗೆ ಕೊಡೋದೆಲ್ಲ ಈ ಬೆಟ್ಟ ಥರನೇ ಇದೆ ನಮಗೆ ಕೊಡೋದು, ಇದೇ ನಮಗೆಲ್ಲ ಕೊಡ್ತಾ ಇದೆ. ಹಾಗಾಗಿ ನಾವು ಈ ಬೆಟ್ಟಕ್ಕೆ ಮಾಡೋಣ, ಇಂದ್ರನಿಗೆ ಬೇಡ ಅಂತ ಆವಾಗ ಇಂದ್ರನಿಗೆ ತಪ್ಪಿಸಿ ಅವನು ಬಂದು ಮಳೆ ಒಯ್ದು ಅವನಿಗೆ ಗರ್ವ ಮುಗಿಯೋದು, ಅವನಿಗೆ ಗೋವಿಂದ ಪಟ್ಟಾಭಿಷೇಕ ಮಾಡೋದು. ಆಮೇಲೆ ಅದು ಆ ಥರ ಅವನಿಗೆ ತಪ್ಪಿಸಂತ ಕಲಿಯನೇ ಅಂತ ಒಂದು ಈ ಥರ ಇದಕ್ಕೆ ಶಪ್ಪುಡೆಯಾಯ್ ತೆರೆಯುಡೆಯಾಯ್ ಅಂದ್ಬಿಟ್ಟು ಶತ್ತಾರ್ಕು ವೆಪ್ಪಂ ಕೊಡಪ್ಪಂ ವಿಮಲ ಅಂತದೆ. ಭಗವಂತನಿಗೆ ಅವನಿಗೆ ಹೇಳ್ತಾನೆ, ಅವನಿಗೆ ಇದೊಂದು ಹೇಳ್ತಾ ಅದಕ್ಕೆ ಈ ಭಗವಂತನ ಆ ವ್ಯಾಖ್ಯಾನದಲ್ಲಿ ಒಂದು 2-3 ಇದೆ ನನಗೆ ಅದನ್ನು ತಿಳ್ಕೊಳ್ಳೋದಕ್ಕೆ. ಆಮೇಲೆ ಶಪ್ಪಂ ಅಂತಂದರೆ ಭಗವಂತನಲ್ಲಿರುವಂತಹ ಗುಣಗಳು ಹೇಳ್ತಾರೆ. ಶಾಟ್ಗುಣ್ಯ ಅವನು ಎಲ್ಲವನ್ನೂ ಉಳ್ಳವನು, ಮತ್ತು ಅವನಿಗೆ ದಯ ಉಳ್ಳವನು, ಮತ್ತು ಅನೇಕ ಗುಣಗಳು ಉಳ್ಳವನು. ಆಮೇಲೆ ತಿರಲ್ ಉಡಯ,
ತಿರಲ್ ಅಂದರೆ ಇದು ಶಕ್ತಿ, ತಿರಲ್ ಅಂದರೆ ಶಕ್ತಿ. ಜ್ಞಾನ ಭಕ್ತಿ ಐದು ಷಾಡ್ಗುಣ್ಯ ಅದಲ್ಲ, ಅದನ್ನು ಉಳ್ಳವನು ತಿರಲುಡಯ. ಆಮೇಲೆ ಶತಾರ್ಥ ವೆಪ್ಪಂ ಕೊಡೋಕ್ಕಂ ಅದ ಅಂದರೆ ಯಾರು ಶತಾರ್ ಅಂತ ಅಂದರೆ ಸೇರದೇ ಇರೋರು ಅಂತ. ಅವನಿಗೆ ಸೇರದೇ ಇರೋ ಯಾರು, ಅವನಿಗೆ ಸೇರದೇ ಇರೋರಿಗಿಂತ ತನ್ನ ಭಕ್ತರಲ್ಲಿ ಸೇರದೇ ಇರೋರು, ಭಕ್ತರ ದ್ವೇಷ ಅವರಿಗೆ ಅವರ ಇದನ್ನು ಮುರಿಯವನು ತಿರಲ್ ಗುಡೆಯ. ಶತಾರ್ಥ ವೆಪ್ಪಂ ಕೊಡೋಕ್ಕಂ. ವೆಪ್ಪಂ ಅಂದರೆ ಬೆವರಿಳಿಸೋದು ಅಂತಾರಲ್ಲ ಕನ್ನಡದಲ್ಲಿ, ಬೆವರಿಳಿಸ್ಬಿಟ್ರು ಅಂದ್ಬಿಟ್ಟು ಅಂತ. ಹಾಗೆ ಅವರಿಗೆ ತೊಂದರೆಯನ್ನು ಕೊಡೋದು. ವೆಪ್ಪಂ ಕೊಡೋಕ್ಕಂ ಅಂದರೆ ಶಾಖವನ್ನು ಕೊಡೋದು ಅಂತ. ಅಂದರೆ ಅವರಿಗೆ ತೊಂದರೆಯನ್ನು ಉಂಟು ಮಾಡೋರು. ಅವರ ಭಕ್ತರಿಗೆ ಯಾರು ತೊಂದರೆ ಕೊಡ್ತಾರೋ ಅವರಿಗೆ ತೊಂದರೆ ಉಂಟು ಮಾಡ್ತಾನಲ್ಲ ಭಗವಂತ ಮಾಡೋನು ಅಂತ 3 ಗುಣಗಳನ್ನು ಹೇಳ್ತಾ. ಅದಕ್ಕೆ ವಿಮಲಾ ತುಯಿಲಯ ಅಂತ. ಅಂದರೆ ವಿಮಲಾ ಅನ್ನೋದಕ್ಕೂ ಅದಕ್ಕೆ ಅಂದರೆ ವಿಮಲಾ ಅಂತ ಅಂದರೆ ನಿರ್ದೋಷವಾದವನು, ದೋಷವಿಲ್ಲದವನು, ನಿರ್ದೋಷನಾದವನು, ಅವನಿಗೆ ತುಯಿಲಯ, ನನಗೆ ಸುಪ್ರಭಾತ ಆಗು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬಿಟ್ಟು ಕಡೆಗೆ ಆಮೇಲೆ ಶಪ್ಪೆನ್ನ ಮೆನ್ಮುಲೈ ಚವ್ವಾಯ್ ಚರುಮಂಗಲ್ ನಪ್ಪಿನ್ನೈ ನಂಗಾಯ್ ತಿರುವೇ ತುಯಿಲಯ ಅಂದರು. ಇಲ್ಲಿ ನಪ್ಪಿನ್ನೈ ಹೇಳ್ತಾಳೆ. ಅವಳು ಅತ್ಯಂತ ಸೌಂದರ್ಯವತಿ. ಅವಳ ಸೌಂದರ್ಯ, ಅವಳ ಎಲ್ಲ ದೇಹ ಸೌಂದರ್ಯ, ಅವಯವ ಸೌಂದರ್ಯವೂ ತುಂಬ ಇತ್ತಂತೆ. ಸಮುದಾಯ ಸೌಂದರ್ಯ, ಸಮುದಾಯ ಶೋಭೆಯೂ ಅವಳಿಗೆ ತುಂಬ ಚೆನ್ನಾಗಿತ್ತು. ಅವಯವ ಶೋಭೆಯೂ ತುಂಬ ಚೆನ್ನಾಗಿತ್ತಂತೆ. ಒಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳುತ್ತೆ, ಒಬ್ಬ ಮನುಷ್ಯ ಗಂಡಸರಿಗೆ ಹೇಳ್ಬೇಕಾದ್ರೆ ಎಷ್ಟು ಅವನ ಉದ್ದ ಇರಬೇಕು, ಅವನ ಕತ್ತು ಎಲ್ಲವೂ ಬರುತ್ತೆ. ಕತ್ತು ಎಷ್ಟಿರಬೇಕು, ಕತ್ತಿಗೆ ಮೂಗಿರಬೇಕು, ಅವನ ಕೈ ಚಾಚಿದ ಅಂದರೆ ಇರಬೇಕು, ಅವನು 2 ಕೈ ಚಾಚಿದ ಅಂದರೆ ಆ 2 ಕೈ ಚಾಚು ಎಷ್ಟು ಅಗಲ ಆಗುತ್ತೋ ಅಷ್ಟು ಉದ್ದ ಇರಬೇಕಂತೆ. ಅದಕ್ಕೆ 2 ಕೈ ಚಾಚಿದಿರ್ತಲ್ಲ ಅಷ್ಟು ಉದ್ದ ಅವನಿರ್ಬೇಕಂತ ರಾಮನಿಗೆ ಅದಿತ್ತು ಅಂತ. ಈ ಥರ ಲಕ್ಷಣಗಳು ಹೇಳಿ ಬರುತ್ತೆ. ಒಂದೊಂದು ಉಗುರುಗಳು ಯಾವ ಥರ ಇರಬೇಕು ಅಂದ್ಬಿಟ್ಟು. ಅದೇ ಥರ ಸ್ತ್ರೀಯರಿಗೂ ಅದೇ ಥರ ಹೇಳುತ್ತೆ. ಅವ್ರ ಮುಖ ಹೇಗಿರಬೇಕು, ಯಾವ ಥರ ಇರಬೇಕು, ಅವರ ಉಗುರುಗಳು ಹೇಗೆ ಯಾವ ಥರ ಇರಬೇಕು, ಕೈಗಳು ಯಾವ ಥರ ಇರಬೇಕು, ಈ ಸಾಮುದ್ರಿಕ ಲಕ್ಷಣ ಹೇಳಿದ್ರೆ ಅವರ ವಕ್ಷಸ್ಥ ಎಲ್ಲ ವರ್ಣನೆ ಬರ್ತದೆ. ಅವರ ನಡು ಯಾವ ಥರ ಇರಬೇಕು ಎಲ್ಲವನ್ನೂ ವರ್ಣನೆ ಮಾಡುತ್ತೆ. ಆ ಥರ ಇವಳಿಗೆ ಎಲ್ಲ ಇದು ಅಂಗಗಳು ಅವಳಿಗೆ ಅಂತ ಇರ್ತದಲ್ಲ ನಪ್ಪಿನಿಗೆ. ಹಾಗಾಗಿ ಅವಳ ದೇಹ ವರ್ಣನೆ, ವಕ್ಷಸ್ಥಲವನ್ನು ಅತ್ಯಂತ ಸುಂದರವಾದ ವಕ್ಷಸ್ಥಲವುಳ್ಳವಳು ಅಂತ ಹೇಳ್ತಾರೆ. ಶವ್ವಾಯ್ ತಿರುಮರಂಗುಲ್ ಅಂತ ಆ ಥರ ಇದಾಗಿದೆ. ಅವಳಿಗೆ ನಪ್ಪಿನ್ನೈ ನಂಗಾಯ್ ತೆರವೇ ತುಯಿಲಂತಾಳೆ. ತಿರು ಅಂತ ಇಲ್ಲಿ ನೋಡಿ ಬಂದು ಹೇಳ್ತಾಳೆ. ನಪ್ಪಿನ್ನೈ ನಂಗಾಯ್ ಅಂತ ಹೇಳ್ತಾಳೆ. ನಂಗಾಯ್ ಅಂದರೆ ಹೇಳಿದ ನಂಬಿಗೆ ಪದ ಇಲ್ಲಿ ಯಾವಾಗ ಅವಳಿಗಾಕೋ ನಂಗಾಯ್ ಮಾಡ್ತಾಳೆ. ತಿರು ಅಂತ ತಿರವೇ ಅಂತ ತಿರು ಅಂದರೆ ನೀನು ಮಹಾಲಕ್ಷ್ಮಿಯ ಸ್ಥಾನದಲ್ಲಿದೆಯಾ, ಅದರಿಂದ ನೀನು ಸಹ ಅವಳು ನಿನಗೂ ಸಹ ಸುಪ್ರಭಾತ ಅಂತ ಹೇಳ್ತಾ. ಅದಕ್ಕೆ ಅವ್ರು ಕೇಳ್ತಾರಂತೆ, ಏನಕ್ಕೆ ನೀವು ಬಂದಿರೋದು ಅಂತ. ನಮ್ಗೆ ಏನಿಲ್ಲಮ್ಮ, ಉಕ್ಕವು ತಟ್ಟೊಳೆಯು ತಂದು ಮಣಾಳನೆ ಇಪ್ಪೋದೆ ಎಣ್ಣೆ ನೀರಾಡ್ತೆ. ನಮ್ಗೇನಿಲ್ಲ, ನಾವು ವ್ರತಕ್ಕೆ ಬೇಕಾದ್ರಿಂದ ಉಕ್ಕಮ್ ಅಂತ ಅಂದರೆ ಬೀಸಣಿಗೆ, ತಟ್ಟೊಳಿ ಅಂದರೆ ಕನ್ನಡಿ. ಆ ಕಾಲದಲ್ಲೆಲ್ಲ ಇದರಲ್ಲಿ ಲೋಹದಲ್ಲೇ ತೀಗ್ ಮಾಡಿ ಕನ್ನಡಿ, ಈಗಲೂ ಕೇರಳದಲ್ಲಿ ಒಬ್ಬರು ಮಾಡ್ತಾರಂತೆ, ಲೋಹದಲ್ಲೇ ಕನ್ನಡಿ ಮಾಡ್ತಾಯಿದ್ರು. ಆ ಲೋಹದಲ್ಲಿರುವ ತಟ್ಟೊಳಿ ಅನ್ನೋದು ಕನ್ನಡಿ ನಾವು ನೋಡ್ತಿಲ್ಲ ಇವಾಗ. ಆಗ ಪಾದ್ರಸದಲ್ಲಿಲ್ಲ, ಇದರಲ್ಲೇ ಉಜ್ಜಿ ಮುಖವನ್ನು ಕಾಣೋ ಥರ ಮಾಡ್ತಾಯಿದ್ರು. ಆ ಥರ ಈಗ ನೋಡಿದ್ರೆ ಪದ್ಮನಾಭ ಪ್ಯಾಲೇಸ್ ನಾವು ಹೋದ್ರೆ ಅಲ್ಲಿ ಇನ್ನೂ ಇಟ್ಟಿದ್ದಾರೆ. ಅದು ಚೆನ್ನಾಗಿ ಊಟ ಕಾಣುತ್ತೆ. ಅದರಲ್ಲೇ ಇಷ್ಟ ಇದ್ದಂತೆ ಅವರು. ಆ ಥರ ಎರಡೂ ಬೇಕು ನನಗೆ. ಯಾತಕ್ಕೆ ಅಂದರೆ ಇದು ಆರಾಧನೆಯನ್ನು, ಭಗವಂತನ ಆರಾಧನೆಯನ್ನು, ಅವನನ್ನು ಆರಾಧನೆ ಮಾಡಬೇಕು. ಇಪ್ಪೋದೆಯನ್ನೇ ನೀರಾಡ್ತೆ ಅಂದ್ಬಿಟ್ಟು ಅವನನ್ನು ನಾವು ಷಾಡ್ಗುಣ್ಯ ಪರಿಪೂರ್ಣ ಅಂತ ಯಾರು ಶಪ್ಪ ಮುಡೆಯುವಂಥ ಇದಾನಲ್ಲ, ಅವನನ್ನು ನಾವು ಆರಾಧಿಸಬೇಕು. ಹಾಗಾಗಿ ನಮಗೆ ಅವನನ್ನು ಕೊಡುವಳಾಗು ಅಂತ ಹೇಳ್ತಾರೆ ಇದರಲ್ಲಿ. ಇದನ್ನು ಇಲ್ಲಿ ಏನು ನಾವು ಊಹಿಸ್ಕೋಬೇಕು ಅಂತಂದರೆ, ಅವರು ನಪ್ಪಿನ ಇದ್ದವಳು ಅವಳು ಈ ಕಡೆ ಬಂದ್ಬಿಡ್ತಾಳೆ, ಅವಳು ಅವಪಾದದಲ್ಲಿ ಬಂದ್ಬಿಡ್ತಾಳೆ ಅಂತ. ಇದರಲ್ಲಿ ಸ್ವಲ್ಪ ತುಂಬ ಹೈಯರ್ ಲೆವೆಲ್ ಇರುವಂಥ ಕೆಲವು ವಿಷಯಗಳು ಹೇಳಿದ್ದಾಳೆ. ಅದು ಅರ್ಥ ಆಗೋದು ಸ್ವಲ್ಪ ಕಷ್ಟ. ಅದಕ್ಕೆ ಅದು ಅರ್ಥ ಆಗಬೇಕಾದ್ರೆ ತುಂಬ ನಮ್ಮ ಇಷ್ಟಾದ್ವೈತವನ್ನು ಅಧ್ಯಯನ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿರುವ ದ್ರವ್ಯ ಅಂತ ಕೆಲವು ಗುಣಗಳು ಹೇಳಿದೆ. ಅದು ಸ್ವಲ್ಪ ನಾನು ಮೇಲೆ ಸುಮ್ಮನೆ ಹೇಳ್ತೇನೆ, ಅದು ಬಹಳ ತುಂಬ ಆಳವಾದಂಥ ಒಂದು ಸಬ್ಜೆಕ್ಟ್ ಅಂದರೆ ತಪ್ಪೇ ಇಲ್ಲ. ಅದಕ್ಕೆ ಅದೆಲ್ಲ ಹೇಳ್ತಾರೆ. ಭಗವಂತನ ಹೇಳ್ತಾನೆ ಅವನು. ಭಗವಂತ ಅವತಾರ ಬಂದರೂ ಸಹ ನಮ್ಮ ಥರ ಮನುಷ್ಯರ ಥರ ಕಣ್ಣು ಮೂಗು ಕಿವಿ ಎಲ್ಲ ಇದ್ದರೂ ಸಹ ಭಗವಂತ ನಮ್ಮ ಪ್ರಾಕೃತ ಮೂರ್ತಿಯಲ್ಲ ಹೇಳ್ತಾರೆ. ಅದನ್ನು ಹೇಳ್ತಾರೆ. ಅದಕ್ಕೆ ವರಾಹಪುರಾಣದಲ್ಲಿ ಹೇಳ್ತಾರೆ. ಅದಕ್ಕೆ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ತಿ ಸಂಭವ ಯೋಗೀತ್ವಾ ಚೇಶ್ವರಾತ್ವಾಚ ಸಬರರೂಪ ಧರೋಹರಿ.
ನಮಗೆ ಮೇಲೆ ಹಾಗೆ ಕಂಡ್ರು ಅವನು ನಮ್ಮ ಥರ ಮಾಂಸ ಈ ಮೇದ ಅದೇ ಮೂಳೆಗಳಿಂದ ಮಾಡಿದವನಲ್ಲ. ಅವನು ಬರೀ ಶುದ್ಧ ಸತ್ವದಲ್ಲೇ ಅಲ್ಲಿರೋದಲ್ಲೇ ಉಂಟಾದವನು. ನಮ್ಮ ಕಣ್ಣಿಗೆ ಮಾಂಸ ಮತ್ತಿತರ ಇರೋ ಥರ ಕಾಣ್ತಾನೆ ಅವನು ಇರ್ತಾನೆ. ಅದಕ್ಕೆ ಅವನು ಯೋಗೇಶ, ಅವನು ಯೋಗೇಶ್ವಾಚಾರ. ಅದರಿಂದ ಎಲ್ಲವನ್ನೂ ಹೊಂದಿದ್ದಾನೆ. ತಾಯಿ ಸಹ ಅವತಾರಗಳಲ್ಲಿ ಸೀತೆ ಆಗಲಿ ಇವರೆಲ್ಲೂ ನೋಡೋಕ್ಕೆ ಸ್ತ್ರೀಯ ಥರ ಇದ್ದು ಸ್ತ್ರೀಯರವರು ಎಲ್ಲ ಅವರು ಇದರಲ್ಲಿ ಬಂದಿರೋರು. ಏನೋ ಅಲ್ಲಿರುವಂಥ ಶುದ್ಧ ಸತ್ವದಲ್ಲೇ ಮಾಡುವಂಥ ದೇಹ. ಈ ರಜಸ್ಸು ತಮಸ್ಸು ಪಂಚಭೂತಗಳು ತನ್ಮಾತ್ರಗಳಿಂದ ಮಾಡಿದಂಥ ದೇಹ ಎಲ್ಲ ಅವರು ಅಂದ್ಬಿಟ್ಟು ಅಂತ. ಇದರಲ್ಲಿ ಭಗವಂತನ ಸ್ವರೂಪ ಹೇಳಬೇಕಾದ್ರೆ ಅವನ ಜ್ಞಾನ ಸ್ವರೂಪ. ಅವನ ಜ್ಞಾನ ಸ್ವರೂಪ ಅವನಿಗೇನು ಅಂದರೆ ಅವನಿಗೇನಪ್ಪ ಸ್ವರೂಪ ಜ್ಞಾನ ಅಂದರೆ ಜ್ಞಾನ, ಬಲ, ವೀರ್ಯ, ಶಕ್ತಿ, ಐಶ್ವರ್ಯ, ತೇಜಸ್ಸು. ಇದು 6 ಅನಂತ ಗುಣಗಳಿದೆ ಅವನಿಗೆ. ಅನಂತ ಗುಣಗಳಿದ್ದರೂ ಈ 6 ಮುಖ್ಯವಾಗಿಕೊಂಡಿದ್ದಾರೆ. ಬಾಕಿ ಎಲ್ಲ ಗುಣಗಳು ಇದರಲ್ಲಿ ಅಡಗುತ್ತೆ ಅನ್ನೋದಕ್ಕೂ ಅದಕ್ಕೆ ಶಾರ್ಟ್ ಗುಣ್ಯ ಅಂತ ಹೇಳ್ತಾರೆ. ಈ 6ಕ್ಕೆ ಭಗ ಅಂತ ಹೆಸರು. ಅದರಿಂದ ಈ ಭಗವಾನ್ ಉಳ್ಳವನು ಭಗವಂತ ಅಂತೆ. ಈ 6 ಗುಣಗಳಿಗೆ ಒಂದು ಗುಂಪಿಗೆ ಹೆಸರು ಭಗ. ಭಗ ಅಂದರೆ ಈ 6 ಗುಣಗಳು. ಅದನ್ನು ಉಳ್ಳವನು ಭಗವಂತ, ಅದಕ್ಕೆ ಭಗವಂತ ಅಂತ ಹೇಳ್ತೇವೆ. ಅದಕ್ಕೆ ಅವನು ಯಾವ ಥರ ಇರ್ತಾನೆ ಅಂದರೆ ಅಲ್ಲಿ ಅವನು 5 ವಸ್ತುಗಳನ್ನು ಶಾಶ್ವತ ಆಗಿರ್ತಾನೆ. ಅದಕ್ಕೆ ದ್ರವ್ಯ ಅಂತ ಹೆಸರು. ಈ 5 ವಸ್ತುಗಳು ಶಾಶ್ವತ, ಅದಕ್ಕೆ ದ್ರವ್ಯ. ಅದನ್ನು ಬಿಟ್ಟು ಮಿಕ್ಕದ್ದೆಲ್ಲ ಅದ್ರವ್ಯ ಅಂತ. ಇದು ಇಷ್ಟು ತಿಳ್ಕೊಳ್ಳಿ ಸಾಕು. ಈ 5 ಯಾವುದಪ್ಪ ಅಂದರೆ ಜೀವಾತ್ಮ, ಈ ಮಿಶ್ರ ಪ್ರಗತಿ, ಶುದ್ಧ ಸತ್ವ, ಕಾಲ ಮತ್ತು ಧರ್ಮಭೂತ ಜ್ಞಾನ. ಇದು 5 ಯಾವಾಗಲೂ ಶಾಶ್ವತವಾಗಿರುವಂಥದ್ದು. ಅಲ್ಲಿರ್ಬೇಕಾದ್ರೆ ಇದು ಶಾಶ್ವತವಾಗಿರುತ್ತೆ. ಇನ್ನು ಬಾಕಿ ಇದೆಲ್ಲ ಅದ್ರವ್ಯ. ಅದ್ರವ್ಯದಲ್ಲಿ ಮುಖ್ಯವಾಗಿ 10 ತಗೊಳ್ತಾರೆ. ಅಲ್ಲಿ ಸತ್ವ, ರಜಸ್ಸು, ತಮಸ್ಸು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಸಂಯೋಗ ಮತ್ತು ಶಕ್ತಿ. ಈ 10 ಇನ್ನೂ ಎಲ್ಲವೂ ಬರುತ್ತೆ. ಈ ಮುಖ್ಯವಾಗಿ 10ನ್ನು ಅದ್ರವ್ಯ ಅಂತ ತಗೊಳ್ತಾರೆ. ಈ 10 ಮತ್ತು 6 ಈ ಪದಾರ್ಥಗಳಿಗೆಲ್ಲ ಈ ಸ್ವಭಾವ ತಿಳಿದ್ರೆ ಈ 10 ಅದ್ರವ್ಯಗಳು 6 ದ್ರವ್ಯಗಳು ಇದನ್ನು ತಿಳಿದ್ರೇ ಆಗ ನಮಗೆ ಇದು ನಮಗೆ ಗೊತ್ತಾಗುತ್ತೆ. ಭಗವಂತ ಇದು ಗೊತ್ತಾಗುತ್ತೆ. ಈಗ ಈ ಭಗವಂತ ಇದೆಲ್ಲವನ್ನು ದಾಟಿದವನು. ಇದು ಇಷ್ಟು ಹೇಳಿದ್ದಕ್ಕಿಂತ ದಾಟಿದವನು ಭಗವಂತ. ದ್ರವ್ಯಕ್ಕಿಂತ ಮೇಲೆ ಅವನು ಅದ್ರವ್ಯ ಬರ್ತಲ್ಲ. ಅದನ್ನು ತಿಳ್ಕೊಂಡ ಅಂದರೆ ಆಗ ನದತ್ಯ ಪ್ರಾಗ್ತವ ಮುಕ್ತಿ ಅನ್ನೋದು ಅರ್ಥವಾಗುತ್ತೆ. ಅದರಿಂದ ಅವನಿಗೆ ಇನ್ನೊಂದು ಹೇಳ್ತಾರೆ, ಉಪಾದಾನತ್ವ ದ್ರವ್ಯತ್ವ ಹೇಳ್ತಾರೆ. ಅದಕ್ಕೆ ಯಾವುದು ಬರ್ತಲ್ಲ ಅನುಪಾದಾನತ್ವ ಎಲ್ಲವೂ ಅದ್ರವ್ಯ ಅಂತ. ಉಪಾದಾನ ಅಂದರೆ ಅವನೇ ಕಾರಣ. ಹೇಗೆ ಮಡಿಕೆಗೆ ಮಣ್ಣು ಉಪಾದಾನ, ಮಡಿಕೆ ಅದು ಕಾರ್ಯ, ಮಣ್ಣು ಉಪಾದಾನ. ಅದೇ ಥರ ಭಗವಂತ ಲೋಕದ ಎಲ್ಲ ಸೃಷ್ಟಿಗೂ ಭಗವಂತನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ ಅಂತ ಅಂತಾರೆ. ಹಾಗಾಗಿ ಇದನ್ನ ತಿಳ್ಕೊಂಡ ಅಂದರೆ ಈ ಥರ ಉಳ್ಳವನು ಭಗವಂತ ಅವನು. ಹಾಗಾಗಿ ಅದಾದಮೇಲೆ ಅದರಿಂದ ಅವ್ಯಕ್ತ, ಅಹಂಕಾರ, ಪ್ರಕೃತಿ ಎಲ್ಲ ಬಂದು 5 ಪಂಚಭೂತಗಳು, 5 ತನ್ಮಾತ್ರೆಗಳು, 10 ಇಂದ್ರಿಯಗಳು, ಮನಸ್ಸು ಈ ಒಂದು 24 ತತ್ವಗಳು ಆಗುತ್ತೆ. 25ನೇ ತತ್ವೇ ಜೀವಾತ್ಮ, ಅದನ್ನೇ ಮಕಾರ ಅಂತ ಹೇಳ್ತೀವಿ. ಅದಕ್ಕೆ ಆಮೇಲೆ ಇವನು ಇದರಲ್ಲಿ ಇನ್ನೊಂದು ಹೇಳ್ತಾರೆ, ಇಂತಹ ಭಗವಂತ ಅವನು ಅವರಷ್ಟೇ ಮುನ್ಷಂಡ್ರೆ ಅನ್ನುವಾಗ ಅವನು ದೇವದೇವ್ರ ಜೊತೆ ಹೋಗಿ ಬಾಲಕ ಕಷ್ಟ ಬಂದು ಯುದ್ಧ ಮಾಡ್ತಿದ್ದಂತೆ. ಅವನು ಆ ಯುದ್ಧ ಮಾಡೋ ಒಂದ್ಸಲ ಆಗುತ್ತೆ. ಈ ರಾವಣ ಇವನಲ್ಲ, ಆ ರಾವಣನ ತಾತ ಮಾಲ್ಯವಂತ ಅಂದ್ಬಿಟ್ಟು ಅಂತ. ಆ ರಾವಣ ತಾತ ಮಾಲ್ಯವಂತ ಅಂತ ಇರ್ತಾನೆ. ಅವನು ಇವ್ರು ಎಲ್ಲ ಮಾಡಿ ಇಂದು ಅಟ್ಟಿಸ್ಕೊಂಡ್ ಬರ್ತಾನೆ. ಅಟ್ಟಿಸ್ಕೊಂಡು ಬರುವಾಗ ಅವನು ನಿಲ್ಲಿಸಿ ಕೇಳ್ತಾನೆ, ಭಗವಂತನ ಕೇಳ್ತಾನೆ, ಏನಿದು ನಾವು ಹಿಂದೆ ಹೋಗ್ತಾ ಇದ್ದೀವಿ, ಹಿಂದೆ ಹೋಗ್ದವ್ರನ್ನ ಹೊಡಿಬಾರ್ದು ಅಂತ ಶಾಸ್ತ್ರ ಧರ್ಮದಲ್ಲಿ ನೀತಿಶಾಸ್ತ್ರ ಹೇಳಿದೆ. ಆ ನೀತಿಶಾಸ್ತ್ರ ಹೇಳಿದ್ದನ್ನು ಬಿಟ್ಟು ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆಯಲ್ಲ, ಇದು ಧರ್ಮವಾ ಅಂತ ಕೇಳ್ತಾನೆ ಮಾಲ್ಯವಂತ. ಅದಕ್ಕೆ ನಾರಾಯಣ ಜಾನೀಶೆ ಛಾತ್ರಂ ಧರ್ಮಂ ಸನಾತನಂ ಅಯುದ್ಧ ಮನಸೋಭಗ್ನಾನ್ ಅಸ್ಮಾನ್ ಹಂಸಿ ಯಥೇ ತರಹ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನೀನು ಛಾತ್ರ ಧರ್ಮವನ್ನೇ ಪಾಲಿಸ್ತಾ ಇಲ್ವಲ್ಲ, ಇದು ಸನಾತನವಾದದ್ದು. ಏನು ಛಾತ್ರ ಧರ್ಮ? ಯಾರು ಹಿಂಬೆಟ್ಟು ಓಡ್ತಾರೋ ಅವ್ರನ್ನ ಕೊಲ್ಲಬಾರ್ದು ಅಂತಿದೆಯಲ್ಲ, ಹಾಗೂ ನೀನು ಅಟ್ಟಿಸ್ಕೊಂಡು ಬರ್ತೀಯಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳ್ತಾನೆ, ನಾನು ಕ್ಷತ್ರಿಯನೋ ಅಲ್ಲ, ಯಾಕಂದರೆ ನಾನಿಲ್ಲಿ ನಾರಾಯಣ, ನೀನೇ ಹೇಳಿದೆ ನಾರಾಯಣ ಅಂತ ನಾನು ಮಾಡಿದೆ. ನಾನು ಇದೆಲ್ಲಕ್ಕೂ ಮೀರಿದವನು. ಯಾವ ಖ್ಯಾತ ಧರ್ಮವೇ ಆಗಲಿ, ಯಾವ ನಾಲ್ಕು ಧರ್ಮವೂ ನನಗೆ ಬರೋದಿಲ್ಲ ಒಂದು ಅಂದ್ಬಿಟ್ಟು ಹೇಳ್ತಾರೆ. ಯುಷ್ಮತ್ವ ಮಮ ಭೀತಾನಾಂ ದೇವಾನಾಂ ವೈ ಮಯಾ ಭಯಂ. ನೀನು ದೇವತೆಗಳಿಗೆ ಭಯವನ್ನು ಉಂಟು ಮಾಡಿದ್ದಾರೆ. ರಾಕ್ಷಸೋತ್ಸಾದನಂ ದತ್ತಂ ತದೇ ಧರ್ಮ ಪಾಲ್ಯತೆ ಪ್ರಾಣೀನವೇ ಪ್ರಿಯಂಕಾರ್ಯಂ ದೇವಾನಾಮಿ ಸದಾಮಯ ಸೋಹಂ ಮೋ ನಿಹನಿಷ್ಯಾಮಿ ರಸಾತಲಗತಾನಪಿ. ಅಂದರೆ ನನಗೆ ಅವರು ಶರಣಾಗತರಾಗಿದ್ದಾರೆ. ನನ್ನ ಶರಣಾಗತರನ್ನು ರಕ್ಷಿಸೋದು ನನ್ನ ಧರ್ಮ.
ಹಾಗಾಗಿ ಈಗ ನೀನು ಅವರ ದೇವತೆಗಳೇ ಭಯವನ್ನುಂಟು ಮಾಡಿದೆಯೇ, ಅವರನ್ನು ಶರಣಾಗತರಾಗಿದ್ದಾರೆ. ಹಾಗಾದರೆ ಅವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ, ನನಗೆ ಬೇರೆ ಯಾವುದು ಬರಲ್ಲ. ಅದರಿಂದ ನಾನು ಅಹಂಸೋ ನಿಮ್ಮನ್ನು ನಿಹನಿಷ್ಯಾಮಿ, ನಿಮ್ಮನ್ನು ಮಾಡ್ತೀನಿ. ರಸಾತದ ನೀವು ಪಾತಾಳಕ್ಕೆ ಹೋಗಿ ಹಡ್ಕೊಂಡು ಅವ್ರಿಗೂ ನಿಮ್ಮನ್ನು ಬಿಡೋದಿಲ್ಲ, ನಾನು ನಿಮ್ಮನ್ನ ಇದು ಮಾಡ್ತೀನಿ ಅಂತ ಭಗವಂತ ಹೇಳಿದಂತ. ಹಾಗಾಗಿ ಭಗವಂತ 33 ಅಮರಕ್ಕೆ ಮುನ್ಶಂಡ್ರು ಅಂತ ಹೋಗಿ ಇದೆಲ್ಲ ಅವನು ಭಗವಂತ ಕಾಪಾಡ್ದ. ನಿಮ್ಗೆ ಹೇಳ್ತಲ್ಲ, ಇಷ್ಟೆಲ್ಲ ಆದರೂ ಸಹ ಈ ಅವರು ಭಗವಂತನ ಮರೆತು ಬಿಡ್ತಾರೆ. ಇದು ಕೇನೋಪನಿಷತ್ತಲ್ಲಿ ಬರುತ್ತೆ, ಕಥೆ ಥರ ಬರುತ್ತೆ. ಇದೆಲ್ಲ ಇದರಲ್ಲಿ ಗೆದ್ದುಬಿಡ್ತಲ್ಲ, ಗೆದ್ದ ತಕ್ಷಣ ವಿಜಯೋತ್ಸವ ಇರ್ತಲ್ಲ, ವಿಕ್ಟ್ರಿ ಪೆರೇಡ್ ಅಂತ ಹೇಳ್ತಾರಲ್ಲ, ವಿಜಯೋತ್ಸವ ಆಚರಿಸ್ತಾರೆ. ಎಲ್ಲ ಡಮ್ಮು ಹೊಡ್ಕೊಂಡು ಎಲ್ಲ ಮಾಡ್ಕೊಂಡು ಇಂದ್ರನ್ನ ಆನೆ ಮೇಲೆ ಐರಾವತದಲ್ಲಿ ಕೂರಿಸಿ ಎಲ್ಲ ಮಾಡಿಕೊಂಡು ನಾವು ಗೆದ್ಬಿಟ್ವಿ, ಇಂದ್ರ ಗೆದ್ಬಿಟ್ಟ ಎಲ್ಲ ಹೊಡ್ಕೊಂಡು ಬರುತ್ತೆ. ಭಗವಂತನ ಜ್ಞಾಪಕವೇ ಇಲ್ಲ ಅವ್ರಿಗೆ. ಜಯದನ್ನು ಕೊಟ್ಟಿದ್ದು ಭಗವಂತನ ಜ್ಞಾಪಕವೇ ಇಲ್ಲ ಭಗವಂತ ಅಂತಾನೆ. ಸೊ ಇವ್ರಿಗೊಂದು ನಾನು ಕತೆ ಬರ್ತಾ ಇದೆ ಅದರಲ್ಲಿ, ಬುದ್ಧಿಗೋಸ್ಕರ ಬಂದ್ಬಿಟ್ಟು ಅಂತ ಒಂದು ದೊಡ್ಡ ಯಕ್ಷದ ರೂಪ ತಗೊಂಡಾನೆ. ಯಕ್ಷ ಅಂದ್ರೆ ಇದು, ಆ ಯಕ್ಷ ರೂಪ ಬಹಳ ತೇಜಸ್ವಿಯಾಗಿರುತ್ತೆ. ಯಕ್ಷ ನೋಡುವಾಗ ಇಂದ್ರ ನೋಡ್ತಾನೆ, ದೊಡ್ಡದು ಯಕ್ಷ. ಈ ಥರ ಯಕ್ಷನೆಲ್ಲ ಅವನ ಕೈಗಳೇ ಬರೋರು. ಈ ಥರ ಯಕ್ಷನ ನೋಡಲೇ ಇಲ್ವಲ್ಲ ಯಾರು ಅಂತ ಏನು ಮಾಡ್ತಾನೆ, ಮೊದಲು ಇವನು ಕಳಿಸ್ತಾನೆ, ಯಾರನ್ನ ಅಗ್ನಿ. ಯಾವಾಗ ಅಗ್ನಿ ಚಿಕ್ಕ ದೇವತೆಗಳೆಲ್ಲ ಚಿಕ್ಕವನು ಅಗ್ನಿ. ಅದಕ್ಕೆ ಶ್ರುತಿಗಳ ಬೇಕಾದ್ರೆ ವಿಷ್ಣು ಅಗ್ನಿ ರವಮ ವಿಷ್ಣು ಪರಮಃ ಅಂತ ಎಲ್ಲ ಶ್ರುತಿಯಲ್ಲಿ ಬರುತ್ತೆ. ಅಗ್ನಿ ಅವಮ ಮೊದಲು ದೇವತೆ, ವಿಷ್ಣು ಪರಮಃ. ಅದೇ ಅಗ್ನಾ ವಿಷ್ಣು ಇಬ್ಬರು ಹೇಳ್ಬಿಟ್ರೆ ಬಾಕಿ ಎಲ್ಲ ದೇವತೆಗಳು ಒಳಗೆ ನೋಡ್ತಾರೆ. ಶ್ರುತಿ ಒಬ್ಬೊಬ್ಬರು ಹೆಸರು ಹೇಳೋಕ್ಕೆ ಅಂದ್ಬಿಟ್ಟು ಅಗ್ನಾ ವಿಷ್ಣು ಅಂತ ಹೇಳ್ಬಿಡುತ್ತೆ. ಅಗ್ನಿ ಮತ್ತು ವಿಷ್ಣು 0 to infinity ಅಂತ ನಾವು ಸಾಮಾನ್ಯ ಹೇಳ್ತೀವಲ್ಲ, ಆ ಥರ ಅಗ್ನಾ ವಿಷ್ಣು ಅಂದ್ಬಿಟ್ರೆ ಎಲ್ಲ ದೇವತೆಗಳು ಬರ್ತಾರೆ. ಅಗ್ನಿನ ಕಳಿಸ್ತಾನೆ, ಕೇಳ್ಕೊಂಬ ಅಂದ್ಬಿಟ್ಟು ಅಗ್ನಿ ಬರ್ತಾನೆ. ಮತ್ತು ಬಂದ್ಬಿಟ್ಟು ಏನು ಅಂತ ಹೇಳ್ತಾನೆ. ಇಲ್ಲಪ್ಪ ನಾನು ಈ ಥರ ಯಕ್ಷ ಮಾಡಿದ್ವಿ, ಏನು ನೀವೇನು ಮಾಡ್ತೀವಿ? ನಾವು ಈ ಥರ ದೇವತೆ ಮೇಲೆ ಗೆದ್ದೀವಿ, ರಾಕ್ಷಸರೆಲ್ಲ ಸೋಲಿಸಿ ಗೆದ್ವಿ, ಅದಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಆಗಲೂ ಸಹ ಅವನಿಗೆ ಭಗವಂತ ನಮ್ಗೆ ಸಹಾಯ ಮಾಡ್ದ, ಅವನೇ ನಮ್ಗೆ ಜಯ ತಂದು ಕೊಟ್ಟು ಅವ್ನು ಬರೋದಿಲ್ಲ ಅವರಿಗೆ. ಸರಿ, ಹಾಗಾಗಿ ಏನು ಅಷ್ಟು ಶಕ್ತಿ ಅನ್ನೋ ನಮಗೆ ಶಕ್ತಿ ಏನು ಅಂತ, ನಿನಗೇನು ಶಕ್ತಿ, ನನಗೇನು ಶಕ್ತಿ, ಏನಾದರೂ ಒಂದು ಕ್ಷಣದಲ್ಲಿ ದಹಿಸಬಲ್ಲೆ ನಾನು ಅಂದ್ಬಿಟ್ಟು, ಎಂತ ಇದನ್ನು ದಹಿಸಬಲ್ಲೆ, ಹೌದಾ ಅಂತ ಅಂದ್ಬಿಟ್ಟು ಒಂದು ಹುಲ್ಲು ಕಿತ್ಬಿಟ್ಟು ಇಡ್ತಾನಂತೆ, ಇದನ್ನು ದಹಿಸುವಂತಾನಂತೆ. ಕೋಪ ಮಾಡ್ತಾನೆ ಅವನಿಗೆ, ಏನಿದ್ರು ಹಿಂಗೆ ಹೇಳ್ತೀಯ ನೀನು, ನಾನು ಎಲ್ಲ ದಹಿಸ್ತೀನಿ ಅಂತ ಒಂದು ಕಾಡಾದ್ರೆ ಒಂದು ಹುಲ್ಲನ್ನು ಹೇಳ್ತೀನಿ. ಸರಿಯಪ್ಪ, ನನಗೆ ಗೊತ್ತಿಲ್ಲ, ಈ ದಹಿಸೋ ನೀನು ಶಕ್ತಿ ಒಪ್ಕೊಡ್ತೀನಿ ಅಂತ ಬಿಡ್ತಾನೆ. ಇದೆ ಹುಲ್ಲು ತಾನೆ ಅಂತ ಒಣಗಿದ ಹುಲ್ಲು ಬೇರೆ ಅದು. ಹಿಂಗೆ ಮಾಡ್ತಾ ಏನಾಗೋದಿಲ್ಲ, ಸ್ವಲ್ಪ ಜೋರ ಬೇಕು, ತನ್ನ ಶಕ್ತಿಯೆಲ್ಲ ಬಿಟ್ಟು ಎಲ್ಲ ತನ್ನ ತೇಜಸ್ ಬಿಡ್ತಾನಂತ. ಹುಲ್ಲಿಗೆ ಹಾಗೇ ಇರ್ತಂತೆ ಹುಲ್ಲು, ಅವಮಾನ ಆಗಿ ಹಿಂದೆ ಬಂದ್ಬಿಡ್ತಾನೆ ಅವನು. ಏನು ಅಂತಾನೆ, ಅವನಿಗೆ ಹೇಳಕ್ಕೆ ತಲೆ ಕೆಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಆಗ ವಾಯುನ ಕಳಿಸ್ತಾನಂತೆ, ವಾಯು ಬರ್ತಾನಂತೆ ಹೋಗುವಂತ. ವಾಯು ಬರ್ತಾನೆ, ಏನಪ್ಪ ಅಂತ ಹೇಳ್ತಾನಂತೆ. ಇನ್ನು ಇದೇ ಥರ ಎಲ್ಲ ಆಗುತ್ತೆ. ಅವನು ಇದೇ ಹೇಳ್ತಾನೆ, ನಾವು ಗೆದ್ವಿ ಅಂದ್ಬಿಟ್ಟು ಅಂತ. ನಿನಗೇನು ಶಕ್ತಿ ಅಂತಾನೆ, ನಾನು ಏನಾದರೂ ಯಾವುದನ್ನಾದ್ರೂ ಬುಡಮೇಲೆ ಮಾಡಬಲ್ಲೆ, ನಾನು ಸಮುದ್ರವನ್ನು ಅಲ್ಲೋಲಕಲ್ಲ ಮಾಡಬಲ್ಲೆ, ಯಾವುದನ್ನಾದ್ರೂ ಮರಗಿಡಗಳಿಂದೆಲ್ಲ, ಹೌದು ಅಷ್ಟು ಶಕ್ತಿ ಇದೆಯಲ್ಲ, ಹೌದು ಅಂದ್ಬಿಟ್ಟು ಅಂತ. ಆ ಹುಲ್ಲಿನ ಈ ಹುಲ್ಲನ್ನ ಏನು ನನ್ನೆಲ್ಲ ಅವಮಾನ ಮಾಡಬೇಕು ಅಂತಿದೆಯಾ ಅಂತ. ಅವಮಾನ ಅಲ್ಲಪ್ಪ, ನಿನ್ನ ಶಕ್ತಿ ನಾನು ತಿಳ್ಕೊಳ್ಳೋದು ನೋಡು ಅಂದ್ಬಿಟ್ಟು ಅಂತ. ಕಡೆಗೆ ಊದ್ತಾ ಅಂತ ಏನಾದರೂ ಅಳ್ಳಾಡೋದೇ ಇಲ್ಲ ಅದು. ಕಡೆಗೆ ಅವರು ಬರ್ತಾರೆ, ಬಂದಾಗ ಕೇಳ್ತಾನೆ ಅಂತ, ಏನಂತ ಗೊತ್ತಿಲ್ಲ, ಅವನೇನೋ ಒಂದು ಹುಲ್ಲಿಟ್ಟ, ಅವನ ಅಗ್ನಿ ಅವನು ಹೇಳ್ತಾ, ಹೌದೌದು ನನಗೆ ದಹಿಸೋಕ್ಕಾಗಲ್ಲ, ಇವನು ಹೇಳ್ತಾನೆ ಅಂತ. ನನಗೆ ಊದಿದ್ರು ಅಲ್ಲಾಡಲೇ ಇಲ್ಲ, ಹಾಗೆ ಇತ್ತು, ಇವನು ಯಾರೂ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಅಂತ. ಇಂದ್ರ ತಾನೇ ಬರ್ತಾನಂತ, ನಾನೇ ವಿಚಾರಿಸ್ತೀನಿ ಅಂತ. ತಾನೇ ಬರ್ತಾನೆ, ಬಂದಾಗ ನೀನು ಯಾರು ಅಂತ ಕೇಳಿದಾಗ ಅದೃಶ್ಯನಾಗ್ಬಿಡ್ತಾನೆ, ಯಕ್ಷ ಅದೃಶ್ಯನಾಗ್ಬಿಡ್ತಾನೆ. ಆಗ ಇವನಿಗೇನು, ನಾನು ಬಂದು ಅದೃಶ್ಯನಾದ, ನನ್ನ ನೋಡಿ ಹೆದರ್ಕೊಂಡ್ಬಿಟ್ಟ ಅಂದ್ಬಿಟ್ಟು ಅದೃಶ್ಯನಾದಾಗ ಮೇಲೆ ಪಾರ್ವತಿ ಕಾಣ್ತಾರೆ. ಈಶ್ವರ ಪಾರ್ವತಿ ಬರ್ತಾ ಇರೋದಂತ ಬರೆದಿಕೊಂಡು ಪಾರ್ವತಿ ನೋಡ್ಬಿಟ್ಟು ಕೇಳ್ತಾನಂತೆ, ಏನೋ ಇಲ್ಲ ಅಂದಾಗ, ಏನೂ ಇಲ್ಲ, ಇವತ್ತು ಯಾವುದೋ ನಾನು ನೋಡಿಲ್ಲ, ವಿಚಿತ್ರವಾದ ನನ್ನ ಯಕ್ಷಗಳ ನನ್ನ ಕೈಗಳಿದೆ. ಈ ಥರ ಯಕ್ಷಗಳನ್ನ ತೇಜಸ್ವಿಯಾಗಿದ್ದ, ಆಕಾರದಲ್ಲೂ ಇದ್ದ, ಈ ಥರ ಬಂದ್ಬಿಟ್ಟು ಇದೇ ಥರ ಆಯಿತು ಎಲ್ಲ ಹೇಳ್ತಾನಂತೆ. ಆದ್ರೆ ನಾನು ಬಂದ ತಕ್ಷಣ ನನಗೇನು ಹೆದರ್ಕೊಂಡು ಮಾಯವಾಗ್ಬಿಟ್ಟ ಅಂದ್ಬಿಟ್ಟು. ಆಗ ಅಯ್ಯೋ ಮೂಡ, ನಿನ್ನೆ ನೋಡಿ ಹೆದರ್ಕೊಂಡು ಮಾಯವಾಗಲಿಲ್ಲ ಅವನು, ನಿನಗೆ ಅವಮಾನ ಆಗಬಾರ್ದು ಅಂತ ಹೋದ ಅಷ್ಟೇ ಅಂತ. ನಿನ್ನ ಪ್ರಜೆಗಳ ಎದುರಿಗೆ ನೀನು ಸೋತಿದ್ರೆ ನಿನಗೂ ಅವಮಾನ ಆಗೋದು. ಬಂದವನು ಯಾರು ಅಂದ್ಕೊಂಡಿದ್ದೆ, ಅವನು ಯಕ್ಷ ಅಲ್ಲ, ಸಾಕ್ಷಾತ್ ಭಗವಂತ. ನೀವುಗಳು ಎಲ್ಲ ನಾವು ಗೆದ್ವಿ ಅಂತ ಹೋಗ್ತಾ ಇದ್ದಾರಲ್ಲ, ನಿಮ್ಗೆ ಯಾರು ಗೆಲ್ಸಿದ್ದೆ, ಅವರು ಪರಮಾತ್ಮ ಗೆಲ್ಸಿದ್ದು, ಅವನ್ನ ಮರೆದ್ಬಿಟ್ಟು ನೀವು ವಿಜಯೋತ್ಸವ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ಬಿಟ್ಟು ಆಗ ಪಾರ್ವತಿ ಅಂತರ್ಧಾನ ಆಗ್ತಾರೆ ಹೇಳ್ಬಿಟ್ಟು ಅದನ್ನು. ಇದು ವೇದದಲ್ಲೇ ಬರುವಂಥ ಕಥೆ ಇದು. ಅಂದರೆ ಇವ್ರು ಎಷ್ಟು ಕೃತಜ್ಞರು ಅಂದರೆ, ಅದಕ್ಕೆ ಮುಂಚೆ ಅಂದರೆ ಕಪ್ಪಂತ ಇರ್ಕೊಂಡು ಅವ್ರ ಹೆದರಿಕೆಯನ್ನು ಓದಿಸಿದ್ರು ಸಹ ಕೆಲಸ ಆಗಿರ್ತಾರೆ.
ರಾಮಾಯಣದಲ್ಲಿ ಇಂದ್ರ ಬಂದು ಕೇಳ್ಕೊತಾನೆ, ರಾಮ ಈ ಥರ ಅವನು ಮನುಷ್ಯನಲ್ಲದೆ ಬೇರೆಯವ್ರಿಗೆ ನನಗೆ ಮರಣ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ, ದಯವಿಟ್ಟು ನೀನು ಮನುಷ್ಯನ ಅವತಾರ ಮಾಡಿ ಅವನ ನಿರಸನ ಮಾಡಬೇಕು, ಇನ್ಯಾಕೆಲ್ಲೂ ಸಾಧ್ಯವಿಲ್ಲ ಅಂದರೆ ಆಯಿತು ಮಾಡ್ತೇನೆ ಅಂತ ಬರ್ತಾನೆ. ಬಂದು ಇದ್ದು ತಾನು 14 ವರ್ಷ ಕಾಡಲ್ಲಿದ್ದು ಸೀತೆ ಎಷ್ಟೊಂದಾಯಿತು. ಕಡೆ ಅಗಸ್ತ್ಯಾಶ್ರಮದಲ್ಲಿ ರಾಮ ಇದ್ದಾಗ ಬರ್ತಾನೆ ಇಂದ್ರ, ನೋಡೋದಂಗೆ ಹೋಗ್ತಾನೆ. ಯಾಕೆಂದರೆ ಒಂದು ಈಗ ಅವನ ಮನುಷ್ಯ, ನಾನು ರಾಜ ಅಂತ ಒಂದು. ಎರಡನೇದು ರಾವಣನ ಹೆದರಿಕೆ, ರಾವಣ ಏನೂ ಇಲ್ಲ ರಾಕ್ಷಸಿದ್ದು ಹೇಳಿ ಈ ಥರ ಇಂದ್ರ ಬಂದು ರಾಮನ ಹತ್ರ ಮಾತಾಡ್ದ ಅಂದರೆ ಎಲ್ಲಿ ಬಂದು ನಾನು ಬಂದು ಅಲ್ಲಿ ಹೊಡಿತಾನೋ ಅನ್ನೋ ಅಂದ್ಬಿಟ್ಟು ಹೆದರಿಕೆ. ನೋಡ್ದಂಗೆ ಹೋಗ್ತಾನೆ. ಅಷ್ಟಾಗಿ ಕಡೆಗೆ ಅವನು ರಾಮ ಕಡೆಯವರೆಗೆ ಎಲ್ಲರೂ ಹೋಗಿ ರಾವಣ ಒಬ್ಬನೇ ಉಳ್ಕೊಳ್ಳೋವರೆಗೂ ಅವನೊಬ್ಬನೇ ಉಳ್ಕೊಂಡಾಗ ತನ್ನ ರಥವನ್ನು ಕಳಿಸ್ತಾನೆ. ಮೊದಲೇ ಕಳಿಸ್ಬಿಟ್ರೆ ಎಲ್ಲಿ ಇವನ್ನ ಗೆದ್ಬಿಟ್ಟು ನಾನು ಬಂದು ಹೊಡಿತಾನೋ ಅಷ್ಟೇ ಹೆದರಿಕೆ ಅವನಿಗೆ. ಇವನ ಕೆಲಸಕ್ಕಿರೋದು ಪಾಪ ಹನುಮಂತನ ಮೈ ಮೇಲೆ ಕೂತ್ಕೊಂಡು ರಾಮ ಯುದ್ಧ ಮಾಡ್ತಾನೆ. ಯಾರಿಗೋಸ್ಕರ ಅದು? ಅವ್ರಿಗೋಸ್ಕರ. ಅಂದರೆ ಎಷ್ಟು ಕೃತಜ್ಞರು ದೇವತೆಗಳು ಅಂದ್ಬಿಟ್ಟು ಅವ್ರು ನೋಡೋದು ನಾವೇ ಎಷ್ಟು ಅಷ್ಟು ಕೃತಜ್ಞರಲ್ಲ. ಕಡೆಗೆ ಇನ್ಯಾರು ಇಲ್ಲ ಇನ್ನೊಬ್ಬನೇ ಅಂದಾಗ ಆಮೇಲೆ ಮಾತಲ್ಲಿ ಕಳಿಸ್ತಾನೆ. ಇಷ್ಟೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಇವನು ವರ ಕೊಡ್ಕೊಂಡು ಇವನ ಭಗವಂತ ಕಾಪಾಡ್ದ. ಸರಿ, ಏನು ವರ ಬೇಕು ಅಂತ ಕೇಳ್ತಾನೆ. ಎಂಥ ಉದ್ದಡ್ಡನ ಭಗವಂತನಿ ಅವನನ್ನ ಕಾಲಿಗೆ ಬಿದ್ದು ನನ್ನ ಕಾಪಾಡೋದು ಕೇಳ್ಕೊಂಡವನು ನಿನಗೇನು ವರ ಬೇಕು ಅಂತ ಕೇಳ್ಕೊಳ್ತಾನೆ. ಭಗವಂತನ ಕೂಟನೆ ಬೇಡ, ಇವನ್ನೆಲ್ಲ ಬದುಕಿಸು ವಾನರನ್ನ ಅಂತ ಹೇಳ್ತಾನೆ. ಆಯಿತು, ಅದಕ್ಕೂ ಕೊಡಬೇಕಾದ್ರೂ ಸಾಧಾರಣವಾಗಿ ಈ ಕೆಲಸ ಮಾಡಲ್ಲ, నేను ಮಾತು ಕೊಟ್ಟಿದ್ದೀನಿ ಅದರಿಂದ ಮಾಡ್ತೀನಿ, ಅದರಲ್ಲೂ ಸಹ ಅಹಂಕಾರ ತೋರಿಸ್ತಾನೆ. ಅದಕ್ಕಿಂತ ಹೆಚ್ಚಿನ ಅಹಂಕಾರ ರಾಮನ ಪಟ್ಟಾಭಿಷೇಕ ಆಗಬೇಕಾದ್ರೆ ಅವನೇ ಮೊದಲು ಬಂದಿರಬೇಕಾಗಿತ್ತು, ಬರೋದಿಲ್ಲ ಅವನು ಒಂದು ಹಾರವನ್ನು ವಾಯು ಮೂಲಕ ಏನೋ ಅವನ ಇದಕ್ಕೆ ಕಾಯ್ತಾ ಇರುವಂಥ ಒಂದು ತನ್ನ ಹಾರವನ್ನು ವಾಯು ಮೂಲಕ ಕಳಿಸ್ತಾನೆ, ಅವನು ಬರೋದಿಲ್ಲ. ಭಗವಂತ ನೋಡಿ ಅದನ್ನು ಸೀತೆ ಕೊಡ್ತಾನೆ, ಸೀತೆ ಹನುಮಂತನಿಗೆ ಹಾಕ್ತಾಳೆ, ಅವನ ಕೈಗೆ ಸೀತೆನ ಹಾಕ್ತಾಳೆ. ಅದೇ ಅವನ ಅದಕ್ಕೆ ಬೆಲೆ. ಅಲ್ಲಿ ದೇವತೆಗಳಿಗೆ ಯಾವ ಥರ ಅಂತ ಅವರು ಉಪಕಾರ ಸ್ಮರಣೆಗಳಲ್ಲ ಅವರಿಗೆ. ಅದನ್ನು ಹೇಳಿದ್ದಲ್ಲ, ಕೆಲಸ ಆಗಬೇಕಾದ್ರೆ ದಾಸೋಹಂ, ಕೆಲಸ ಆದಮೇಲೆ ದೇವೋಹಂ ಅಷ್ಟೇ ಅವರಿಗೆ. ನಾನೇ ದೇವ ಅದೆರಡೇ ಇಟ್ಕೊಂಡ ಅಂದರೆ ಆ ಥರ ಅದು. ಆದರೆ ಭಗವಂತ ಏನು ಅಂದರೆ ಇಷ್ಟೆಲ್ಲ ಆದರೂ ಸಹ ಅವನು ಎಲ್ಲವನ್ನೂ ಬಿಟ್ಟು ತನ್ನ ಭಕ್ತರಿಗೋಸ್ಕರ, ದೇವತೆಗಳಿಗೆ ಮಾತ್ರ ಅಂತಲ್ಲ ನಮಗೂ ಸಹ ಇದೇ ಥರ. ನಮಗೆ ಅಲ್ಲಿ ಕಾಣ್ತಾನೆ, ನಮಗೆ ಕಾಣೋದಿಲ್ಲ ಅಷ್ಟೇ. ಅದರಿಂದ ಮುನ್ಷಂಡ್ರೆ ನಾವು ಕೇಳ್ಕೊಂಡ್ರೆ ಶರಣಾಗತಿ ಮಾಡೋಕ್ಕೂ ಎಲ್ಲ ಇದು ಬಂದು ದೇವತೆಗಳು ಎಲ್ಲವನ್ನೂ ತಪ್ಪಿಸಿ ನಮಗೆ ಇದು ಮಾಡ್ತಾನೆ ಅನ್ಬೇಕು ಅಂತ. ಅದೇ ಥರ ಅವರು ವೇದಾಂತೇಶ್ವರು ದೇವನಾಯಕ ಇದು ವರದರಾಜ ಪಂಚಾಯತ್ ಹೇಳ್ತಾರೆ, ಅವನಿಗೆ ಬ್ರಹ್ಮ ಅಶ್ವಮೇಧ ಯಾಗ ಮಾಡ್ತಾನೆ, ವರದರಾಜ ಬರ್ಕೊಟ್ಟಾಗ ಅವನು ಹವಿಸ್ಕೊಟ್ಟಾಗ ನೇರವಾಗಿ ಸಾಧಾರಣವಾಗಿ ದೇವತೆಗಳಿಗೆ ಇಂದ್ರಾಯ ಸ್ವಾಹ ಅಂದ್ರಿಗೆ ಹೋಗುತ್ತೆ, ಅಗ್ನೇಯ ಸ್ವಾಹ ಅಗ್ನಿಗೆ ಹೋಗುತ್ತೆ, ಒಂದೊಂದು ದೇವತೆ ಹೋಗುತ್ತೆ. ಇವೆಲ್ಲ ಗೊತ್ತಾಗಂತೆ ಇವ್ರು ಯಾರಿಗೂ ಬರ್ತಾ ಇಲ್ಲ. ಭಗವಂತ ನೇರವಾಗಿ ಸ್ವೀಕರಿಸ್ಕೊಂಡು ಇವ್ರು ನೋಡ್ತಾರಂತೆ ಇವರಿಗೆ, ಏನು ನಮ್ಗೆ ಹೇಳಿದ್ರು ಬರಲೇ ಇಲ್ಲ ಹವಿಸ್ಸು ಅಂತ. ಅಂದರೆ ಹವಿಸ್ಸು ಇವರು ಬಂದರು ಭಗವಂತನೇ ಸ್ವೀಕಾರ ಮಾಡೋದು ಕಡೆಗೆ. ಆದರೆ ರಸಮನ್ವ ಪೂಜನ್ ಅಂತಾರೆ, ಆ ಹವಿಸ್ಸಿನ ರಸ ಇವರು ತಾವೇ ತೊಗೊಂಡಂಗೆ ಅನುಭವ ಆಯ್ತು ಅಷ್ಟೇ ಅವರಿಗೆ. ನೇರವಾಗಿ ಭಗವಂತನೇ ಸ್ವೀಕರಿಸಿದ ನೋಡಿ. ಅಹಂ ಕೃತರಹಂ ಯಜ್ಞ ಅಂತ ಹೇಳಿದ್ನಲ್ಲ ಹಾಗೆ ಇವನು ಅದಕ್ಕೆ ಅಲ್ಲೂ ಸಹ ಮುಂಚೆ ಅಲ್ಲಿ ಕಪ್ಪನ್ನು ತಗೋಬೇಕು ಅಂದರೆ ತಾನೇ ಮುಂದೆ ಬಂದು ಅವರಿಗೆ ಹವಿಸ್ಸನ್ನು ತಪ್ಪಿಸಿ ತಾನೇ ಸ್ವೀಕಾರ ಮಾಡ್ದ ಅಂತ ಅದನ್ನು ತಗೋಬೋದು. ಈ ಥರ ಕಪ್ಪನ್ನು ತಗೋಬೇಕು ಅನ್ನೋದು ಅನೇಕ ಅರ್ಥಗಳಲ್ಲಿ ನಾವು ಅದನ್ನು ಮಾಡ್ಬೋದು. ಆಮೇಲೆ ಇನ್ನೊಂದು ಇದೇ ಥರ ಅವನು ಭಗವಂತ ಭಕ್ತರಿಗೂ ಸಹ, ಇಲ್ಲಿ ದೇವತೆಗಳು ಮಾತ್ರ ಹೇಳ್ತು, ಭಕ್ತರಿಗೂ ಸಹ ಬರ್ತಾನೆ. ಅಂಬರೀಷನ ಕಥೆ ಕೇಳಿದ್ದೀವಿ. ಅದಕ್ಕೆ ಅಂಬರೀಷನಿಗೆ ಅವನು ತನ್ನ ಚಕ್ರಾಯುಧವನ್ನೇ ಕೊಟ್ಬಿಡ್ತಾನೆ, ಕೊಟ್ಟಿರ್ತಾನೆ ಅವನಿಗೆ. ದೂರ್ವಾಸರು ಬರ್ತಾರೆ, ಬಂದ್ಬಿಟ್ಟು ಅಪಚಾರ ಬರ್ತಾರೆ. ದ್ವಾದಶಿ ಆ ದಿನ ಇವರು ಹೋಗಿ ಸ್ನಾನ ಮಾಡ್ಕೊಂಬಂದ ಅಂದರೆ ನನಗೆ ಹೇಳ್ತಾರೆ, ಹೋಗ್ತಾರೆ, ಬರೋದೇ ಇಲ್ಲ. ದ್ವಾದಶಿ ಪಾರಣ ಏನು ಅಂದರೆ ಆ ಸಮಯದ ಒಳಗಡೆ ಮಾಡಬೇಕು. ಮಾಡದೆ ಹೋದಂದರೆ ದ್ವಾದಶಿಯ ಫಲ ಹೋಗೋದಲ್ಲದೆ ಏಕಾದಶಿ ಮಾಡಿದ ಹೊರಡೋಗ್ಬಿಡುತ್ತೆ. ಆಗ ಇವ್ರು ಕಾಯ್ತಾನೆ ಬರೋದಿಲ್ಲ. ಒಂದು ಉದ್ರಣಿ ತೀರ್ಥವನ್ನು ತೆಗೆದು ಸ್ವೀಕಾರ ಮಾಡೋ ಸಲ ನೋಡ್ತಾರೆ, ತೀರ್ಥ ಮಾತ್ರ ಸ್ವೀಕಾರ ಮಾಡ್ತಾನೆ. ಅದ್ರ ಬಗ್ಗೆ ಬಂದ್ಬಿಟ್ಟು ಬಂದ್ಬಿಟ್ಟು ಇದು ಮಾಡ್ತಾರೆ, ಏನಿದು ನನಗೆ ನೀನು ಅವಮಾನ ಮಾಡ್ತೀಯ ನಿನಗೆ ಅಂದ್ಬಿಟ್ಟು ನಿನಗೆ ಶಾಪ ಕೊಡ್ತೀನಿ ಏನು ಬರ್ತಾರೆ. ಅವ್ರು ಶಾಪ ಕೊಡೋ ಕೈ ತೆಲುವಾಗಿ ಇವ್ರತ್ತಿರೋ ಚಕ್ರಾಯುಧ ಇರ್ತಲ್ಲ, ಅದು ಕೈಯಿಂದ ಅವನ ಪಾಪ ಅಂಬರೀಷ ಬಿಡೋದಿಲ್ಲ. ಚಕ್ರಾಯುಧ ಬರುತ್ತೆ, ಹೆದರ್ಕೊಂಡು ಓಡೋಗ್ತಾರೆ. ಓಡೋಗ್ರ ಕಡೆ ಎಲ್ಲೂ ಹೋದ್ರು ಬರೋದು ವಿಷ್ಣು ಹತ್ರ ಹೋಗ್ತಾರೆ. ಆ ವಿಷ್ಣು ಏನು ಮಾಡ್ತಾನೆ ಅವಾಗ, ಅಯ್ಯೋ ನನ್ನ ಕೈಯಲ್ಲಿ ಇದ್ದಿದ್ರೆ ನಿಮಗೆ ತರುತ್ತೆ, ಈಗ ನಾನು ಅಂಬರೀಷನ್ ಕೊಟ್ಬಿಟ್ಟಿದ್ದೀನಿ, ಇದನ್ನು ನಿರಸನ ಮಾಡೋ ಶಕ್ತಿ ಅಂಬರೀಷನ್ಗೆ ಇದೆ, ಅವನ್ನೇ ಹೋಗಿ ಕೇಳಿಬಿಟ್ಟು ಅಂತ ಇಂದ ಹೇಳಿದ್ನಲ್ಲ. ಭಾಗವತರಲ್ಲಿ ಅಪಚಾರ ಪಟ್ಟರೆ ಭಾಗವತರಲ್ಲೇ ಕ್ಷಮೆ ಕೇಳಬೇಕು ಅಂತ. ಮತ್ತೆ ದೂರ್ವಾಸ ಬಂದು ಅಂಬರೀಷನ್ ಕ್ಷಮೆ ಕೇಳ್ತಾರೆ. ಆ ಚಕ್ರದ ನಿಂತ್ಕೊಳ್ಳುತ್ತೆ. ಅವಾಗ ಭಗವಂತ ಮಾಡ್ಬೋದಾಗಿತ್ತು. ಭಗವತರಲ್ಲಿ ಅಪಚಾರ ಪಟ್ಟರೆ ಭಾಗವತರಲ್ಲಿ ಕ್ಷಮೆ ಕೇಳ್ಬೋದು, ಭಾಗವತರಲ್ಲಿ ಅಪಚಾರ ಪಟ್ಟರೆ ಭಾಗವತರಲ್ಲೇ ಕೇಳಬೇಕು ಅನ್ನೋದು ಅದೊಂದು ಹೊಸ. ಅಂದರೆ
ಕಂಪಂ ತವಿರ್ತು ಅಂದರೆ ಅಂಬರೀಷನ ಬಂದಂಥ ಭಯವನ್ನು ಎಲ್ಲ ಯಾವ ದೇವತೆಗಳು ಬರಲಿಲ್ಲ, ಮುಂಚೆಂದು ಅವನ್ನ ಕಾಪಾಡ್ದ ಅನ್ನೋದು ಅಂತ. ಅದಕ್ಕಿಂತ ಆಮೇಲೆ ಮುಖ್ಯವಾಗಿ ಕರ್ಣ ಬಿಡುವ ನಾಗಾಸ್ತ್ರವನ್ನು ಏನು ಮಾಡ್ದ, ಇದಕ್ಕಿಂತ ಆ ನಾಗಾಸ್ತ್ರ ಹೊರ ತಗೊಂಡು ಬಂದಿರುತ್ತೆ, ನೀವು ಒಂದ್ಸಲ ಪ್ರಯೋಗ ಮಾಡೋ ನಾ ಅರ್ಜುನ ತಲೆ ತೆಗೆದೇ ಇರಲ್ಲ ಅಂತ. ಬರ್ತಾ ಇವನು ನೋಡ್ತಾನೆ ಸಮಯವೇ ಇರೋದಿಲ್ಲ. ತಕ್ಷಣ ಇವನಿಗೆ ಅರ್ಜುನಿಗೆ ತಲೆ ಕೆಳಗಡೆ ಮಾಡುವನು ಇರಲ್ಲ. ತಕ್ಷಣ ಒಂದ್ಸಲ ಕಾಲಲ್ಲಿ ಅಮುಕ್ತಾನೆ ಭೂಮಿಯನ್ನು, 2 ಅಡಿ ಹೋಗುತ್ತೆ, ಅದು ಅವನ ಕಿರೀಟವನ್ನು ಇದು ಮಾಡ್ಕೊಂಡು ಹೋಗುತ್ತೆ. ಆ ಥರ ಇನ್ನೊಂದು ಸಲ ನೇರವಾಗಿ ಅಸ್ತ್ರವನ್ನು ತಾನೇ ತೊಗೊಂಡ್ಬಿಡ್ತಾನೆ ಎದೆಗೆ ಭಗವಂತ, ಇವು ತಡೆಯೋಕ್ಕಾಗಲ್ಲ ಅಂತ. ಹಾಗೆ ಕಪ್ಪಂತಲಿರ್ಕು ಅಂದರೆ ಭಕ್ತರ ಕಂಪವನ್ನು ಸಹ ಭಗವಂತ ಇದು ಮಾಡ್ತಾನೆ ಅಂದ್ಬಿಟ್ಟು ಅಂತ ಇದನ್ನು ಮಾಡಿದ್ದಾರೆ. ಇಂದ್ರವರ್ಜನ ಕೇಳಿದ್ವಿ, ತನ್ನ ಇವರೆಲ್ಲ ಮಾಡಿ ದೇವತೆಗೆಲ್ಲ ಮಾಡ್ದ ಅಂತ. ಅದಕ್ಕಿಂತ ಇನ್ನು ಅಂದರೆ ಬ್ರಹ್ಮ ಬಂದು ಅವನು ಸಹ ಅವ್ರಿಗೆ ಸತ್ವಗುಣ ಇರುವಾಗ ದೇವತೆ ಮಾಡ್ತಾರೆ, ಅವ್ರಿಗೂ ಪ್ರಕೃತಿ ಮಂಡಲದಿಂದ ರಜಸ್ಸು ತಮಸ್ಸು ಇರುತ್ತೆ. ಆ ತಮಸ್ಗುಣ ಜಾಸ್ತಿ ಆದಾಗ ನಾವೇ ದೊಡ್ಡವರು ಇವರೆಲ್ಲ ಅಂದ್ಬಿಟ್ಟು ಅವರು ಕೃಷ್ಣಾವತಾರ ಗೊತ್ತಿದ್ರು, ಕೃಷ್ಣ ನಾನು ಅಂದ್ಬಿಟ್ಟು ಮಾಯ ಮಾಡ್ಬಿಡ್ತಾನೆ ಇರುವ ಇವೆಲ್ಲರೂ ಸಾಗಾತರು ಇದನ್ನು ಬಂದು. ಆಗ ಇವನೇನು ಮಾಡ್ತಾನೆ, ಅವರೆಲ್ಲರನ್ನು ಸೃಷ್ಟಿ ಮಾಡಿ ಯಾವ ಥರ ಇದ್ರು ಅದೇ ಥರ ಮನೆಗೆ ಅವ್ರಿಗೂ ಗೊತ್ತಿಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ. ಎಲ್ಲ ಆ ಬಟ್ಟೆಯಿಂದ ಹಿಡಿದು ಯಾವ ಥರ ಇದ್ರು, ಯಾವ ತಲೆ ಕೂದಲು ಯಾವ ಥರ ಹೋಗ್ಬಿಟ್ಟು ತಲೆ ಕೂದಲು ಬಚ್ಚಿದ್ರು ಅದೇ ಥರ ಹಾಗೇ ಮಾಡಿ ತೊಗೊಂಡೋಗಿ ಬಿಡ್ತಾನೆ ಅವನು. ಕಡೆಗೆ ಕಡೆಗೆ ಅವನ ಬ್ರಹ್ಮತ್ತಿಗೆ ಅವನ ಬ್ರಹ್ಮ ಪದವಿನೇ ತೆಗೆದುಬಿಡ್ತಾನೆ. ಆಗ ಅವನು ಕಾಲೇಜ್ ಬಿದ್ದು ಕೇಳ್ತಾನೆ, ವಾಪಸ್ ಕೊಡ್ತಾನೆ. ಅದಕ್ಕೆ ಬ್ರಹ್ಮತ್ವವನ್ನು ಕೊಟ್ಟು ಅಂತ ಅದಕ್ಕೆ ಬ್ರಹ್ಮ ಪದವಿಯನ್ನು ತಿರುಗಿ ಕೊಡ್ತಾನೆ ಅವರಿಗೆ. ಹಾಗಾಗಿ ಅವರ ದೇವತೆಗಳ ಸೊಕ್ಕನ್ನು ಮರೆದು ತನ್ನ ಭಕ್ತರನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಕೃಷ್ಣಂದ ಹೇಳ್ತಾ ಹೋದರೆ ಎಷ್ಟೊಂದು ಕೆಲಸವನ್ನು ಮಾಡಿದ್ದಾನೆ, 1-2 ಮಾಡಿದ್ದಾನೆ, ಅನೇಕ ಇದನ್ನು ಮಾಡಿದ್ದಾನೆ. ತನ್ನ ಅರ್ಜುನನಿಗೋಸ್ಕರ ಹೋಗಿ ಕೃಷ್ಣನಲ್ಲಿ ಇದನ್ನು ಕೂಡ ಬೇಡ್ಕೊಳ್ತಾನೆ ಅವನು. ಎಲ್ಲವನ್ನೂ ಸಹ ಭಯವನ್ನು ಹೋಗಿಸ್ಬೇಕು ಅಂದರೆ ತಾನು ಅವಮಾನ ಕೊಟ್ಟರು ಪರವಾಗಿಲ್ಲ ಅಂತ ಮಾಡ್ತಾನೆ. ತನ್ನ ಭಕ್ತನಾದಂಥ ಇವರು ಶಬ್ದ ಮಾಡಿಬಿಡ್ತಾರೆ, ಯಾರೋ ಇವನು ನಾನು ಅಸ್ತ್ರ ತೊಡೋದಿಲ್ಲ ಅಂತ ಹೇಳ್ತಾರೆ, ತೊಗೊಳೋದಿಲ್ಲ ಅಂತ, ನಾನು ಅಸ್ತ್ರ ತೊಗೊಳೋದು ಮಾಡ್ತೇನೆ ಅಂತ ಅವ್ರು ಭೀಷ್ಮರು ಇದು ಮಾಡ್ತಾರೆ, ಅದೊಂದು ತಪ್ಪಿಸ್ತಾನೆ. ಇನ್ನೊಂದು ಸಲ ಅವ್ರು ಹೇಳ್ತಾರೆ, ನಾನು ಪಾಂಡವರ 5 ಜನ ಬಿಟ್ಟು ಎಲ್ಲರನ್ನೂ ಕೊಲ್ತೀನಿ ಅಂದ್ಬಿಟ್ಟು ಅಂತ ಅವ್ರಿಗೆ ಮಾತು ಕೊಡ್ತಾನೆ. ಪಾಂಡವರು ಮಾತ್ರ ಕೊಲ್ಲೋದಿಲ್ಲ, ಇನ್ನು ಬಾಕಿ ಎಲ್ಲರನ್ನೂ ನಾನು ಕೊಲ್ತೀನಿ ಅಂತ ಅದೊಂದು ಹೇಳ್ತಾನೆ, ಅದನ್ನೂ ತಪ್ಪಿಸ್ತಾರೆ. ಹೋಗಿ ಏನು ಮಾಡ್ತಾರೆ, ಎಲ್ಲಿ ಜಾತಕ್ಕೆ ಅವನು ಪಾಂಡವನ್ನ ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ ಅಂದರೆ ಭೀಷ್ಮರು ಕೊಲ್ಲೋದು ಅಂತಾರೆ. ಹಿಂದಿನ ದಿನ ಅವನು ಹೇಳಿರ್ತಾನೆ, ನಾಳೆ ಯುದ್ಧದಲ್ಲಿ ನೀವೇ ಸೇನಾಪತಿ ಆಗ್ತೀರಾ ಅಂದ್ಬಿಟ್ಟು ಅಂತ. ಆಗ ಅವರಾಯಿತು ಅಂದರೆ ಇದು ಅಂತ. ಆ ದಿನ ಸಾಯಂಕಾಲ ಏನು ಮಾಡ್ತಾನೆ, ದ್ರೌಪದಿನ ಹೋಗಿ ಸಾಯಂಕಾಲ ಇದಲ್ಲ ತಲೆ ಮುಸ್ಕಾಕೊಂಡು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡೋದು ದೀರ್ಘ ಸುಮಂಗಲಿ ಭವ ಅಂದ್ಬಿಡ್ತಾರೆ. ಆಮೇಲೆ ಇದು ಮಾಡಿದ್ರೆ ಅಯ್ಯೋ ದ್ರೌಪದಿ ತಕ್ಷಣ ಗೊತ್ತಾಗುತ್ತೆ ಕೃಷ್ಣ ಅಂತಾರೆ. ಅದಕ್ಕೆ ಮಾರನೇ ದಿನ ಹೇಳ್ಬೇಕಾದ್ರೆ ಪಾಂಡವರು 5 ಜನ ಹಿಡಿದು ಭಾಗ್ಯವನ್ನು ಕೊಲ್ತೀನಿ ಅಂತಾರೆ. ಹಾಗಾಗಿ ಪಾಂಡವರನ್ನು ಸಹ ಉಪಾಯದಿಂದ ಕಾಪಾಡ್ದ ಭಗವಂತ ಅಂತ. ದ್ರೌಪದಿಯನ್ನು ಕಳಿಸ್ಕೊಡ್ಕೆ ಅಂದರೆ ಅವರ ಶಕ್ತಿ ಆ ಥರ. ಭೀಷ್ಮರ 85 ವಯಸ್ಸಂತೆ ಅವರಿಗೆ. 85 ವಯಸ್ಸಾದ್ರೆ ಅವ್ರಿಗೆ ಎದುರಿಗೆ ನಿಲ್ಲುವ ಯಾರೂ ಇಲ್ಲ. ಭಗವಂತನೇ ಅವ್ರ ಎದುರು ನಿಲ್ಲೋದಕ್ಕೆ ಅಷ್ಟು ಅವನಿಗೆ ಭೀಷ್ಮರ ಒಂದು ಶಕ್ತಿ. ಅದಕ್ಕೆ ಆ ಥರ ಅವರ ಆಶೀರ್ವಾದ ಕೊಟ್ಟು ತಪ್ಪಾರ್ದಲ್ಲ. ಅದಕ್ಕೆ ಹೇಳ್ತಾನೆ ಅವನು, ದೀರ್ಘ ಸುಮಂಗಲಿ ಅಂತಂದ್ರೆ ನೀವು ನಾಳೆ ಯುದ್ಧದಲ್ಲಿ ನೀವು ಇದು ಮಾಡ್ತೀರಾ, ಹೋದ್ರೆ ನಿಮ್ಮ ಮಾತು ಹೋಗುತ್ತಲ್ಲ ಅಂದ್ಬಿಟ್ಟು ಹೋಗು, ನನ್ನ ಮಾತು ಸುಳ್ಳಾಗಲ್ಲ, ಇದೆಲ್ಲ ಕೃಷ್ಣ ಅಂತ ಅಂದ್ಬಿಟ್ಟು ನೀನೇ ಮಾಡಿದ್ದು ಪಿತಾಪತಿ ಗೊತ್ತು ಅಂದ್ಬಿಟ್ಟು ಮಾರನೇ ಜನ ಬೆಳಕಾರೆ ಹೇಳ್ತಾನೆ. ಪಾಂಡವ್ರನ್ನ ಬಿಟ್ಟು, ಯಾಕೆಂದ್ರೆ ಪಾಂಡವ್ರನ್ನ ಅವ್ರು ಬಿಟ್ಟು ಬೇರೆ ಹೇಳ್ತೀನಿ 10,000 ಜನ ಕುಗ್ದಿನ ಕೊಲ್ತಾರೆ. ಕಡೆ ಅವ್ರನ್ನೂ ಕಾಪಾಡ್ತಾನೆ ಭಗವಂತ. ಆಮೇಲೆ ಅವ್ರು ಮಾಡಿ ಇವ್ರನ್ನ ಇದು ಮಾಡೋಕ್ಕೆ ಈ ಥರ ಎಲ್ಲರೂ ಅವನು ಭಕ್ತರನ್ನ ಕಾಪಾಡೋದೇ ಅವನು. ತಾನು ಅಸ್ತ್ರವನ್ನು ತಗೊಂಡು ತನ್ನ ಭೀಷ್ಮರ ಒಂದು ಇದನ್ನು ಕಾಪಾಡ್ತಾನೆ. ಅವ್ರಿಗೆ ಕೇಳಿದ್ರಲ್ಲ ಅವರು, ನಾನು ಅಸ್ತ್ರವನ್ನು ಮಾಡ್ತೀನಿ ಅಂತ, ನನ್ನ ಶಬ್ದ ಸುಳ್ಳಾದ್ರೂ ಪರವಾಗಿಲ್ಲ, ನನ್ನ ಭಕ್ತರ ಶಬ್ದ ಸುಳ್ಳಾಗಬಾರ್ದು ಅಂದ್ಬಿಟ್ಟು ಹಾಗೆ ಉಳಿಸ್ತಾನೆ ಅಂದ್ಬಿಟ್ಟು ಎಲ್ಲವೂ ಸಹ ಎಲ್ಲರಿಗೂ ಮುಂದೆ ಹೋಗಿ ಭಗವಂತನೇ 30 ಅಮರಕ್ಕೆ ಮುಂಚೆಂಡ್ರೆ ಕಪ್ಪಂತರಿಕಂ ಕಲಿಗೆ ಅಂತ. ಈ ಕಲಿಗೆ ಇನ್ನೂ ಅನೇಕ ಹೇಳ್ಬೋದು, ನಾಳೆ ನೋಡೋಣ. ಶತಮಕಮಣಿ ನೀಲ ಆಚಾರಸ್ಥ
ವಿದ್ರಾಹಂ